Good morning, everybody. Welcome back to GK House Kanda YouTube channel. Today I'm going to discuss about April month part 2 ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್. ಸೊ ನಾನು ಈಗಾಗಲೇ ಪಾರ್ಟ್ 1 ಮಾಡಿದ್ದೀನಿ ಜಿ ಕೆ ಹೌಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇದರಲ್ಲಿ ಏನಿದೆ, ಜೊತೆಗೆ ಜೂನ್ ಮಂತದು ಕೂಡ ನಾನು ಮಾಡಿದ್ದೀನಿ. ಅದನ್ನು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ ನನ್ನ ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ಇದು ಪ್ಲೇ ಲಿಸ್ಟಲ್ಲಿದೆ. ಇದನ್ನು ಕರೆಕ್ಟಾಗಿ ನೋಡ್ಕೊಂಬನ್ನಿ. ಸೊ ಹೊಸಬ್ರು ಯಾರು ಇದ್ದೀರಾ ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ಇಂಪಾರ್ಟೆಂಟ್ ಏನಂದರೆ, ಏನು ಇಂಪಾರ್ಟೆಂಟ್ ಇದೆ, ಏನು ಮಾಡ್ತೀನಿ ನಾನು ಸ್ಪರ್ಧಾ ವಿಜೇತದಲ್ಲಿ ಅಂದರೆ, ನೋಡಿ ಈಗ ಸೊ ಏನೇನಿದೆ ಅದನ್ನ ಹೈಲೈಟ್ ಮಾಡ್ತಾ ಇದ್ದೀನಿ. ಇಲ್ಲೆಲ್ಲ ಹೈಲೈಟ್ ಇದೆ, ಹೈಲೈಟ್ ಮಾಡ್ತೀನಿ. ಯಾಕೆ ಹೈಲೈಟ್ ಯೂಸ್ ಆಗುತ್ತೆ ನಿಮಗೆ, ನೆಕ್ಸ್ಟು ನೀವು ಎಕ್ಸಾಮ್ ನಾಳೆ ಅಂದರೆ ಇವತ್ತಿನ ದಿವಸ ಎಲ್ಲ ಮ್ಯಾಗ್ಝಿನು ಒಂದು ಸಾರಿ ಕಣ್ಣಾಡಿಸ್ಲೇ ಹೋಗಲೇಬೇಕು ನೀವು. ಸೊ ಅವಾಗ ಇದು ತುಂಬ ಟೈಮ್ ತಗೊಳ್ಳಲ್ಲ. ಹೈಲೈಟ್ಸ್ ಇದ್ದದ್ದು ಪದೇ ಪದೇ ಓದಿ ಪ್ರತಿ ದಿವಸ ನೀವು ತೊಗೊಂಡು ನೋಡ್ಬೋದು, ಡೈಲಿ ಬೆಳಗ್ಗೆ 1 ಅವರ್. ಸೊ ದಟ್ ನಿಮ್ಮ ಮೈಂಡಲ್ಲಿ ಪರ್ಫೆಕ್ಟ್ ಆಗುತ್ತೆ. ಅದಕ್ಕೆ ಹೈಲೈಟ್ ಮಾಡ್ತೀನಿ, ಅದನ್ನು ಮಾಡ್ತಿರ್ತೀನಿ. ಈಗಾಗಲೇ ನಾನು ಜೂನ್ ಮಂತ್ ಮಾಡಿದ್ದೀನಿ. ಈಗ ಒಂದು ನಿಮಿಷ ಏನು ಇಂಪಾರ್ಟೆಂಟು, ಯಾವ ರೀತಿ ಮಾಡಿದ್ದು ಇಂಪಾರ್ಟೆಂಟ್ ಅಂತ ನಾನು ನಿಮಗೆ ತೋರಿಸ್ತೀನಿ ಜೂನ್ ಮಂತಲ್ಲಿ. ಹಾಗೆ ರೀ. ಸೊ ಗ್ರೂಪ್ ಎ ಅಂದರೆ ನಾವು ಬರೀತಾ ಇರೋದು ಇವಾಗ ಗ್ರೂಪ್ ಎ ಎಕ್ಸಾಮ್ಸಲ್ಲಿ KA ಏನು ಕ್ವಶನ್ ಕೇಳಿದ್ದೆ ಅಂದರೆ, ನೋಡಿ ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್, ಮುಂಬೈ ಇಂಡಿಯನ್ಸ್, ಪಂಜಾಬ್ ಕಿಂಗ್ಸ್, ರಾಜಸ್ಥಾನ್ ರಾಯಲ್ಸ್. ಇದನ್ನು ಅದರ ಸಂಬಂಧಪಟ್ಟದಲ್ಲಿ ಪಕ್ಕದಲ್ಲಿ ಕೊಟ್ಟಿದ್ದಾನೆ, ರೈಟ್ ಸೈಡಲ್ಲಿ ಆ ಕ್ಯಾಪ್ಟನ್ಗಳನ್ನು ಕೊಟ್ಟಿದ್ದಾನೆ. ನಾನು ಇದನ್ನು ಯಾವ ರೀತಿ ಹೇಳಿದ್ದೆ ಅಂದರೆ, ಜೂನ್ ಮಂತಲ್ಲಿ ಏನಿದೆ ಅಂದರೆ ನೀವು ನೋಡ್ಕೊಂಬನ್ನಿ, ನಮ್ಮ RCB ಆಯ್ತಲ್ಲ ಅದ್ರ ಬಗ್ಗೆ ಕೊಟ್ಟಾನೆ. ಅದರಲ್ಲಿ ಎಲ್ಲ ಇದನ್ನು ಕೊಟ್ಟಿದ್ದಾನೆ, ಏನೋ ಅವ್ರ ಕ್ಯಾಪ್ಟನ್ಸಿ ಕೊಟ್ಟಿದ್ದಾನೆ. ನಾನು ಅವಾಗ ಒತ್ತಿ ಏನು ಹೇಳಿದೆ ಹುಡುಗರ ಇದು ಕ್ವಶನ್ಸ್ ಕೇಳ್ಬೋದು, ಸೊ ದಟ್ ಯಾರ್ಯಾರು ಕ್ಯಾಪ್ಟನ್ ಇದ್ದಾನೆ, ಯಾವ ಟೀಮ್ಗೆ ಯಾರು ಕ್ಯಾಪ್ಟನ್ ಇದೆ ಅಂತ ನೋಡ್ಕೊಳ್ಳಿ ಅಂತ ಹೇಳಿದ್ದೆ. ಆ ಕ್ವಶನ್ ಆಗಿದೆ. ನೆಕ್ಸ್ಟು ಬರೀ ಜೂನ್ ಮಂತ್ ಮಾತ್ರ ಮಾಡಿದ್ದೀನಿ ನಾನು, ಈಗ ರೀಸೆಂಟಾಗಿ ಚಾನಲ್ ಸ್ಟಾರ್ಟ್ ಆಗಿರೋದು. ಸೊ ನೆಕ್ಸ್ಟು ಮುಖ್ಯಮಂತ್ರಿಗಳ ಇದು ನೋಡಿ ಇಲ್ಲಿ. ಈಗ ನಿಮಗೆಲ್ಲ ಗೊತ್ತಿದೆ, ಇಲೆಕ್ಷನ್ ಆಗಿದ್ದಾವೆ. ಎಕ್ಸಾಂಪಲ್ ಅಸ್ಸಾಮ್ದಾಯಿತು, ವೆಸ್ಟ್ ಬಂಗಾಳದಾಯಿತು, ಆಮೇಲೆ ಕೇರಳದಾಯಿತು, ಪಾಂಡಿಚೇರಿದಾಯಿತು, ಅದಾದ ನಂತರ ಕರ್ನಾಟಕದ್ದು. ಸೊ ಇದನ್ನು ಮ್ಯಾಗ್ಝಿನಲ್ಲಿ ಕೊಟ್ಟಿದ್ದ. ಆ ಮ್ಯಾಗ್ಝಿನಲ್ಲಿ ಕೊಟ್ಟಿದ್ದನ್ನ ನಾನೇನು ಮಾಡಿದೆ, ನಿಮಗೆ ಅದನ್ನು ವಿಶ್ಲೇಷಣೆ ಮಾಡಬೇಕಾದ್ರೆ, ಲಾಸ್ಟ್ ಮಂತ್ ಅನಲೈಸಿಸ್ ಮಾಡಬೇಕಾದ್ರೆ ನಾನು ಹೇಳಿದೆ, ಇನ್ನು ರೈಟ್ ಸೈಡಲ್ಲಿ ಮುಖ್ಯಮಂತ್ರಿಗಳು ಕೊಡ್ತಾರೆ, ಅದಾದ ನಂತರ ಲೆಫ್ಟ್ ಸೈಡಲ್ಲಿ ರಾಜ್ಯಗಳನ್ನು ಕೊಡ್ತಾರೆ, ಇಲ್ಲ ರಾಜ್ಯಪಾಲರು ಕೊಡ್ತಾರೆ, ಆಮೇಲೆ ರಾಜ್ಯಗಳನ್ನು ಕೊಡ್ತಾರೆ. ಸೊ ಇದನ್ನು ಬಾಯಟ್ ಹಾಕಿ ಮುಂದೆ ಹೋಗಿ ಅಂತ ಹೇಳಿದ್ದೆ. ಸೊ ಯಾರ್ಯಾರು ನೀವು ಡೌಟ್ ಇತ್ತು ಅಂದರೆ ದಯವಿಟ್ಟು ನೀವು ಮ್ಯಾಗ್ಝಿನ್ಸ್ನ ಹೋಗಿ ಅದನ್ನು ನೋಡಿ. ನಾನು ಹೇಳಿದ್ದೀನಿ ಜೂನ್ ಮಂತಲ್ಲಿ ಇವೆರಡು ಹಿಂಗೆ ಹೇಳಿದ್ದೆ, ಹಿಂಗೆ ನೀವು ಹಾಕಬೇಕು, ಬಾಯಟ್ ಹಾಕಿ ಮುಂದೆ ಹೋಗಿ ಅಂತ ಹೇಳಿದ್ದೆ. ಇವೆರಡಕ್ಕೂ ಹಾಗೆ ಹೇಳಿದ್ದೆ. ಅದು ಇವತ್ತು ಎಕ್ಸಾಮ್ಸಲ್ಲಿ ಬಂದಿದೆ. ನೆಕ್ಸ್ಟು ನೋಡಿ, ಭಾರತದ ರಾಮ್ಸಾರ್ ತಾಣಗಳ ಕುರಿತಾಗಿ ಅಂತ ಒಂದು ಕ್ವಶನ್ ಇದೆ. ನಾನು ರಾಮ್ಸಾರ್ ಸೈಟ್ಗಳಲ್ಲೂ ಜೂನ್ ಮಂತಲ್ಲಿ ಬಂದಿದೆ. ಯಾಕಪ್ಪ ಅಂದರೆ ಇದು ಉತ್ತರ ಪ್ರದೇಶದ ಒಂದು ಬರ್ಡ್ ಸೆಂಚುರಿ ರಾಮ್ಸಾರ್ ಸೈಟ್ಗೆ ಜಾಯ್ನ್ ಆಯ್ತಲ್ಲ 100ನೇದಾಗಿ. ಅದಕ್ಕೆ ಹೇಳಬೇಕಾದ್ರೆ ಹೇಳಿದ್ದೆ ನಾನು, ಅವ್ನು ಇನ್ ಡೀಟೇಲ್ ಕೊಟ್ಟಿದ್ದೀನಿ ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ಸಲ್ಲಿ. ಅದರಲ್ಲಿ ನಾನು ಹೇಳಿದೆ, ಇದನ್ನು ರಾಮ್ಸಾರ್ ಸೈಟ್ ವೆರಿ ಇಂಪಾರ್ಟೆಂಟ್ ಕಣೋ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ರಾಮ್ ಸೈಟ್ ಬಂದೇ ಬರುತ್ತೆ, ಇವತ್ತಲ್ಲ ನೆಕ್ಸ್ಟೂ ಬರುತ್ತೆ. ಅದನ್ನು ನೀವು ಮುಂದೆ ನೀಟಾಗಿ ಓದ್ಕೊಳ್ಳಿ ಅಂತ ಹೇಳಿದ್ದೆ. ಅದನ್ನು ಬಾಯಟಕ್ಕಿಂದ ಮುಂದೆ ಹೋಗಿ ಅಂತ ಹೇಳಿದ್ದೆ. ಅದು ಕ್ವಶನ್ ಆಗಿದೆ. ನೆಕ್ಸ್ಟು ಕ್ವಾಡ್ ಬಂದಿರೋದು ಇಂಪಾರ್ಟೆಂಟ್ ಅಲ್ಲ, ಯಾವ್ದು ಇಂಪಾರ್ಟೆಂಟ್ ಅಂತ ಹೇಳೋದು ಇಂಪಾರ್ಟೆಂಟು. ಸೊ ದಟ್ ಕ್ವಾಡು ರೀಸೆಂಟಾಗಿ ನ್ಯೂಸ್ ಇತ್ತು, ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ಜೂನಲ್ಲಿ ಇದೆ. ಇದು ನಾನೇನು ಹೇಳಿದೆ, ಕ್ವಾಡ್ ರಾಷ್ಟ್ರಗಳು ವೆರಿ ಇಂಪಾರ್ಟೆಂಟ್ ಕಡೆ ನ್ಯೂಸ್ ಇದೆ. ಇದನ್ನು ನೀವು ಯಾವ್ಯಾವ ರಾಷ್ಟ್ರಗಳು ಬರ್ತಾವೋ, ಅದಾದ್ಮೇಲೆ ಇದ್ರ ಕೇಂದ್ರ ಕಚೇರಿಯಲ್ಲಿ ಯಾವಾಗ ಸ್ಟಾರ್ಟ್ ಆಯಿತು, ಪ್ರತಿಯೊಂದು ಬಾಯಟಕ್ಕಿಂದ ಮುಂದೆ ಹೋಗಿ ಇಲ್ಲಿ ಕೊಟ್ಟಿದ್ದಾರೆ ಅಂತ ಮಾರ್ಕ್ ಮಾಡಿ ನೋಡಿದ್ದೀನಿ. ಅದು ಕ್ವಶನ್ ಆಗಿದೆ. ನೆಕ್ಸ್ಟು ಈ ಹರಪ್ಪನ ಇದು ಏನಿದೆ ಅಂದರೆ, ನಿಮಗೆಲ್ಲ ಗೊತ್ತು ಹಿಸ್ಟ್ರಿ. ಬಟ್ಟು ಏನು ಸ್ಪರ್ಧಾ ವಿಜೇತ ಮ್ಯಾಗ್ಝಿನಲ್ಲಿ ಕೆಳಗಡೆ ಲೈನಲ್ಲಿ ಕೊಟ್ಟಿದ್ದ, ಏನಂತ ಕೊಟ್ಟಿದ್ದ, ಈ ನದಿಗಳಿಗೆ ಓಲ್ಡ್ ನೇಮ್, ಈ ನದಿಗಳಿರ್ತಾವಲ್ಲ ಅದಕ್ಕೆ ಆ ಕಾಲದಲ್ಲಿ ಏನಂತಿದ್ದು, ಸಿಂಧು ಬಯಲು ನಾಗರಿಕತೆಗಳಲ್ಲಿ ಏನಂತ ಇದ್ರು, ಅದಾನಂತರ ಕ್ಯಾಪಿಟಲ್ ಸಿಟಿ ಅಂತ ಕೊಟ್ಟಿದ್ದ. ಅದರಲ್ಲಿ ಅದನ್ನು ನದಿಗಳನ್ನ ಬಾಯಟ್ ಹಾಕ್ರೋ, ಇದನ್ನ ವೆರಿ ಇಂಪಾರ್ಟೆಂಟ್ ಅಂದರೆ ಪ್ರಿವಿಯಸ್ ಕೇಳಿದ್ದ ಇದನ್ನು, ಅದಕ್ಕೋಸ್ಕರ ಬಾಯಟ್ ಹಾಕ್ರೋ ಅಂತ ಹೇಳಿದ್ದೆ. ಅದು ಕೂಡ ಕ್ವಶನ್ ಆಗಿದೆ. ಸೊ ನಮಗೇನು ಅನ್ನಿಸ್ತು ಇವಾಗ, ಅದರಿಂದ ಏನು ಅನ್ನಿಸ್ತಪ್ಪ ಅಂದರೆ, ನಾವು ಮಾಡ್ತಿರೋವೇ ಕರೆಕ್ಟಾಗಿದೆ ಅಂತ ಆಯಿತು. ಜಸ್ಟ್ ನಾನು ಮಾಡ್ತಿರೋದು 4-5 ಕ್ವಶನ್ ಏನು ಹೇಳಿದೆಲ್ಲ, ಇವು ಜೂನ್ ಮಂತಲ್ಲಿ ಮಾತ್ರ. ಅರ್ಥ ಆಯ್ತಾ? ನೆಕ್ಸ್ಟ್ ಇವಾಗ ಏಪ್ರಿಲ್ ಮಂತು ಪೇಜ್ ನಂಬರ್ 1ರಿಂದ ಫ್ರಂಟ್ ಪೇಜ್ ನಂಬರ್ 1ರಿಂದ ಪೇಜ್ ನಂಬರ್ 25 ಈಗಾಗಲೇ ನಾನು ಮಾಡಿದ್ದೀನಿ. ಅದನ್ನು ನೋಡ್ಕೊಂಬನ್ನಿ. ಇವಾಗ ಪೇಜ್ ನಂಬರ್ 25ರಿಂದ 50ವರೆಗೂ ಮಾಡ್ತೀನಿ. ಇದನ್ನು ನೀವು ಸ್ವಲ್ಪ ಸ್ಪೀಡ್ ಹೇಳ್ತೀನಿ, ಬಿಕಾಸ್ ನಿಮ್ಮ ಟೈಮ್ ನನಗೆ ತುಂಬ ಇಂಪಾರ್ಟೆಂಟ್. ಎಕ್ಸಾಮ್ಸ್ ಹತ್ರ ಇರೋದ್ರಿಂದ ಅದನ್ನು 2x ಆದರೂ ಇಟ್ಕೊಂಡು ಕೇಳಿ. ಇಲ್ಲ ಅಂದರೆ ನೀವು ಊಟ ಮಾಡಬೇಕಾದ್ರೆ ಇದನ್ನು ಯೂಸ್ ಮಾಡ್ಕೊಳ್ಳಿ. ಏನು ಮಾಡ್ತಿದ್ದೀನಲ್ಲ ಇದನ್ನು ದಯವಿಟ್ಟು ಬೇರೆ ಎಕ್ಸಾಮ್ಸ್ ಯಾರ್ಯಾರು ಮುಂದಿನ ಅಪ್ಕಮಿಂಗ್ ಎಕ್ಸಾಮ್ಸ್ ಕೂತಿದ್ರೆ ಹೈಲೈಟ್ ಮಾಡ್ಕೊಳ್ಳಿ ನಿಮ್ಮ ಮ್ಯಾಗ್ಝಿನ್ಸಲ್ಲಿ. ಸೊ ಟೈಮ್ ವೇಸ್ಟ್ ಮಾಡದೆ ಹೋಗೋಣ. ನೋಡಿ, ಇಲ್ಲಿ ದೇಶದ ಮೊದಲ ರಿಂಗ್ ಮೆಟ್ರೋ ಆರಂಭ ದೆಹಲಿ. ಕ್ವಶನ್ ಇಷ್ಟೇ, ರಿಂಗ್ ಮೆಟ್ರೋ ಅಂದರೆ ಏನು ಸಿಂಪಲ್ ಇಲ್ಲ. ಇದು ದೆಹಲಿ ಅಂದರೆ, ಒಂದೇ ನಿಮಿಷ, ರಿಂಗ್ ಮೆಟ್ರೋ ಅಂದರೆ ಏನಿಲ್ಲ, ಇದು ದೆಹಲಿ ಅಂದರೆ ಈ ಸುತ್ತ ಒಂದು ರೌಂಡ್ ಬಂದುಬಿಡೋದು, ಅದಕ್ಕೆ ರಿಂಗ್ ಮೆಟ್ರೋ ಅಂತ. ನೋಡಿ, ಭಾರತದ ಮೊದಲ ರಿಂಗ್ ಮೆಟ್ರೋ ಎಂಬ ಹೆಗ್ಗಳಿಕೆ ಪಾತ್ರವಾಗಿದೆ. ಅಂದರೆ ಇಡೀ ನಗರವನ್ನು ಮೆಟ್ರೋ ಮೂಲಕ ಒಂದು ಸುತ್ತ ಹಾಕ್ಬೋದು.
ಕ್ವಶನ್ ಏನು ಕೇಳಲ್ಲ, ಇಷ್ಟೇ ಇಂಪಾರ್ಟೆಂಟ್ ಕ್ವಶನ್ನು. ದೇಶದ ಮೊದಲ ರಿಂಗ್ ಮೆಟ್ರೋ ಆರಂಭ ಎಲ್ಲಿ? ದೆಹಲಿ. ಅಷ್ಟೇ ಕ್ವಶನ್ನು. ರಿಂಗ್ ಮೆಟ್ರೋ ಅಂದರೆ ಒಂದು ರೌಂಡ್ ಬರೋದು. ಈಗ ಏನಾಯ್ತು ಅಂದರೆ ಗುಲಾಬಿ ಮಾರ್ಗ ಅಂತ ದೆಹಲಿಯಲ್ಲಿದೆ, ಅಲ್ಲಿ ಮಜ್ಲಿಸ್ ಪಾರ್ಕ್ ಮತ್ತು ಮುಜಾಫರ್ ಬಾಬರ್ ಕಾರಿಡಾರ್ ಹೊಸದಾಗಿ 12.5 ಕಿಲೋಮೀಟರ್ಗಳಷ್ಟು ವಿಸ್ತರಣೆ ಮಾಡಲಾಗಿದೆ ಅಂತ. ಸೊ ಅದು 71.56 ಕಿಲೋಮೀಟರ್ ಉದ್ದದ ವೃತ್ತವಾಗಿ ಮಾರ್ಪಟ್ಟು ಟೋಟಲ್ ರಿಂಗ್ ಮೆಟ್ರೋ. ಕ್ವಶನ್ ನಂಬರ್ ಇಷ್ಟೇ ಆಯಿತು. ನೆಕ್ಸ್ಟ್, 50 ಮಿಲಿಯನ್ ಕಬ್ಬಿಣ ಉತ್ಪಾದಿಸಿದ ದೇಶದ ಮೊದಲ ಗಣಿಗಾರಿಕೆ ಕಂಪನಿ NMDC. NMDC ಅಂದರೆ ನ್ಯಾಷನಲ್ ಮಿನರಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ. ಸೊ ದಟ್ ಇದರಲ್ಲಿ ಏನು ಕೇಳ್ತಾನೆ ಅಂದರೆ ಇಂಪಾರ್ಟೆಂಟು, ಯಾವ ಸ್ಥಾಪನೆ ಆಯಿತು? 1958 ಸ್ಥಾಪನೆ ಆಯಿತು. ಯಾವಾಗ ಸ್ಥಾಪನೆ ಆಯಿತು ಅಂತ ಕ್ವಶನ್ ಕೇಳ್ತಾರೆ. ಅದರ ಕೇಂದ್ರ ಕಚೇರಿ ಎಲ್ಲಿದೆ? ಹೈದರಾಬಾದಲ್ಲಿದೆ. ಅದನ್ನೊಂದು ಕ್ವಶನ್ ಕೇಳ್ತಿರ್ತಾನೆ, ತೆಲಂಗಾಣದ ಹೈದರಾಬಾದು. ಅದಾದ ನಂತರ ಇಂಪಾರ್ಟೆಂಟ್ ಇಲ್ಲಿ ನೋಡಿ ಒಂದು ವರ್ಡ್ ಯೂಸ್ ಮಾಡೋಣ. ಕೇಂದ್ರ ಸರ್ಕಾರ ಇದು ಯಾವ ಅಡಿಯಲ್ಲಿ ಬರುತ್ತೆ, ಯಾವ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ ಅಂದರೆ ಉಕ್ಕು ಸಚಿವಾಲಯದ ಅಡಿಯಲ್ಲಿ ಬರ್ತದೆ. ಭಾರತದ ಅತಿ ದೊಡ್ಡ ಕಬ್ಬಿಣ ಅದಿರು ಉತ್ಪಾದಕ ಹಾಗೂ ನವರತ್ನ ಸಾರ್ವಜನಿಕ ಒಡೆತನದ ಕಂಪನಿಯಾಗಿರುವ NMDC ಲಿಮಿಟೆಡ್ ಒಂದೇ ಹಣಕಾಸು ವರ್ಷದಲ್ಲಿ 50 ಮಿಲಿಯನ್ ಟನ್ ಕಬ್ಬಿಣದ ಅದಿರನ್ನು ಉತ್ಪಾದಿಸುವ ಮೂಲಕ ದೇಶದ ಮೊದಲ ಅತಿ ದೊಡ್ಡ ಗಣಿಗಾರಿಕೆ ಕಂಪನಿಯಾಗಿ ಇತಿಹಾಸ ನಿರ್ಮಿಸಿದೆ. ಇದು ಹೈಯೆಸ್ಟ್ ಐರನ್ ಓರು ಪ್ರೊಡ್ಯೂಸರು ಮತ್ತು ಔಟ್ ಆಫ್ ಕಂಟ್ರಿಗೆ ಎಕ್ಸ್ಪೋರ್ಟರು ಕೂಡ ಇದೆ, ನೆನ್ಪಿಟ್ಕೊಳ್ಳಿ. ಸೊ ಇಲ್ಲೇನು ಒಂದು ವರ್ಡ್ ನೋಡಿದ್ರು ಹೊಸಬ್ರು, ನವರತ್ನ ಕಂಪನಿ ಅಂದರೆ ಬೇಸ್ಡ್ ಆನ್ ಇವ್ರು ಏನು ಪ್ರೊಡಕ್ಷನ್ ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ನವರತ್ನ ಕಂಪನಿ, ಮಹಾರತ್ನ ಕಂಪನಿ ಡಿಸೈಡ್ ಮಾಡ್ತಾರೆ. ಭಾರತದಲ್ಲಿ ಟೋಟಲ್ ಆಗಿ ಮಹಾರತ್ನ ಕಂಪನಿ ನೋಡಿ 14 ಮಹಾರತ್ನ ಕಂಪನಿಗಳಿದೆ, ನವರತ್ನ ಕಂಪನಿ 26 ನವರತ್ನ ಕಂಪನಿಗಳಿದಾವೆ. ಸೊ ಇದು ನವರತ್ನ NMDC ಏನಿದೆ ನವರತ್ನ ಕಂಪನಿ ಅಡಿಯಲ್ಲಿ ಬರುತ್ತೆ. ನಿಮಗೆ ಕ್ವಶನ್ ಅರ್ಥ ಆಯಿತು, ಮುಗೀತು, ಇಷ್ಟೇ. ನೆಕ್ಸ್ಟ್, ಎರಡನೇ ಅತಿ ದೊಡ್ಡ ದೂರದ ಸಂಪರ್ಕ ಕಂಪನಿ ಏರ್ಟೆಲ್, ಮೊದಲು ಜಿಯೋ ಇದೆ. ಸೊ ಕ್ವಶನ್ ನಂಬರ್ 1, ಎರಡನೇ ಅತಿ ದೊಡ್ಡ, ಲೆಸ್ ಚಾನ್ಸಸ್ಸು, ಹಾಗೆ ನಿಮ್ಗೆ ಹೇಳ್ತಾ ಇದ್ದೀನಿ. ಭಾರತೀಯ ಏರ್ಟೆಲ್ 65 ಕೋಟಿ ಚಂದಾರನ್ನು ಹೊಂದಿದೆ ಅಂತಪ್ಪ. ಭಾರತೀಯ ಏರ್ಟೆಲ್ ಇದೆಯಲ್ಲ ನಮ್ಮದು ಏರ್ಟೆಲ್ 65 ಕೋಟಿ ಕಸ್ಟಮರ್ಸ್ ಹೊಂದಿದೆ ಅಂತೆ. ಎಲ್ಲೆಲ್ಲಿದು? ಬರೀ ಭಾರತದಲ್ಲಿ ಇಲ್ಲ, ಭಾರತ ಮತ್ತು ಆಫ್ರಿಕಾದಲ್ಲಿ ಕಾರ್ಯಾಚರಣೆ ಹೊಂದಿದೆ. ಭಾರತದಲ್ಲಿ 36 ಕೋಟಿ ಅಂತೆ. ಆಮೇಲೆ ಆಫ್ರಿಕಾ ಅನ್ನೋದು ಒಂದು ಕಾಂಟಿನೆಂಟು, ಅಂದರೆ ಒಂದು ಖಂಡ, ಅದರಲ್ಲಿ 17.9 14 ದೇಶಗಳಲ್ಲಿ ಇಷ್ಟು ಮೊಬೈಲ್ ಬಳಕೆದಾರರಿದ್ದಾರೆ. ನಿಮ್ಮ ಮಾಹಿತಿಗಾಗಿ ಕ್ವಶನ್ ಕೇಳಬೇಕು, ಇಲ್ಲೇ ಕೇಳಬೇಕು, ಇಲ್ಲೇನು ಡೌಟ್ ಇದೆ. ನೆಕ್ಸ್ಟು NCERTಗೆ ಡೀಮ್ಡ್ ವಿಶ್ವವಿದ್ಯಾಲಯ ಸ್ಥಾನಮಾನ ಏನಿದೆಯಲ್ಲ, NCERT ಅನ್ನೋದು ಲಾಂಗ್ ಫಾರ್ಮ್ ಕರೆಕ್ಟಾಗಿ ತಿಳ್ಕೊಳ್ಳಿದ್ದಾನೆ. ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನಲ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್. ಈಗ ನಮ್ಮ DSRT ಹೇಗಿದೆಯಲ್ಲ ಅದೇ ರೀತಿ NCERT ಇದೆ. ನೆಕ್ಸ್ಟ್ ಆಯಿತಾ, ಕೇಂದ್ರ ಶಿಕ್ಷಣ ಇಲಾಖೆ ಯಾರು ನೀಡಿದರೆ ಇದಕ್ಕೆ? ಕೇಂದ್ರ ಶಿಕ್ಷಣ ಇಲಾಖೆ ಡೀಮ್ಡ್ ವಿಶ್ವವಿದ್ಯಾಲಯ ಸ್ಥಾನಮಾನ ನೀಡಿದೆ. ಅದಾದ ನಂತರ ಇದನ್ನು ಮಾಡೋದ್ರಿಂದ ಏನು ಯೂಸ್ ಇದೆ? ಇದು ಫಸ್ಟು UGC ಅಂಡರಲ್ಲಿ ಬರುತ್ತೆ. ನೆಕ್ಸ್ಟ್ ಆಯಿತಾ, ಯೂನಿವರ್ಸಿಟಿ ಇದೆಯಲ್ಲ, ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ಅಂತ ಇದು. ಅದಾದ ನಂತರ ಏನು ಉಪಯೋಗ ಡೀಮ್ಡ್ ಸ್ಥಾನಮಾನ ಕೊಡೋದ್ರಿಂದ? ಪ್ರಸ್ತುತವಾಗಿ NCERT ಶಾಲಾ ಪಠ್ಯಪುಸ್ತಕ ಅಭಿವೃದ್ಧಿಗೆ ಮಾತ್ರ ಇತ್ತು. ಇವಾಗ ಶೈಕ್ಷಣಿಕ ತರಬೇತಿಗೆ ಸಂಬಂಧಿಸಿದ ಸ್ವತಂತ್ರವಾಗಿ ಅವರು ಡಿಪ್ಲೊಮೊ, ಪದವಿ, ಸ್ನಾತಕೋತ್ತರ PG ಪದವಿ ಕೋರ್ಸ್ಗಳನ್ನು ಒದಗಿಸಲಿದೆ. ಇಂಪಾರ್ಟೆಂಟು. ಯಾಕೆ ಡೀಮ್ಡ್ ವಿಷಯ ಅಂತ ಗೊತ್ತಾಯಿತು, ಯಾವುದಂತ ಗೊತ್ತಾಯಿತು, ಅಬ್ರಿವೇಟೆಡ್ ಫಾರ್ಮ್, ಸಿಂಪಲ್ ಇಷ್ಟು ತಿಳ್ಕೋಬೇಕು. ಆಮೇಲೆ NCERT ಕೇಂದ್ರ ಕಚೇರಿಯಲ್ಲಿದೆ, ನವದೆಹಲಿಯಲ್ಲಿದೆ. ಆಮೇಲೆ NCERTದು ನೀವು ಬುಕ್ ನೋಡಬೇಕಾದ್ರೆ, ಯಾರಾದರೂ NCERT ಓದ್ತಿರ್ಬೇಕಾದ್ರೆ ಅದು ಲೋಗೋ ಇದೆ, ತುಂಬ ಚೆನ್ನಾಗಿ, ನಮಗೆಲ್ಲ ಹೆಮ್ಮೆ ಪಡೆಯೋ ವಿಚಾರ. ಯಾಕೆಂದರೆ ಈ ರಾಯಚೂರು ಜಿಲ್ಲೆಯ ಮಸ್ಕಿಯಲ್ಲಿ ನಮ್ಮ ಅಶೋಕನ ಶಾಸನ ಇದೆ 3ನೇ ಶತಮಾನದಲ್ಲಿ. ಅದರದ್ದೇನಿದೆ ಅಲ್ಲಿ ಉತ್ಖನನದಲ್ಲಿ ಕಂಡುಬಂದಂತಹ ಅವಶೇಷ ಏನಿರುತ್ತಲ್ಲ, ಆ ಲಾಂಛನಕ್ಕೆ ಅಲ್ಲಿ ಈ ಲಾಂಛನಕ್ಕೆ ಬಳಸ್ಕೊಂಡಿದ್ದಾರೆ. ಅದನ್ನು ನಿಮಗೆ ಕ್ಲಾರಿಟಿ ಆಯ್ತು ಅನಿಸುತ್ತೆ, ಅದು ಇಂಪಾರ್ಟೆಂಟ್. ನೆಕ್ಸ್ಟು, 1931 ದಿನ ಸರ್ಕಾರದ ನೇತೃತ್ವದ ಪ್ರಧಾನಿ ಮೋದಿಯವರ ಹೊಸ ದಾಖಲೆ. PM ಮೋದಿ ಬಿಕಮ್ಸ್ ಇಂಡಿಯಾಸ್ ಲಾಂಗೆಸ್ಟ್ ಸರ್ವಿಂಗ್ ಹೆಡ್ ಆಫ್ ದ ಗೌರ್ನಮೆಂಟ್. ಸೊ ನಾನು ಯಾಕೆ ಇಂಗ್ಲೀಷಲ್ಲಿ ಹೇಳ್ತಿದ್ದೀನಿ ಅಂದರೆ ಕ್ವಶನ್ ಅದೇ ಥರ ಇದ್ಬಿಡುತ್ತೆ, ಅದಕ್ಕೋಸ್ಕರ ಇಂಗ್ಲೀಷಲ್ಲಿ ಹೇಳ್ತಾ ಇದ್ದೀನಿ. ಸ್ವಲ್ಪ ನೋಡ್ಕೊಳ್ಳಿ ಇಂಗ್ಲೀಷ್, ಮತ್ತು ಅದಕ್ಕೆ ತಲೆ ಕೆಡಿಸ್ಕೊಂಡು ಇಂಗ್ಲೀಷ್ ಬೇಕಂತಲ್ಲ, ಸ್ವಲ್ಪ ಹಾಗೆ ನೋಡ್ಕೊಳ್ಳಿ. ಇದಕ್ಕಿಂತ ಮುಂಚಿತವಾಗಿ ಈಗ ಪ್ರಧಾನಿ ಕರೆಕ್ಟಾಗಿ ನೋಡ್ಕೊಳ್ಳಿ, 1931 ದಿವಸ ಏನಂದರೆ ಇವರು ಪ್ರಧಾನಮಂತ್ರಿಯಾಗಿ 1931 ಆಗಿಲ್ಲ, ಗುಜರಾತಿನ ಪ್ರಧಾನಿ ಪ್ಲಸ್ CM ಪ್ಲಸ್ PM ಆಗಿ 1931. ಸೊ ರಾಜಕೀಯದಲ್ಲಿ ಇವರು ಹೆಡ್ ಆಫ್ ದಿ ಗೌರ್ಮೆಂಟ್ ಆಗಿದ್ದುಕೊಂಡು, ಅಂದರೆ ಮುಖ್ಯಮಂತ್ರಿ ಮತ್ತು ಪ್ರಧಾನಮಂತ್ರಿ ಆಗಿದ್ದುಕೊಂಡು ಟೋಟಲ್ ಆಗಿ 931 ದಿವಸ ಕಳೆದಿದ್ದಾರೆ. ಇದಕ್ಕಿಂತ ಮುಂಚೆ ಸಿಕ್ಕಿಂನ ಮುಖ್ಯಮಂತ್ರಿ ಪವನ್ ಚಾಮ್ಲಿಂಗ್ ಅಂತ, ಇವಾಗಲೂ ಇವರು ಹೈಯೆಸ್ಟ್ ಸರ್ವಿಂಗ್ CM. ಇವರು ಎಷ್ಟರಿಂದ 94ರಿಂದ 2019ವರೆಗೆ ಇದ್ದರು. ಅವರು ಟೋಟಲ್ ಆಗಿ 1930 ದಿವಸ ಇದ್ದರು ಮುಖ್ಯಮಂತ್ರಿಯಾಗಿ. ಇವರು ಅದನ್ನು ದಾಖಲೆ ಮೀರಿದ್ದಾರೆ. ಅವರು ಒಂದು ರಾಜ್ಯದ ಮುಖ್ಯಸ್ಥರಾಗಿ, ಇವರು ರಾಜ್ಯ ಮತ್ತು ಕೇಂದ್ರದ ಎರಡೂ ಮುಖ್ಯಸ್ಥರಾಗಿ ಇಷ್ಟು ಟೈಮ್ ತೊಗೊಂಡಿದ್ದಾರೆ.
ಅಷ್ಟೇ, ಕನ್ಫ್ಯೂಸ್ ಮಾಡ್ಕೋಬೇಡಿ, ಸಿಂಪಲ್ ಇದೆ, ಇದನ್ನು ಎಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ನೆಕ್ಸ್ಟು ಸಂಸತ್ತಿನ ವಿಶೇಷ ಕಲಾಪ, ಇದನ್ನು ನಾನು ಆವಾಗಲೇ ಕ್ಲಾಸ್ ಮಾಡಿದ್ದೆ. ಸೊ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ಕಲ್ಪಿಸುವ ಕಾನೂನನ್ನು ಆದಷ್ಟು ಶೀಘ್ರ ಜಾರಿಗೊಳಿಸುವ ಉದ್ದೇಶಿಸಿರುವ ಕೇಂದ್ರ ಸರ್ಕಾರ 2026 ಏಪ್ರಿಲ್ 18ರಿಂದ 3 ದಿನಗಳ ಕಾಲ ಬಜೆಟ್ ಅಧಿವೇಶನ. ಏನಿಲ್ಲ, ಸಿಂಪಲ್ ಆಗಿ ಮಹಿಳೆಯರಿಗೆ 33% ಮೀಸಲಾತಿ ಕೊಡಬೇಕು. ಎಲ್ಲೆಲ್ಲಿ? ಲೋಕಸಭೆಯಲ್ಲಿ ಮತ್ತು ರಾಜ್ಯಗಳಲ್ಲಿ ವಿಧಾನಸಭೆಯಲ್ಲಿ 33% ಕೊಡಬೇಕು ಅಂತ ಮೀಸಲಾತಿಗೆ ಸಂಬಂಧಿಸಿದಂತೆ ನಾರಿ ವಂದನಾ ಅಧಿನಿಯಮ 2023 ಸಂಸತ್ತಿನಲ್ಲಿ ಅಂಗೀಕರಿಸ್ತಾರೆ. ಇವರು ಒಂದು ಕರಡು ತಗೊಂಬಂದು ಅಂಗೀಕರಿಸಿ 106ನೇ ತಿದ್ದುಪಡಿಯಾಗಿ ಕಾಯ್ದೆಯಾಗಿ ರೂಪುಗೊಳ್ತೈತೆ ಅದು. ಸೊ ಏನಾಗುತ್ತೆ ಅವಾಗ? ಏನಾಗುತ್ತೆ ಈಗ ನಿಮ್ಗೆ ಗೊತ್ತಿದೆ, ಲೋಕಸಭೆ ಸ್ಥಾನಗಳಷ್ಟು 543 ಇದೆ. ನೆಕ್ಸ್ಟ್ ಏನಾಗುತ್ತೆ? 816 ಆಗುತ್ತೆ. ಆಮೇಲೆ ಕರ್ನಾಟಕದಲ್ಲಿ ಜಾಸ್ತಿ ಆಗಲೇಬೇಕಲ್ಲ, ಇವಾಗ 28 ಇದೆ. ಮುಂದೇನಾಗುತ್ತೆ? ಕ್ಷೇತ್ರ ಮರು ವಿಂಗಡಣೆ ನಂತರ ನಮ್ಮದು 42 ಸ್ಥಾನ ಆಗುತ್ತೆ ಕರ್ನಾಟಕ. ಅರ್ಥ ಆಯ್ತಾ? ಅದರಲ್ಲಿ ನಮ್ಮ ಮಹಿಳೆಯರಿಗೆ 14 ಸ್ಥಾನ ಹೋಗುತ್ತೆ. ಒಳ್ಳೆ ಬೆಳವಣಿಗೆ. ಯಾರ್ಯಾರು ಎಸ್ ಎ ಬರೀತಿದ್ರೆ ನೋಡಪ್ಪ, PSI ಮತ್ತು ASI KSಗೆ ಈ ಪಾಯಿಂಟ್ ಹಾಕಲೇಬೇಕು, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ 33% ರಿಸರ್ವೇಷನ್ ಮಹಿಳೆಯರಿಗೆ. ನಿಮಗೆ ಕ್ಲಾರಿಟಿ ಆಗ್ತಿದೆ ಅಂತ ಅನಿಸುತ್ತೆ. ಅಮರಾವತಿ, ಇದು ಮುಗೀತು, ಇಂಪಾರ್ಟೆಂಟ್ ಆಯಿತು. ನೆಕ್ಸ್ಟ್, ಅಮರಾವತಿ ಆಂಧ್ರದ ರಾಜಧಾನಿ ಎಂಬ ವಿಧೇಯಕಕ್ಕೆ ಲೋಕಸಭೆಯಲ್ಲಿ ಅನುಮೋದನೆ. ಅರ್ಥ ಆಯ್ತಾ? ಲೋಕಸಭೆಯಲ್ಲಿ ಅನುಮೋದನೆ ಸಿಕ್ಕಿದೆ ಅಂತ. ಇದುವರೆಗೂ ಆಂಧ್ರ ಪ್ರದೇಶದ 3 ರಾಜಧಾನಿಗಳಿದ್ದವು. ಇವಾಗ ಅದನ್ನು ಆಂಧ್ರ ಪ್ರದೇಶದ ಅಮರಾವತಿ ಒಂದೇ ರಾಜಧಾನಿಯಾಗಿ ಏಕೈಕ ರಾಜಧಾನಿಯನ್ನು ಹೊಂದಿದಂತಾಗಿದೆ. ಮುಗೀತು. ಆಮೇಲೆ ಇಂಪಾರ್ಟೆಂಟು ನೋಡಿ, ಕರ್ನಾಟಕದ ಕ್ವಶನ್. ಕರ್ನಾಟಕದ ಅತಿ ಹೆಚ್ಚು ಅವಧಿಗಳವರೆಗೆ ಮುಖ್ಯಮಂತ್ರಿ ಯಾರು ಯಾಗಿದ್ರು ಅಂದರೆ, ದೀರ್ಘಾವಧಿ ಮುಖ್ಯಮಂತ್ರಿ ಯಾರಂದರೆ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು, ಮಾಜಿ ಮುಖ್ಯಮಂತ್ರಿಗಳು. ಸೊ ಅವ್ರದ್ದು 2793 ದಿನಗಳನ್ನು ಪೂರೈಸಿ ರಾಜ್ಯದ ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ದಾಖಲೆ ನಿರ್ಮಿಸಿದ್ದಾರೆ. ಇದು ಕ್ವಶನ್ ಆಗೋ ಚಾನ್ಸಸ್ ಸಾಧ್ಯತೆ ಇದೆ. ಸೊ ಅವ್ರಿಗಿಂತ ಹಿಂದೆ ಯಾರು ಅಂದರೆ ದೇವರಾಜ ಅರಸು, ಅದು ಒಂದು ನೆನ್ಪಿಟ್ಕೊಳ್ಳಿ. ಇವೆರಡು ಗೊತ್ತಿತ್ತಂದರೆ ಇನ್ನೊಂದು ಯಾರನ್ನಾರು ಎಲಿಮಿನೇಟ್ ಮಾಡ್ಬೋದು. ಆಮೇಲೆ ಇಲ್ಲೊಂದು ಕ್ವಶನ್ ಕೇಳಿದ್ದಾರೆ, ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ. ಗಂಗಾ ನದಿಯ ನೀರು ಸ್ನಾನಕ್ಕೆ ಯೋಗ್ಯ ಕೇಂದ್ರ ಸರ್ಕಾರ. ಅದಲ್ಲ ಕ್ವಶನ್ನು. ಏನು ಯೋಗ್ಯ ಅಂತ ಹೆಂಗೆ ಚೆಕ್ ಮಾಡ್ತು? ಅದೇನು ಮಾಡ್ತೈತಿ ಅಂದರೆ 2025 ಜನವರಿಯಿಂದ ಆಗಸ್ಟ್ವರೆಗೆ ನೀರಿನ ಗುಣಮಟ್ಟದ ದತ್ತಾಂಶದ ಆಧಾರದ ಮೇಲೆ ನದಿ ನೀರಿನ pH ಮತ್ತು ಕರಗಿದ ಆಮ್ಲಜನಕದ ಮಟ್ಟ ಅಗತ್ಯ ಮಾನದಂಡಗಳನ್ನು ಪೂರೈಸಿದೆ ಎಂದು ಜಲಶಕ್ತಿ ಹೇಳ್ತಾರೆ. ಸೊ ಇಲ್ಲೊಂದು ಕ್ವಶನ್ ಇದೆ ನೋಡಿ. ಜೈವಿಕ ರಾಸಾಯನಿಕ ಆಮ್ಲಜನಕ ಬೇಡಿಕೆ ಸಹಜ ಸ್ಥಿತಿಯಲ್ಲಿದೆ. ಎಕ್ಸಾಂಪಲ್ಲು ಇದು ನೋಡಿ, ಕರಗಿದ ಆಮ್ಲಜನಕದ ಮಟ್ಟ BOD, ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ. ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ. ನಾನು ಯಾಕೆ ಇಂಗ್ಲೀಷಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ಅದನ್ನು ಕ್ವಶನ್ನಲ್ಲಿ ಎಕ್ಸಾಮ್ಸಲ್ಲಿ ನಿನ್ನೆ ಕೂಡ ಕೇಳಿದ್ದ, ಮುಂದೆ ಕೇಳ್ತಾನೆ. ಇದು ಇಂಪಾರ್ಟೆಂಟ್ ಮೇಲೆ ಇಂಪಾರ್ಟೆಂಟ್, 100% ನೀವು ಓದ್ಕಿರಲೇಬೇಕು. ಏನಂದರೆ ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂದರೆ, ಎಕ್ಸಾಂಪಲ್ಲು ಸಿಂಪಲಾಗಿ ಹೇಳ್ತೀನಿ ಕೇಳಿ. ಈಗ ಡಿಸಾಲ್ವ್ಡ್ ಆಕ್ಸಿಜನ್ ಅಂದರೆ ನಾವು ಉಸಿರಾಡ್ತೀವಲ್ಲ, ಅದು ಆಕ್ಸಿಜನ್. ಡಿಸಾಲ್ವ್ಡ್ ಅಂದರೆ ಈ ವಾಟರ್ ಬಾಡೀಸ್ ಎಲ್ಲ ಇರುತ್ತಲ್ಲ, ನೀರಿನಲ್ಲಿ ಕರಗಿರುತ್ತಲ್ಲಪ್ಪ ಆಮ್ಲಜನಕ, ಅದಕ್ಕೆ ಡಿಸಾಲ್ವ್ಡ್ ಆಕ್ಸಿಜನ್. ಇನ್ನೂ ಒಂದು ಸ್ಟೆಪ್ ಹೋಗ್ಬೇಕಪ್ಪ ಅಂದರೆ, ನೀರಿನಲ್ಲಿ ಕರಗಿರುವಂತಹ ಆಮ್ಲಜನಕವನ್ನು ಜಲಚರ ಜೀವಿಗಳೆಲ್ಲ ಯೂಸ್ ಮಾಡ್ತಿರ್ತವೆ, ಇನ್ಕ್ಲೂಡಿಂಗ್ ಬ್ಯಾಕ್ಟೀರಿಯಾಸ್ ಎಲ್ಲ. ಸೊ ಈಗ ಏನಾಗುತ್ತಪ್ಪ ಅಂದರೆ, ಅಲ್ಲಿರುವಂತಹ ಆರ್ಗ್ಯಾನಿಕ್ ಮ್ಯಾಟ್ರ್, ಏನು ಇದರಲ್ಲಿ ಆರ್ಗ್ಯಾನಿಕ್ ಮ್ಯಾಟ್ರ್ ಇರುತ್ತಲ್ವ ವಾಟರ್ ಬಾಡೀಸಲ್ಲಿ, ಆ ಆರ್ಗ್ಯಾನಿಕ್ ಮ್ಯಾಟ್ರನ್ನು ಅಲ್ಲಿರುವಂತಹ ಬ್ಯಾಕ್ಟೀರಿಯಾಗಳು, ಮೈಕ್ರೋ ಆರ್ಗ್ಯಾನಿಸಮ್ಸ್ ಬಳಸ್ಕೊಂಡು ಅದನ್ನು ಉಸಿರಾಟ ಮಾಡ್ತಿರುತ್ತೆ. ಸೊ ಏನಾಗುತ್ತೆ, ಸಮ್ ಆಫ್ ಟೈಮು ಇದಕ್ಕೆ ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತಾರೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ, ಈ ಬೆಂಗಳೂರದೆಲ್ಲ ಇದು ಇರುತ್ತಲ್ಲ ಕೊಳಚೆ ನೀರು, ಅದೇನಾಗ್ಬಿಡುತ್ತೆ, ಆ ಒಟ್ಟಾರೆಯಾಗಿ ಎಕ್ಸಾಂಪಲು ಈ ಋಷಭಾವತಿ ನದಿಯಿಂದ ಯಾವುದೋ ಒಂದು ನದಿಗೆ ಬಿಟ್ಟುಬಿಡ್ತಾರೆ, ಯಾವುದೋ ಒಂದು ಕೊಳವೆ ಇದಕ್ಕೆ ಬಿಟ್ಟುಬಿಡ್ತಾರೆ, ಒಂದು ವಾಟರ್ ಬಾಡೀಸ್ಗೆ ಬಿಟ್ಟಾಗ ಏನಾಗುತ್ತಪ್ಪ ಅಂದರೆ, ಅಲ್ಲಿರುವಂಥ ಮೈಕ್ರೋ ಆರ್ಗ್ಯಾನಿಸಮ್ಸು, ಅದು ಆರ್ಗ್ಯಾನಿಕ್ ಮ್ಯಾಟರ್ ಜಾಸ್ತಿ ಆಗಿಬಿಡುತ್ತೆ. ಕೊಳಚೆ ಏನು ಅನ್ಕೋಬಿಡಿ, ಆರ್ಗ್ಯಾನಿಕ್ ಮ್ಯಾಟರ್ ಕೊಳಚೆ ಜಾಸ್ತಿ ಆದಾಗ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆ್ಯಕ್ಟಿವಿಟಿ ಜಾಸ್ತಿ ಆಗುತ್ತೆ. ಆ್ಯಕ್ಟಿವಿಟಿ ಜಾಸ್ತಿ ಆದಾಗ ಏನಾಗುತ್ತೆ, ಆಕ್ಸಿಜನನ್ನು ಅವರು ಡಿಸಾಲ್ವ್ಡ್ ಆಕ್ಸಿಜನ್ ಅವು ಜಾಸ್ತಿ ಬಳಸ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಅವು ಜಾಸ್ತಿ ಬಳಸ್ಕೊಂಡಾಗ ಏನಾಗುತ್ತೆ ಅಂದರೆ, ಇವಾಗ ಏನಾಯಿತು, ಹೈ ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಆಯಿತು. ಹೈ ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಆಯಿತು ಅಂದರೆ, ಉಳಿದವಕ್ಕೆ ಏನಿರ್ತಾವಲ್ಲ, ಮೀನು, ಉಳಿದ ಎಲ್ಲ ಜಲಚರಗಳಿರ್ತಾವಲ್ಲ, ಮೀನು ಇರ್ತಾವೆ, ಆಮೆ ಇರ್ತಾವೆ, ಕಪ್ಪೆ, ಹಾವು ಎಲ್ಲ ಇರ್ತಾವಲ್ಲ, ಅವಕ್ಕೆ ಏನಾಗ್ಬಿಡುತ್ತಪ್ಪ ಅಂದರೆ ಆಕ್ಸಿಜನ್ ಡಿಮ್ಯಾಂಡ್ ಅಂದರೆ ಆಕ್ಸಿಜನ್ ಸ್ಕ್ಯಾರಿಸಿಟಿ ಉಂಟಾಗುತ್ತೆ, ಅಂದರೆ ಆಕ್ಸಿಜನ್ ಕೊರತೆ ಉಂಟಾಗುತ್ತೆ. ಆವಾಗ ಅವು ಆಕ್ಸಿಜನ್ ಸ್ಕ್ಯಾರಿಟಿಯಿಂದ ಸಾಯ್ತವೆ. ಅದಕ್ಕೆ ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಜಾಸ್ತಿ ಇತ್ತಪ್ಪ ಅಂದರೆ ಅಲ್ಲಿ ಪೊಲ್ಯೂಷನ್ ಇದೆ ಅಂತ ಅರ್ಥ. ಕ್ವಶನ್ ನಿಮ್ಗೆ ಕ್ಲಿಯರಿಟಿ ಅರ್ಥ ಆಯಿತು? ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ಮಾಡಿ, ಇನ್ನೂ ಒಂದು ಸಾರಿ ನಿಮಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್, 300 ಬೆಟ್ಟಿಂಗ್ ಜೂಜ್ ಆ್ಯಪ್ ವೆಬ್ಸೈಟ್ ನಿಷೇಧ. ಈಗ ಕೇಂದ್ರ ಸರ್ಕಾರ ಏನು ಮಾಡಿದೆ ಅಂದರೆ,
300 ಜೂಜ್ ಆ್ಯಪ್ ಮತ್ತು ವೆಬ್ಸೈಟ್ನ ನಿಷೇಧ ಮಾಡಿದೆ. ಸೊ ನಾನು ನಿಮಗೆ ಅರ್ಧ ಗಂಟೆಯಲ್ಲಿ ಒಂದು 25 ಪೇಜಸ್ನ ಮುಗಿಸ್ಕೊಡೋಕ್ಕೆ ತುಂಬ ಟ್ರೈ ಮಾಡ್ತೀನಿ, ಅದಕ್ಕೆ ಸ್ವಲ್ಪ ಸ್ಪೀಡ್ ಹೇಳ್ತಿದ್ದೀನಿ. ಇದರಲ್ಲಿ ಇಂಪಾರ್ಟೆಂಟ್ ಏನಂದರೆ 2025ರಲ್ಲಿ ಆನ್ಲೈನ್ ಗೇಮಿಂಗ್ ಪ್ರಚಾರ ಮತ್ತು ನಿಯಂತ್ರಣ ಕಾಯ್ದೆ ಅನುಸಾರ ಅಧಿಕಾರಿಗಳು ಮಾಹಿತಿ ತಂತ್ರಜ್ಞಾನ ಕಾಯ್ದೆ 2000 ನಿಬಂಧನೆಯಲ್ಲಿ ಅಕ್ರಮ ಬೆಟ್ಟಿಂಗ್ ವೆಬ್ ತಾಣಗಳನ್ನು ನಿರ್ಬಂಧಿಸಲು ಅವಕಾಶ ನೀಡುತ್ತದೆ. ಯಾವುದರ ಅಡಿಯಲ್ಲಿ ನಿಷೇಧ ಮಾಡಿದ್ದಾರೆ ಅಂದರೆ, ಒಂದು 2025ರಲ್ಲಿ ಆನ್ಲೈನ್ ಗೇಮಿಂಗ್ ಕಾಯ್ದೆ ಅಂತ ಒಂದು ತೊಗೊಂಡ್ಬಂದವ್ರೆ, ಇನ್ನೊಂದು ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಅಂತ ಇದೆ 2000ರಲ್ಲಿ. ಇದು ನಿಮಗೆ ಅರ್ಥ ಆಯಿತು. ಏನು ದಂಡ ವಿಧಿಸಿದ್ದಾರೆ? ಹಣಕಾಸು ವಹಿವಾಟು ಒದಗಿಸಿದ್ದಲ್ಲಿ 3 ವರ್ಷಗಳವರೆಗೆ ಜೈಲು ಶಿಕ್ಷೆ, 1 ಕೋಟಿ ರು ದಂಡ ಅಥವಾ ಎರಡನ್ನೂ ವಿಧಿಸೋಕೆ ಅವಕಾಶ ಮಾಡಿದ್ದಾರೆ. ಇಲ್ಲಿ ಇಂಪಾರ್ಟೆಂಟ್ ವಿಷಯ ತಿಳ್ಕೊಳ್ಳಿ. ಒಂದು, ಎಷ್ಟು ಗೇಮ್ಗಳು ಕೇಳಲ್ಲ ಬಟ್ ಅಲ್ವಾ ಸ್ವಲ್ಪ, ಅದಕ್ಕೋಸ್ಕರ. ಎರಡನೇದು ಯಾವ ಕಾಯ್ದೆ, ಒಂದು. ಇನ್ನೊಂದು ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಯಾವಾಗ ಜಾರಿಗೆ ಬಂತು? 2000. 3ನೇ ಕ್ವಶನ್ನು. ದಂಡ 4ನೇ ಕ್ವಶನ್ನು. ಸಾಧ್ಯತೆಗಳು. OTP ವ್ಯವಸ್ಥೆಯ ಬದಲಿಗೆ ನಿಶಬ್ದ ದೃಢೀಕರಣ ವ್ಯವಸ್ಥೆ ಜಾರಿ, ಇನ್ನು ಇದು ಇಂಪ್ಲಿಮೆಂಟ್ ಆಗಿಲ್ಲ, ಮಾಡ್ತಿದ್ದಾರೆ. ಏನಂದರೆ ಸ್ಯಾಮ್ ಅಂತಾರೆ ಇದಕ್ಕೆ, ಸೈಲೆಂಟ್ ಅಥೆಂಟಿಕೇಶನ್ ಮೆಕಾನಿಸಮ್ ಎಂಬ ಸ್ವಯಂ ದೃಢೀಕರಣ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುತ್ತಿದೆ. ಆನ್ಲೈನ್ ವಂಚನೆಗಳನ್ನು ತಡೆಯಲು ಈ ವ್ಯವಸ್ಥೆ ಹೆಚ್ಚು ಪರಿಣಾಮಕಾರಿಯಾಗಲಿದೆ. ಆನ್ಲೈನಲ್ಲೆಲ್ಲ ಈಗ ಆಗ್ತಿರುತ್ತಲ್ಲಪ್ಪ ಸೈಬರ್ ಕ್ರೈಮ್, ನೆನಪಿಟ್ಕೊಳ್ಳಿ. ಸೈಬರ್ ಕ್ರೈಮ್ ನಂಬರು ಅಲ್ಲಿ ಬಂದಿದ್ದು ಕೇಳಿದ್ದು 1930. ವೆರಿ ಇಂಪಾರ್ಟೆಂಟು. ಈಗ ನಿಮ್ಮದು ಏನಾದರೂ ಅಮೌಂಟ್ ಏನಾದರೂ ಕಟ್ ಆಯಿತು ಅಂದರೆ ನೀವು ಸೈಬರ್ ಕ್ರೈಮ್ಗೆ ಡೈರೆಕ್ಟಾಗಿ 1930ಗೆ ಫೋನ್ ಮಾಡಿ. ಇದಕ್ಕೆ ಕಟ್ಟಾಗಿದ ತಕ್ಷಣವೇ ಫೋನ್ ಮಾಡಿ. ಯಾಕೆ ಅಂದರೆ ದೇರ್ ಇಸ್ ಅ ಚಾನ್ಸಸ್ ಅರ್ಧ ಇದೇನು ಅಮೌಂಟು ಕಟ್ಟಾಗಿಬಿಟ್ಟಿರ್ತಲ್ಲ, ಗೋಲ್ಡನ್ ಅವರ್ ಅಂತ ಕರಿತೀವಿ ನಾವು ಪೊಲೀಸ್ ಭಾಷೆಯಲ್ಲಿ, ಆ ಗೋಲ್ಡನ್ ಅವರಲ್ಲಿ ಅಮೌಂಟು ನಿಮಗೆ ವಾಪಸ್ ಬರೋ ಸಾಧ್ಯತೆ ಇದೆ. ಒಂದು 50% ನಾವು ರಿಕವರಿ ಮಾಡ್ತೀವಿ, 50-60%. ಅರ್ಥ ಆಗ್ತಿದೆಯಾ? ಅದು ಗೋಲ್ಡನ್ ಅವರ್. ನಿಮ್ಗೆ ನೆನಪಿರಲಿ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕೇಳ್ತಾನೆ ಗೋಲ್ಡನ್ ಅವರ್ ಅಂದ್ರೆ ಏನು. ಆಮೇಲೆ ಸೈಬರ್ ಕ್ರೈಮ್ ಹೆಲ್ಪ್ ಲೈನ್ ನಂಬರು 1930. ನೆಕ್ಸ್ಟ್ ಮುಗೀತು. ಸೊ ಅದನ್ನು ಆನ್ಲೈನ್ ವಂಚನೆಗಳನ್ನು ತಡೆಯೋಕ್ಕೆ ಈ ಸ್ಯಾಮ್ ಅಂತ ವ್ಯವಸ್ಥೆ ಜಾರಿ ತಂದರೆ. ಏನಪ್ಪ ಸ್ಯಾಮು? ಸ್ಯಾಮ್ ವ್ಯವಸ್ಥೆಯು ಆ್ಯಪ್ನಲ್ಲಿರುವ ಮೊಬೈಲ್ ಸಂಖ್ಯೆ ಮತ್ತು ಫೋನ್ನಲ್ಲಿರುವ ಸಿಮ್ ಒಂದೇ ಆಗಿದೆ ಎಂಬುದನ್ನು ಬ್ಯಾಕ್ಗ್ರೌಂಡಲ್ಲಿ ಚೆಕ್ ಮಾಡ್ತದೆ. ಈ ಮೊಬೈಲ್ ಸಂಖ್ಯೆ ಆಮೇಲೆ ಫೋನ್ನಲ್ಲಿರುವ ಸಿಮ್ಮು ಎರಡು ಒಂದೇನಾ ಅಥವಾ ಚೇಂಜ್ ಅಂತ ಚೆಕ್ ಮಾಡ್ತದಂತೆ. ಇದೇನಾದರೂ ಅದು ತಾಳೆ ಆಗಲಿಲ್ಲಪ್ಪ ಅಂದರೆ ನಮಗೆ ಡೈರೆಕ್ಟ್ ಮೆಸೇಜ್ ಬರ್ತಂತೆ. ಇನ್ನೇನು ಕ್ವಶನ್ ಆಗಲ್ಲ, ಚೆನ್ನಾಗಿ ಜಾಸ್ತಿ ತಲೆ ಕೆಡಿಸ್ಕೊಂಡ್ಬಿಡಿ, ಹಾಗೆ ನೋಡ್ಕೊಳ್ಳಿ. ಆಮೇಲೆ ಅಲಕ್ನಂದ ದಲಿಗಂಗಾ ಸೇರೋ ಪ್ಲೇಸ್ಗೆ ವಿಷ್ಣು ಪ್ರಯಾಗ ಅಂತಾರೆ, ನಂದ ಪ್ರಯಾಗ ಸ್ವಲ್ಪ ನೋಡ್ಕೊಳ್ಳಿ, ಇಂಪಾರ್ಟೆಂಟ್. 6ನೇ ತರಗತಿಯಿಂದ ತ್ರಿಭಾಷಾ ಸೂತ್ರ ಕಡ್ಡಾಯ, ಇದನ್ನೆಲ್ಲ ಹಾಕಿದ್ದೀನಿ, ಕ್ವಶನ್ ಕೇಳಲ್ಲ ಬಟ್ ನೋಡಿ. 6ನೇ ತರಗತಿಯಿಂದ CBSE ಅಂತದ್ದು, CBSE ಲಾಂಗ್ ಫಾರ್ಮ್, CBSE ಇದು ಸೆಂಟ್ರಲ್ ಬೋರ್ಡ್ ಸೆಕೆಂಡರಿ ಎಜುಕೇಷನ್ ಅಂತ ಲಾಂಗ್ ಫಾರ್ಮ್ಗೆ ನೋಡ್ಕೊಳ್ಳಿ. ಸೊ ಅವರು CBSE ಅವರು ಹೇಗೆ ನಮ್ಮ ಸ್ಟೇಟ್ ಅವರು ನಡೆಸ್ತಾರಲ್ಲ ಅದೇ ರೀತಿ CBSE NCERT ಇದೆ. CBSE ಇದು ಕೂಡ ನ್ಯಾಷನಲ್ದು. 6ನೇ ತರಗತಿಯಿಂದ ತ್ರಿಭಾಷಾ ಸೂತ್ರದ ಅನುಷ್ಠಾನಕ್ಕೆ ಮುಂದಾಗಿದೆ. ಅದು ಈಗಲೇ 2026-27 ಜೂನಿಂದ ಜಾರಿಗೆ ಬಂದಿದೆ ಅಂತೆ, ಜಾರಿಗೆ ಬರಲಿದೆ ಅಂತೆ. ಅದಾದ ನಂತರ ಇವ್ರದ್ದು ಏನಂದರೆ 3 ಭಾಷೆಗಳು, ಅದರಲ್ಲಿ 2 ಭಾಷೆ ಕಡ್ಡಾಯವಾಗಿ ಭಾರತೀಯದ್ದು ಆಗಿರಬೇಕಂತೆ. ಭಾರತೀಯ ಮೂಲ, ನಮ್ಗೆ ಗೊತ್ತಿಲ್ಲ, ಸಂವಿಧಾನದಲ್ಲಿ ಇದೆ ಅಲ್ಲ, ಭಾರತೀಯ ಮೂಲದಾಗಿರಬೇಕು. 3ನೇ ಭಾಷೆ ಅಧ್ಯಯನವು ಇನ್ನೊಂದು ಭಾಷೆ 3 ಭಾಷೆ ಮಾಡ್ತಾರಲ್ಲ ಅದು ಕೂಡ ಕಡ್ಡಾಯ ಅಂತೆ. ಎಕ್ಸಾಂಪಲ್ಲು, ಔಟ್ ಆಫ್ ಕಂಟ್ರಿಯಲ್ಲಿ 8-9 ಮುಸ್ಲಿಮ್ ಬಂದು ಇಲ್ಲಿಗೆ ಬಂದರೆ ಇಂಡಿಯಾಕ್ಕೆ, ಅವ್ರು ಇಂಡಿಯಾದವರೇ, ಬೇರೆ ಕಡೆಗೆಲ್ಲ ಇರ್ತಾರಲ್ಲ ನರೇಗಳು, ಅವ್ರೇನಾದರೂ ಇಂಡಿಯಾಗೆ ಬಂದರೆ ಅವರಿಗೆ ಕನ್ಸೆಷನ್ ಕೊಡ್ತಾರಂತೆ. ಸೊ 2 ಭಾಷೆ ಕಡ್ಡಾಯ, ಇನ್ನೇನು ಇಂಪಾರ್ಟೆಂಟ್ ಹಾಗೆ ನೋಡ್ಕೊಳ್ಳಿ. ಆಮೇಲೆ ಮಹಿಳಾ ಸಿಬ್ಬಂದಿಯಿಂದಲೇ ಚಾಲನೆ ಕೂಡ ವಂದೇ ಭಾರತ್. ಈಗ ರೈಲ್ವೆ ವಲಯಗಳು 18 ರೈಲ್ವೆ ವಲಯಗಳಿದಾವಲ್ಲ, ನಮ್ಮದು ನೈಋತ್ಯ ರೈಲ್ವೆ ವಲಯ ಇದೆಯಲ್ಲ, ಅದರಲ್ಲಿ ಏನಾಯ್ತು ಅಂದರೆ ಮೊನ್ನೆ ಮಹಿಳಾ ದಿನಾಚರಣೆ ಪ್ರಯುಕ್ತವಾಗಿ ಚೆನ್ನೈನಿಂದ ಒಂದು ಟ್ರೈನ್ ಬರುತ್ತೆ ವಂದೇ ಭಾರತ್. ಡಾಕ್ಟರ್ MGR ಚೆನ್ನೈ ಸೆಂಟ್ರಲ್, ಅಲ್ಲಿಂದ ಮೈಸೂರು ವಂದೇ ಭಾರತ್, ಅಲ್ಲಿಂದ ಅಲ್ಲಿಗೆ ಒಂದು ವಂದೇ ಭಾರತ್ ಟ್ರೈನ್ ಇದೆ ಅಷ್ಟೇ. ಅಲ್ಲೇನಾಗುತ್ತೆ, ಲೋಕೋಮೆಟಿವ್ ಆಗಿ ಅಂದರೆ ಟ್ರೈನ್ ಚಾಲನೆ ಮಾಡ್ತಿರ್ತಾರಲ್ಲ ಅವರು ಬಲ್ಲ ಪಾರ್ವತಿ ಅಂತ ಅವರು ಲೇಡೀಸು, ಆಮೇಲೆ ಸಹಾಯಕಿ ಅವರು ಕೂಡ ಅಶ್ವತಿ ಎಸ್ ನಾಯರ್ ಅಂತ, ಇಬ್ಬರು ಲೇಡೀಸು, ಮಹಿಳೆಯರು. ಅದಕ್ಕಿದು ನ್ಯೂಸಲ್ಲಿದೆ. ಚಾನ್ಸಸ್ಸು ಲೆಸ್ ಇದೆ, ಸ್ವಲ್ಪ ಹಾಗೆ ನೋಡ್ಕೊಳ್ಳಿ. ಬಿಕಾಸ್ ಕಾಂಪಿಟೇಟಿವಲ್ಲಿ ಎಲ್ರಿಗೂ ಗೊತ್ತಿದ್ದು ನಮಗೂ ಗೊತ್ತಿರಬೇಕು, ಎಲ್ರಿಗೂ ಗೊತ್ತೇ ಇರೋದು ನಮಗೆ ಚೂರು ಗೊತ್ತಿರಬೇಕು, ಅವಾಗಲೇ ವಿನ್ ಆಗೋ ಸಾಧ್ಯತೆ. VBG ರಾಮ್ಜಿ ಲಾಂಛನ ಸ್ಪರ್ಧೆ ಏನಿಲ್ಲ, ಸಿಂಪಲ್ಲಾಗಿ VBG ರಾಮ್ಜಿ ಅಂದರೆ ಮೊದಲ 2005ರಲ್ಲಿ ಇದು ಜಾರಿಗೆ 2005ರಲ್ಲಿ ಎನೆಕ್ಟ್ ಆಗಿ ಇದು ಜಾರಿಗೆ ತರ್ತಾರೆ. ಬಟ್ ಇದನ್ನು ಸಂಪೂರ್ಣವಾಗಿ ಎನಾಕ್ಟ್ಮೆಂಟ್ ಮಾಡೋದು 2006ರಲ್ಲಿ. ನಿಮಗೆ ಗೊತ್ತಿದೆಯಲ್ಲ, ಇದೇ ನರೇಗಾನ ಹೆಸರು ಚೇಂಜ್ ಮಾಡಿದ್ದಾರೆ ಈಗ. ಸೊ ಹೆಸರು ಚೇಂಜ್ ಮಾಡಿದ ಮೇಲೆ ಒಂದು ಲೋಗೋ ಅಂತ ಬೇಕಲ್ಲ, ಆ ಲೋಗೋಕ್ಕೆ 50,000 ಕೊಡ್ತಾರಂತೆ. ಅದು ಲೋಗೋ ಲಾಂಛನ ಸ್ಪರ್ಧೆ, ಅದಲ್ಲ ಕ್ವಶನ್ನು. VBG ರಾಮ್ಜಿ ಅಡಿಯಲ್ಲಿ ಅದು 100 ದಿವಸ ಇತ್ತು, ಇನ್ನು ಗ್ಯಾರಂಟಿ 100 ದಿವಸ ಕೆಲಸ ಕೊಡಬೇಕಂತ. ಇದು 125 ದಿವಸ, ಇದು 125 ದಿವಸ ಕೊಡ್ತಾರೆ. ಇದು ಇಂಪಾರ್ಟೆಂಟು, ಇದರಲ್ಲಿ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಜಪಾನ್ ಮತ್ತು ಭಾರತ ಮೊಬಿಲಿಟಿ ಶೃಂಗಸಭೆ
ಯಾಕೆ ಇಂಪಾರ್ಟೆಂಟ್ ಅಂದರೆ ಇದು ಬೆಂಗಳೂರಲ್ಲಿ ನಡೆದಿದೆ. ನೀತಿ ಆಯೋಗ ಗೊತ್ತಲ್ಲ, 2014ರಲ್ಲಿ ನೀತಿ ಆಯೋಗ ಮತ್ತು ಜಪಾನ್ ಹಣಕಾಸು ವ್ಯಾಪಾರ ಮತ್ತು ಕೈಗಾರಿಕಾ ಸಚಿವಾಲಯ ಎರಡೂ ಸೇರ್ಕೊಂಡು ಏನು ಮಾಡಿದೆ ಅಂದರೆ 2026 ಜಪಾನ್ ಮತ್ತು ಮೊಬಿಲಿಟಿ ಶೃಂಗಸಭೆ 2026 ಬೆಂಗಳೂರಲ್ಲಿ ಆಯೋಜನೆ ಮಾಡಿದವು. ಇದ್ರದ್ದು ಏನಪ್ಪ ಉದ್ದೇಶ ಅಂದರೆ ಕ್ಲೀನ್ ಎನರ್ಜಿ ಫ್ಯೂಚರ್ ಮೊಬಿಲಿಟಿ, ಹೈಡ್ರೋಜನ್ ಮೊಬಿಲಿಟಿ ಅಂದರೆ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಇಲ್ಲ ಇದೆಯಲ್ಲ, ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ. ಇದನ್ನು ಸ್ವಲ್ಪ ನೋಡ್ಕೊಳ್ಳಿ. ಭಾರತದ ಮುಂಬೈನಿಂದ ಅಹಮದಾಬಾದ್ನವರೆಗೆ 508 ಕಿಲೋಮೀಟರ್ ಉದ್ದದ ದೇಶದ ಮೊದಲ ಬುಲೆಟ್ ರೈಲ್ವೆ ಕಾರಿಡಾರ್ ಯೋಜನೆಗೆ ಜಪಾನ್ ದೇಶವು 889,000 ಕೋಟಿ ಹಣಕಾಸಿನ ನೆರವು ನೀಡಿದೆ. ಕ್ವಶನ್ ಅದಲ್ಲ. ಭಾರತದಲ್ಲಿ ಮುಂಬೈನಿಂದ ಅಹಮದಾಬಾದ್ 508 ಕಿಲೋಮೀಟರ್ ಇದೆ. ಅದು ದೇಶದ ಮೊದಲ ಬುಲೆಟ್ ರೈಲ್ವೆ ಕಾರಿಡಾರ್, ಅಷ್ಟೇ ಕ್ವಶನ್. ಅದಾದ ನಂತರ ಇನ್ನೊಂದು ನೋಡಿ, ಪ್ರಾರಂಭ 2025 ಅವೇರ್ನೆಸ್ ಕ್ಯಾಂಪೇನ್ ಸೆಂಟ್ರಲ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಕ್ವಶನ್ ನಂಬರ್ 1, ಪ್ರಾರಂಭ ಅನ್ನೋದು ಅವೇರ್ನೆಸ್ ಕ್ಯಾಂಪೇನ್ ಯಾವ ಡಿಪಾರ್ಟ್ಮೆಂಟ್ ಮಾಡಿದೆ? ಸೆಂಟ್ರಲ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಆಗಿದೆ. ಏನಿಲ್ಲ, ಈಗ ಯಾರು ಈ ಟ್ಯಾಕ್ಸ್ ಕಟ್ತಿರ್ತಾರಲ್ಲ ಅವ್ರಿಗೆ ಯಾವುದೇ ರೀತಿಯಾದಂಥ ಕಿರಿಕಿರಿ ಆಗಬಾರ್ದು. ಅದಾದ ನಂತರ ಯಾರು ಕಟ್ಟಲ್ಲ, ವಂಚನೆ ಮಾಡ್ತಿರ್ತಾರೆ, ಸುಳ್ಳು ಹೇಳ್ಕೊಂಡು ಅವ್ರಿಗೆ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೋಬೇಕು. ಅದರ ಉದ್ದೇಶ ಇಷ್ಟೇ. ನಿಮ್ಮ ಅಚ್ಚ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಇಲ್ಲಿದೆ ನೋಡಿ, ನೀವು ಗ್ರಾಂಥಿಕ ಓದ್ಕೊಂಬಿಡಿ. ಪ್ರಾಮಾಣಿಕವಾಗಿ ತೆರಿಗೆ ಪಾವತಿಸುವುದು, ಸಹಜ ಆಯ್ಕೆಯಾಗುವಂಥ ವ್ಯವಸ್ಥೆಯನ್ನು ಸರಳಗೊಳಿಸಿದಾಗ ವಂಚಿಸುವ ತಂತ್ರಜ್ಞಾನದ ಮೂಲಕ ಹಿಡಿಯಿರಿ ಎಂಬ ಸಂದೇಶವನ್ನು ಜಾಗೃತಿ ಅಭಿಯಾನದಲ್ಲಿ ನೀಡಲಾಯಿತು. ಸಿಂಪಲ್. ಅದಾದ ನಂತರ ನೆಕ್ಸ್ಟು, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ದಕ್ಷಿಣ ಏಷ್ಯಾದ ಅತ್ಯುತ್ತಮ ಪ್ರಾದೇಶಿಕ ವಿಮಾನ ನಿಲ್ದಾಣ. ದಕ್ಷಿಣ ಏಷ್ಯಾಕ್ಕೆ ಹೆಮ್ಮೆ, ಅತ್ಯುತ್ತಮ ಪ್ರಾದೇಶಿಕ ವಿಮಾನ ನಿಲ್ದಾಣ. ಇಂಪಾರ್ಟೆಂಟೇ. ಯಾಕೆ ಹೇಳಿ? ದೇಶದ ಲೆವೆಲ್, ನಮ್ಮ ಬೆಂಗಳೂರು ನ್ಯಾಷನಲ್ ಲೆವೆಲ್ಲು, ಆಮೇಲೆ ಏಷ್ಯನ್ ಲೆವೆಲಲ್ಲಿ ನ್ಯೂಸ್ ಆಗ್ತಿದೆ, ಅದು ಇಂಪಾರ್ಟೆಂಟೇ. 3ನೇ ಬಾರಿಗೆ ಭಾರತ ಮತ್ತು ದಕ್ಷಿಣದ ಅತ್ಯುತ್ತಮ ಪ್ರಾದೇಶಿಕ ವಿಮಾನ ನಿಲ್ದಾಣ ಎಂಬ ಪ್ರಶಸ್ತಿಗೆ ಸತತವಾಗಿ 3ನೇ ಬಾರಿಗೆ ಇದೇ ಪ್ರಶಸ್ತಿಗೆ ವರ್ಷ ಕೊಡ್ತಾರೆ. ಸತತವಾಗಿ 3ನೇ ಬಾರಿಗೆ ಇದು ನಮ್ಮದು ಬರ್ತಾ ಇದೆ ಅಂತ ಫಸ್ಟ್ ಬರ್ತಾ ಇದೆ. ಖುಷಿ ವಿಚಾರ, ಇಂಪಾರ್ಟೆಂಟ್. ಯಾರು ನೀಡ್ತಾರೆ ಪ್ರಶಸ್ತಿನ? ಎಲ್ಲಿ? ಲಂಡನ್ನೇ ನೀಡಿದ್ದಾರೆ. ಯಾರು ನೀಡ್ತಾರೆ? ಸ್ಕೈ ಟ್ರ್ಯಾಕ್ಸ್ ಅಂತ ವರ್ಲ್ಡ್ ಏರ್ಪೋರ್ಟ್ ಅವಾರ್ಡ್ಸ್ ಅಲ್ಲಿ ನೀಡ್ತಾರೆ. ಸ್ಕೈ ಟ್ರ್ಯಾಕ್ಸ್ ಅವ್ರು ನೀಡ್ತಾರೆ. ನೆಕ್ಸ್ಟು ಇನ್ನೊಂದೇನೆಂದರೆ, ಈ ಇದೆಯಲ್ಲ ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ಲು ಇನ್ನೊಂದು ಮಾಡಿದ್ದಾರೆ. ಅದರ ಪಕ್ಕದಲ್ಲೇ ಅದರಲ್ಲಿ ಏನಂದರೆ ಟರ್ಮಿನಲ್ 2 ಅಂತಾರೆ ಅದಕ್ಕೆ. ಅಲ್ಲಿ ಪಕ್ಕದಲ್ಲಿ ಹೋಗೋಕ್ಕೂ ಬರೋಕ್ಕೂ ಮಾಡಿದ್ದಾರೆ ಟರ್ಮಿನಲ್ 2ನ. ಟರ್ಮಿನಲ್ 2 ತುಂಬ ಅದ್ಭುತವಾಗಿದೆ, ನಾವು ಕೂಡ ವಿಸಿಟ್ ಮಾಡಿದ್ವಿ. ಅದು ಇಂಪಾರ್ಟೆಂಟ್ ಅಲ್ಲ. ಸ್ಕೈ ಟ್ರ್ಯಾಕ್ಸ್ನಿಂದ 5 ಸ್ಟಾರ್ ರೇಟಿಂಗ್ ಪಡೆದ ದೇಶದ ಮೊದಲ ಟರ್ಮಿನಲ್ ಎಂಬ ಹೆಗ್ಗಳಿಕೆಗೆ ಇದು ಪಾತ್ರವಾಗಿದೆ. ಅರ್ಥ ಆಯ್ತಲ್ಲ? ಆಮೇಲೆ ಇನ್ನೊಂದು ಏನಂದರೆ, ವಿಶ್ವದ ಅತ್ಯುತ್ತಮ ಆಗಮನ ಸೌಲಭ್ಯ ವಿಮಾನ ನಿಲ್ದಾಣ ಪ್ರಶಸ್ತಿಯನ್ನು ಕೂಡ 4 ಬಾರಿ ಪಡೆದಿದೆ. ಒಂದನೇದು ಭಾರತ ಮತ್ತು ದಕ್ಷಿಣ ಏಷ್ಯಾದಲ್ಲಿ ಅತ್ಯುತ್ತಮ ಪ್ರಾದೇಶಿಕ ವಿಮಾನ ನಿಲ್ದಾಣ ನಂಬರ್ 1. ಎರಡನೇದು 5 ಸ್ಟಾರ್ ಸ್ಕೈ ಟ್ರ್ಯಾಕ್ಸ್ನಿಂದ 5 ಸ್ಟಾರ್ ಪಡೆದೈತಿ, ನಂಬರ್ 2. ನಂಬರ್ 3 ವಿಶ್ವದ ಅತ್ಯುತ್ತಮ ಆಗಮನದ ಸೌಲಭ್ಯ ವಿಮಾನ ನಿಲ್ದಾಣ ಹೊಂದಿದೆ. ABCD ಕ್ವಶನ್ ಆಗ್ಬೋದು ಇದು ಕೆಂಪೇಗೌಡ ಇಂಟರ್ನ್ಯಾಷನಲ್ KI ಬಗ್ಗೆ. ಮುಗಿತಾ? ಆಮೇಲೆ ಜಾಗತಿಕ ಶ್ರೇಯಾಂಕ, ಇದು ಸ್ಕೈ ಟ್ರ್ಯಾಕ್ಸ್ ಇದೆಯಲ್ಲ, ಅದು ನಂಬರಿಂಗ್ಸ್ ಬಿಡುತ್ತೆ ಶ್ರೇಷ್ಠತೆ ಆಧಾರದ ಮೇಲೆ. ಟೋಟಲ್ 50ರಲ್ಲಿ ಕರ್ನಾಟಕ ಹೋದ ಸಾರಿ 48 ಇತ್ತು. ನಮ್ಮ ಯಾವುದು ಕರ್ನಾಟಕದ್ದು ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಈ ಸಾರಿ 41ಕ್ಕೆ ಬಂದಿದೆ. ಇವೆಲ್ಲ ಇಂಪಾರ್ಟೆಂಟ್. ABCD ಕ್ವಶನ್ ಆಗ್ಬೋದಿದೆ. ಟಿ. ಅದಾದ ನಂತರ ದೇಶದಲ್ಲಿ ವಿಮಾ ಸೇವೆ ಆರಂಭಿಸಿದ ಅಲಿಯಾಂಜ್ ಜಿಯೋ ರಿ ಇನ್ಶೂರೆನ್ಸ್ ಅಂತ. ಸೊ ಇದನ್ನು ಕೇಳ್ಬೋದು. IRDA ಅಂತ ಇದೆಯಲ್ಲ. ಸೊ IRDAದಲ್ಲಿ ಏನು ಇಂಪಾರ್ಟೆಂಟ್ ಇದೆ, ಅಬ್ರಿವೇಟೆಡ್ ಫಾರ್ಮಾಗಿ ಕೇಳ್ಬೋದು. ಇನ್ಶೂರೆನ್ಸ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ. ಇದು 2000ರಲ್ಲಿ ಸ್ಟಾರ್ಟ್ ಆಗುತ್ತೆ. ಇದನ್ನು ಕ್ವಶನ್ ಆಗಿದೆ, ಹಿಂದ್ಗಡೆ ತುಂಬ ಸಾರಿ ಕ್ವಶನ್ ಆಗಿದೆ, ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಆಮೇಲೆ ಯಾವ ಸಮಿತಿ ಇದನ್ನು ನೀವು ಸ್ಟಾರ್ಟ್ ಮಾಡಿ ಅಂತ ಹೇಳ್ತಂದರೆ ಆರ್ ಎನ್ ಮೆಲ್ಲೋತ್ರ ಈ ಸಮಿತಿ ಇನ್ಶೂರೆನ್ಸ್ನ ಸ್ಟಾರ್ಟ್ ಮಾಡಿ ನೀವು ಅಂತ ಹೇಳ್ತು. ಈಗ ಇದನ್ನು IRDAನ ಸ್ಟಾರ್ಟ್ ಮಾಡಿ ಅಂತ ಅದನ್ನು ಕ್ವಶನ್ ಕೇಳ್ತಾನೆ. 2000ರಲ್ಲಿ ಇದು ಸ್ಟಾರ್ಟ್ ಆಗಿದೆ. ನಿಮಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನು ಸೊ ಇಲ್ಲಿ ಕೊಟ್ಟಿದೆ ನೋಡಿ. ಭಾರತ ಸರ್ಕಾರದ ಹಣಕಾಸು ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಶಾಸನಬದ್ಧ ಮತ್ತು ಸ್ವಾಯತ್ತ ಸಂಸ್ಥೆಯಾಗಿದೆ. ಇದು ಭಾರತದ ವಿಮೆ ಮತ್ತು ಮರು ವಿಮೆ ಉದ್ಯಮಗಳನ್ನು ನಿಯಂತ್ರಿಸುವ ಪರವಾನಗಿ ನೀಡುವ ಕಾರ್ಯ ಹೊಂದಿದೆ. ಇದ್ರ ಕೆಲಸ ಏನು? ಯಾರು ಇನ್ಶೂರೆನ್ಸ್ ಕಂಪ್ನಿ ಇರ್ತಾವಲ್ಲ ಪ್ರೈವೇಟು, ಎಲ್ಲದಕ್ಕೂ LIC ಅವ್ರಿಗೆ ಇದೆ, ಇವರೇ ಕೊಟ್ಟಿದ್ದು. ಅರ್ಥ ಆಯ್ತಾ? ಪರ್ಮಿಷನ್. ಸೊ ಅವರು ಪರ್ಮಿಷನ್ ನೀಡ್ತಾರೆ. ನಿಮಗೆ ಇಂಪಾರ್ಟೆಂಟ್ IRDA ಯಾವ ಸ್ಥಾಪನೆ ಆಯಿತು ಅನ್ನೋದು, ಇದೇನು ಇಂಪಾರ್ಟೆಂಟ್ ಅಲ್ಲ. ನೆಕ್ಸ್ಟು ಮೆಟ್ರೋ 3ನೇ ಹಂತಕ್ಕೆ ಜೈಕಾ ಜೊತೆ ಮಹತ್ವದ ಒಪ್ಪಂದ. ಮೆಟ್ರೋ ಇದೆಯಲ್ಲ, ಅದಕ್ಕೆ ಕೇಂದ್ರ ಸರ್ಕಾರದಲ್ಲಿ ಬರುತ್ತೆ. ಸೊ ನಮ್ಮ ಕೇಂದ್ರ ಸರ್ಕಾರ ಮತ್ತು ಜಪಾನ್ ಎರಡೂ 6,100 ಕೋಟಿ
ಎರಡು ಸಾಲ ಒದಗಿಸ್ಕೊಂಡು ನೆರವು ಅಡಿಯಲ್ಲಿ ನಮ್ಮ ಬೆಂಗಳೂರದ್ದು ಏನು 3ನೇ ಹಂತ ಇದೆಯಲ್ಲ ಅದನ್ನು ಸ್ಟಾರ್ಟ್ ಮಾಡ್ಕೊತಾರೆ. 3ನೇ ಹಂತದಲ್ಲಿ 31 ನಿಲ್ದಾಣಗಳಿದೆವು. ಇದು 30 ವರ್ಷದವರೆಗೂ ಅವ್ರಿಗೆ ನಾವು ರಿಟರ್ನ್ ಮಾಡ್ಬೋದು. ಅಲ್ಲಿವರೆಗೂ ಸಾಲ ಕೊಡ್ತಾರೆ. ಯಾರು? ಜಪಾನ್ನವರು. ಜೈಕಾ ಒಪ್ಪಂದ ಯಾವ ದೇಶದ ಜೊತೆಗೆ ಅಂತ ಆಗ್ಬೋದು, ಎಷ್ಟು ದುಡ್ಡು ಅಂತ ಆಗ್ಬೋದು. ಅರ್ಥ ಆಯ್ತಾ? ಬೆಂಗಳೂರು ಆಗಿರೋದ್ರಿಂದ ಚೂರು ಇಂಪಾರ್ಟೆಂಟ್. IRDA ನಾನು ಹೇಳಿದೆಲ್ಲ, ಇವಾಗ ಕೇಂದ್ರ ಕಚೇರಿ ಹೈದರಾಬಾದಲ್ಲಿದೆ. ನೋಡಿ ಇಲ್ಲಿ ಹೇಳಿದ್ದಾನೆ, ತೆಲಂಗಾಣದ ಹೈದರಾಬಾದ್ನಲ್ಲಿದೆ. ಅಜಯ್ ಸೇಠ್, ಇದು ಇಂಪಾರ್ಟೆಂಟೇ IRDAದ್ದು. ಆಮೇಲೆ 16ನೇ ಜನಗಣತಿ ಸಾರ್ವಜನಿಕರು ಸ್ವಯಂ ಗಣತಿ ಪೋರ್ಟಲ್ನಲ್ಲಿ ಉತ್ತರಿಸಲು ಅನುಕೂಲವಾಗುವಂತೆ 33 ಪ್ರಶ್ನೆಗಳನ್ನು ಅದರಲ್ಲಿ ಒಂದು ಪೋರ್ಟಲ್ ಮಾಡ್ಕೊಂಡಿದ್ದಾರಂತೆ. ಆಮೇಲೆ ಇದರಲ್ಲಿ ಇಂಪಾರ್ಟೆಂಟ್ ಏನಂದರೆ, ಲಿವ್ ಇನ್ ಸಂಬಂಧ ಇರೋರನ್ನು ಕೂಡ ವಿವಾಹ ದಂಪತಿಗಳು ಅಂತ ಕನ್ಸಿಡರ್ ಮಾಡ್ತದೆ ಅಂತ. ಒಳ್ಳೆಯ ಬೆಳವಣಿಗೆ. ಬೆಂಗಳೂರಲ್ಲಿ ಅದೆಲ್ಲ ಜಾಸ್ತಿ ಆಗಿಬಿಟ್ಟಿದೆ. ಆಮೇಲೆ ಗ್ರಾಮ ಮಟ್ಟದಲ್ಲಿ ನಾಗರಿಕ ಸೌಲಭ್ಯಗಳ ಕುರಿತು ದತ್ತಾಂಶ ಸಂಗ್ರಹಣೆ, ಇದು ಗುಡ್. ಯಾರು ಇದನ್ನು ಜನಗಣತಿ ಮಾಡ್ತಾರೆ ಅಂದರೆ ರಿಜಿಸ್ಟ್ರಿ ಜನರಲ್ ಮತ್ತು ಜನಗಣತಿ ಆಯೋಗ, ಅವರು ಮಾಡ್ತಾರೆ ಇದನ್ನು ನೆನ್ಪಿಟ್ಕೊಳ್ಳಿ. ಎಕ್ಸಾಂಪಲ್ಲು ಇದೆಲ್ಲ ಇಂಪಾರ್ಟೆಂಟ್ ಅಲ್ಲ ಬಿಡಪ್ಪ. ನಮ್ಮ HAL ಇದೆಯಲ್ಲ, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್, 1940. ಇಂಪಾರ್ಟೆಂಟ್ ಏನೆಂದರೆ, ಬೆಂಗಳೂರು ಮೂಲದ ಸಾರ್ವಜನಿಕ ವಲಯದ ರಕ್ಷಣಾ ವೈಮಾನಿಕ ಸಂಸ್ಥೆ HAL 2025-26ರಲ್ಲಿ ಟೋಟಲ್ ಆಗಿ 32,250 ಕೋಟಿ ಆದಾಯ ಮಾಡಿದೆ ಅಂತೆ. ಗುಡ್. ಸೊ ಯುದ್ಧ ವಿಮಾನಗಳನ್ನು ತೇಜಸ್ ಅವನ್ನೆಲ್ಲ ರೆಡಿ ಮಾಡ್ತಿರ್ತಾರಲ್ಲ ಇವರು, ಅಂದರೆ ನಮ್ಮ ವಿಮಾನಗಳ ಪೂರೈಕೆಗೆ ರಕ್ಷಣಾ ಸಚಿವಾಲಯದೊಂದಿಗೆ 62,000 ಕೋಟಿ ಒಪ್ಪಂದ ಆಗಿದೆ ಅಂತೆ ಇವ್ರಿಗೆ, ರಕ್ಷಣಾ ಸಚಿವಾಲಯದ ಜೊತೆಗೆ. ಸೊ ಇಷ್ಟು ಲಾಭ ಮಾಡಿದ್ರಂತೆ. ಕ್ವಶನ್ ಅದಲ್ಲ, ಎಷ್ಟು ಲಾಭ ಮಾಡಿದ್ರೆ ಅಂತಲ್ಲ, ಇದು ಬಂದಿರೋದು ಹಾಗೆ ನೋಡ್ಕೊಳ್ಳಿ. 32,750 ಅಂತ ನೆನ್ಪಿಟ್ಕೊಳ್ಳಿ. ಇಂಪಾರ್ಟೆಂಟ್ ಏನಂದರೆ, ಹಿಂದೂಸ್ತಾನಿ ಏರೋನಾಟಿಕ್ಸ್ ಲಿಮಿಟೆಡ್ HAL ಕೇಂದ್ರ ಕಚೇರಿಯಲ್ಲಿದೆ, ಬೆಂಗಳೂರಲ್ಲಿದೆ. ಕ್ವಶನ್ ನಂಬರ್ 1. ಕ್ವಶನ್ ನಂಬರ್ 2 ಅಬ್ರಿವೇಟೆಡ್ ಫಾರ್ಮ್ ಕೇಳಲ್ಲ, ಹಾಗೆ ನೋಡ್ಕೊಳ್ಳಿ, ಎಲ್ರಿಗೂ ಗೊತ್ತಿರುತ್ತೆ. ಯಾವಾಗ ಸ್ಟಾರ್ಟ್ ಆಯಿತು? 1940 ಡಿಸೆಂಬರ್ 23ರಂದು ಸ್ಟಾರ್ಟ್ ಆಯಿತು. ಯಾರು? ವಾಲ್ಚಂದ್ ಹೀರಾಚಂದ್ ಎಂಬ ಕೈಗಾರಿಕಾ ಉದ್ಯಮಿಯಿಂದ ಇದು ಸ್ಟಾರ್ಟ್ ಆಯಿತು. ಅವಾಗ ಯಾರು ಹೆಲ್ಪ್ ಮಾಡಿದರು ಅಂದರೆ, ಇದು 1940 ನಮ್ಮದು ಸ್ವತಂತ್ರ ಸಿಕ್ಕಿರಲ್ಲ, ಜಯಚಾಮರಾಜೇಂದ್ರ ಒಡೆಯರು, ಅವಾಗ ಅವ್ರ ಜೊತೆ ಸೇರ್ಕೊಂಡು ಇವರು ಸ್ಟಾರ್ಟ್ ಮಾಡ್ತಾರಂತೆ. ಇದು ಮೊದಲು ಏನಿತ್ತಪ್ಪ ಅಂದರೆ ಹಿಂದೂಸ್ತಾನಿ ಏರ್ಕ್ರಾಫ್ಟ್ ಲಿಮಿಟೆಡ್ ಅಂತ ಇತ್ತು. 64 ಅಕ್ಟೋಬರ್ 1ರಿಂದ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಆಗಿದೆ. ಇದು ಭಾರತ ಸಾರ್ವಜನಿಕ ವಲಯದ ಏರೋಸ್ಪೇಸ್ ಮತ್ತು ರಕ್ಷಣಾ ಕಂಪನಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಒಂದನೇದು ಈ ಕೇಂದ್ರ ಕಚೇರಿಯಾಗಿದೆ. ಅದಾದ ನಂತರ ಡೇಟ್ ಯಾವಾಗ ಸ್ಟಾರ್ಟ್ ಆಯಿತು, ಯಾರು ಸ್ಟಾರ್ಟ್ ಮಾಡಿದರು, ಅದಾದ ನಂತರ ಯಾವಾಗ ಹೆಸರು ಚೇಂಜ್ ಆಯಿತು ನೋಡ್ಕೊಳ್ಳಿ, ಇಂಪಾರ್ಟೆಂಟು. ಇವ್ರು ಏನೇನು ಮಾಡ್ತಾರೆ ಅಂದರೆ, ಯುದ್ಧ ವಿಮಾನಗಳನ್ನು, ಯುದ್ಧ ಹೆಲಿಕಾಪ್ಟರ್ಗಳನ್ನು, ಮಾನವರಹಿತ ವೈಮಾನಿಕ ವಿಮಾನಗಳು, ಜೆಟ್ಟು, ಟರ್ಬೈನ್ ಇಂಜಿನ್, AVX, ಇದು ಇಂಪಾರ್ಟೆಂಟು. ಯಾಕೆ ಇಂಪಾರ್ಟೆಂಟ್ ಅಂದರೆ, KAದವನು ಹಂಗೇ ಕ್ವಶನ್ ಕೇಳ್ತಾವನೆ, ಅದಕ್ಕೋಸ್ಕರ ಏನು ಮಾಡುತ್ತಂತೆ ಗೊತ್ತಿರಲಿ. 14ನೇ ಮಹಾರತ್ನ ಸ್ಥಾನ ಪಡೆದ HAL ಸಂಸ್ಥೆ. ನಾನು ನಿಮಗೆ ಆವಾಗಲೇ ಹೇಳಿದೆಲ್ಲ, ಮಹಾರತ್ನ ಮತ್ತು ಬೇಸ್ಡನ್ನ ಅವ್ರದ್ದು ಎಷ್ಟು ಇನ್ವೆಸ್ಟ್ ಮಾಡ್ತಾರೆ, ಅದಾದ ನಂತರ ಎಷ್ಟು ಲಾಭ ಬರ್ತಾ ಇದೆ, ಅದಾದ ಒಟ್ಟು ಆದಾಯದ ಮೇಲೆಗೆ ಡಿಸೈಡ್ ಮಾಡ್ತಾರೆ ಮಹಾರತ್ನ ಮತ್ತು ನವರತ್ನ ಅಂತ. ಟೋಟಲ್ ನಾನು ನಿಮ್ಗೆ ಹೇಳಿದೆ 14 ಮಹಾರತ್ನ ಇದಾವೆ, 26 ನವರತ್ನ ಇದಾವೆ ಅಂತ. 14 ಮಹಾರತ್ನ 2024 ಅಕ್ಟೋಬರ್ ಮಹಾರತ್ನ ಸ್ಥಾನವನ್ನು ಪಡೆದ ಸಾರ್ವಜನಿಕ ವಲಯದ. ಖುಷಿ ವಿಚಾರ ಅಂದರೆ 14ನೇದೇ ಇದು, ಮೊನ್ನೆ ರೀಸೆಂಟಾಗಿ ಕರೀತಲ್ಲ ಅಂತ. ರೀಸೆಂಟಾಗಿ ಅಂದರೆ 2024ರಲ್ಲಿ 14 ಪಡೀತು. ನೆಕ್ಸ್ಟು ಸಾರ್ವಜನಿಕ ಕೇಳ್ಬೋದು, ಇದು ಯಾವ ಸ್ಥಾನದ ಮಹಾರತ್ನನ ನವರತ್ನ ಅಂತ. ಮಹಾರತ್ನ ನೆನ್ಪಿಡ್ಲಿ. ನೆಕ್ಸ್ಟು ಸಾಮರ್ಥ್ಯ ನಿರ್ಮಾಣ ಆಯೋಗದ ಸಾಧನ ಸಪ್ತಾಹ ಮಿಷನ್ ಕರ್ಮಯೋಗ ಹೇಗೆ ಅಂತ ಮಿಷನ್ ಕರ್ಮಯೋಗ ಎಂದು ಉಪಕ್ರಮವಾಗಿದೆ. ಇದು ನಾಗರಿಕ ಸೇವೆಗಳ ಸಾಮರ್ಥ್ಯ ವೃದ್ಧಿಗಾಗಿ ರಾಷ್ಟ್ರೀಯ ಕಾರ್ಯಕ್ರಮ. ಏನೇನಂತ ಇಂಪಾರ್ಟೆಂಟ್ ಅಲ್ಲ. ಇದೇನು ಮಾಡ್ತಾರಪ್ಪ ಅಂದರೆ, ಏಪ್ರಿಲ್ 2ರಿಂದ ಏಪ್ರಿಲ್ 8ರವರೆಗೆ ಸಿಬ್ಬಂದಿ ತರಬೇತಿ ಇಲಾಖೆ ಸಾಮರ್ಥ್ಯ ನಿರ್ಮಾಣ ಆಯೋಗ ಕರ್ಮಿಗೆ ಭಾರತವರು ಯೋಜನೆ ಮಾಡ್ತಾರೆ. ಭಾರತದ ಭವಿಷ್ಯಕ್ಕೆ ಸಿದ್ಧವಾದ ನಾಗರಿಕ ಸೇವಾ ವ್ಯವಸ್ಥೆ ನಿರ್ಮಿಸುವುದು ಮಹತ್ವದ ಹೆಜ್ಜೆಯಾಗಿದೆ. ಸಾಧನ ಸಪ್ತಾಹದಲ್ಲಿ ಭಾಗವಹಿಸಿದ ಪ್ರಧಾನಿ ಮೋದಿಯವರು ಸರ್ಕಾರಿ ಅಧಿಕಾರಿಗಳಿಗೆ ನಾಗರಿಕ ದೇವೋಭವ ಎಂಬ ಮಂತ್ರ ಪಾಲಿಸುವಂತೆ ಕರೆ ನೀಡಿದ ವಿಡಿಯೋ ಸಂದೇಶ. ಕೇಳಿದರೆ ಏನಂದ್ರೆ ಇಲ್ಲ, ಈ ಸಿವಿಲ್ ಸರ್ವಿಸ್ ಇರ್ತಾರಲ್ಲ ಅದನ್ನು ಜನರಿಗೋಸ್ಕರ ಮಾಡಿ ಅಂತ ಇವ್ರೊಂದು ಕಾರ್ಯಕ್ರಮ ಮಾಡ್ತಾರೆ. ಅದೇ ಸಾಮರ್ಥ್ಯ ನಿರ್ಮಾಣ ಆಯೋಗದ ಸಾಧನ ಸಪ್ತಾಹ, ಇಂಡಿಯಾಸ್ ಲಾರ್ಜೆಸ್ಟ್ ಕೊಲಾಬರೇಟಿವ್ ಕೆಪಾಸಿಟಿ ಬಿಲ್ಡಿಂಗ್ ಇನಿಷಿಯೇಟಿವ್ ಅಂತ ಸಾಧನ ಸಪ್ತಾಹ. ಇಂಪಾರ್ಟೆಂಟ್ ಏನಲ್ಲ. ವಿವಾಹಿತ ಪುರುಷನ ಲಿವ್ ಇನ್ ಅಪರಾಧವಲ್ಲ, ಅಲಹಾಬಾದ್ ಹೈಕೋರ್ಟ್ ತೀರ್ಪು. ಏನದಾರಲ್ಲ ಇವರು, ವಿವಾಹಿತ ಪುರುಷರು ಯಾರಾದರೂ ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿದ್ದರೆ ಅದು ಅಪರಾಧವಲ್ಲ, ಬಟ್ ಆ ಹೆಣ್ಮಗಳ ಸಹಮತಿ ಇರ್ಬೇಕಂತಾರೆ. ತಲೆ ಕೆಡಿಸ್ಕೊಬೇಡಿ ಬಿಡಪ್ಪ, ಬೇಡ.
ಆಂಧ್ರ ಪ್ರದೇಶ ಸರ್ಕಾರ ರಾಜ್ಯದ ಮೊದಲ ಬುಡಕಟ್ಟು ರಾಗಿ ಆಧಾರಿತ ಆಹಾರ ಮೆನುವಾದ ಅರಕು ಕೌನಿಯನ್ನು ಬಿಡುಗಡೆ. ಇಂಪಾರ್ಟೆಂಟಾ? ಏನು ಈ ಸಿಂಪಲ್ಲು, ನಾವು ಹೇಗೆ ರಾಗಿ ತಿಂತೀವಲ್ಲ ದಕ್ಷಿಣ ಕರ್ನಾಟಕದವರು ಅದೇ ರೀತಿ, ಆಮೇಲೆ ಉತ್ತರ ಕರ್ನಾಟಕ ರೊಟ್ಟಿ ತಿಂತೀವಲ್ಲ ಹಾಗೆ ದಕ್ಷಿಣ ಕರ್ನಾಟಕದ ರಾಗಿ ತಿಂತಾರಲ್ಲ ಅದೇ ರೀತಿ ಅಲ್ಲಿ ಒಂದು ರಾಗಿ ಟೈಪು ಒಂದು ಅರಕು ಕೌನಿಯ ಅಂತ ಒಂದು ಫುಡ್ ಇದೆ, ಅರಕು ಕೌನಿಯ ಅಂತ. ಅದನ್ನು ಅವರು ಚಂದ್ರಬಾಬು ನಾಯ್ಡು ಇದ್ದಾರಲ್ಲ, ಯಾರು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಅವರು, ಅದನ್ನು ಬುಡಕಟ್ಟು ರಾಜ್ಯದ ಮೊದಲ ಬುಡಕಟ್ಟು ಆಹಾರವನ್ನಾಗಿ ಮಾಡಿದ್ದಾರೆ. ಸಿಂಪಲ್, ಯಾವುದು? ಅರಕು ಕೌನಿಯ. ಆಮೇಲೆ ಕ್ವಶನ್ ನಂಬರ್ ಕೇಳ್ಬೋದು, ಧಾರ್ಮಿಕ ಸ್ವಾತಂತ್ರ್ಯ ಮಸೂದೆ 2025 ಮಹಾರಾಷ್ಟ್ರ ಸರ್ಕಾರ ಏನಂತ ಜಾರಿಗೆ ತಗೊಂಡಿದೆ ಅಂದರೆ ಧಾರ್ಮಿಕ ಸ್ವಾತಂತ್ರ್ಯ ಮಸೂದೆ ಅಂತ ತಗೊಂಡಿದೆ. ಇದರ ಅರ್ಥದಲ್ಲಿ ಏನು ಮಾಡಿದೆ ಅಂದರೆ ಧ್ವನಿ ಮತದ ಮುಖಾಂತರ ಇದು ಅಂಗೀಕಾರ ಮಾಡಿದೆ ಅಂತೆ. ಬಲವಂತ, ವಂಚನೆ, ಪ್ರಚೋದನೆ ಅಥವಾ ವಿವಾಹದ ಮೂಲಕ ನಡೆಯುವ ಧಾರ್ಮಿಕ ಮತಾಂತರಗಳನ್ನು ನಿಷೇಧಿಸಲು ಇದು ಕಠಿಣ ನಿಯಮಗಳನ್ನು ಹೊಂದಿದೆ. ಮಸೂದೆಯ ಪ್ರಕಾರ ಮದುವೆ ನೆಪದಲ್ಲಿ ಮತಾಂತರಗೊಂಡವರಿಗೆ 7 ವರ್ಷ ಜೈಲು ಶಿಕ್ಷೆ, 1 ಲಕ್ಷ ರು ದಂಡ ವಿಧಿಸಲಾಗುತ್ತದೆ. ಅದಾದ ನಂತರ ಈ ಇಂಪಾರ್ಟೆಂಟ್ ಯಾವ ಟೈಮಲ್ಲಿ ಕೇಳಿದ್ರೆ ಅಂತ ಗೊತ್ತಾಗಲ್ಲ, ಇವನ್ನ ನಾನು ಹೇಳ್ತಾ ಇದ್ದೀನಿ, ಇವಾಗಲೂ ಹೇಳ್ತಾ ಇದ್ದೀನಿ. ಮೊನ್ನೆ ಮುಖ್ಯಮಂತ್ರಿ ಕೊಟ್ಟಿದ್ದ ರಾಜ್ಯಪಾಲರನ್ನು ಕೊಡ್ಬೋದು. ಸೊ ರಾಜ್ಯಪಾಲರು ಯಾವ್ಯಾವ ಇಂಪಾರ್ಟೆಂಟ್ ಇಟ್ಕೊಳ್ಳಿ, ಒಂದು ಕರ್ನಾಟಕ ನೆನ್ಪಿಟ್ಕೊಳ್ಳಿ, ವೆಸ್ಟ್ ಬೆಂಗಾಲ್ ನೆನ್ಪಿಟ್ಕೊಳ್ಳಿ, ಪಾಂಡಿಚೇರಿ ನೆನ್ಪಿಟ್ಕೊಳ್ಳಿ, ಕೇರಳ ನೆನ್ಪಿಟ್ಕೊಳ್ಳಿ, ಅದಾದ ನಂತರ ತಮಿಳ್ನಾಡು ನೆನ್ಪಿಟ್ಕೊಳ್ಳಿ, ಆಮೇಲೆ ಅಸ್ಸಾಂ. ಯಾಕೆಂದರೆ ಎಲೆಕ್ಷನ್ ಆಗಿದೆ, ಅದಕ್ಕೆ ಇಂಪಾರ್ಟೆಂಟ್ ಇದು. ಸೊ ತಮಿಳುನಾಡು ರಾಜ್ಯಪಾಲ ಆಗಿದ್ದ ಎನ್ ರವಿ ಅವರನ್ನು ಪಶ್ಚಿಮ ಬಂಗಾಳದ ರಾಜ್ಯಪಾಲರ ಮಾಡವ್ರೆ. ಆಮೇಲೆ ಕೇರಳದಲ್ಲಿ ಇದ್ರಲ್ಲ ಇನ್ನೊಬ್ಬರು, ಅವ್ರನ್ನ ರಾಜೇಂದ್ರ ವಿಶ್ವನಾಥ್ ಆರ್ಲೇಕರ್, ಇವ್ರನ್ನ ತಮಿಳುನಾಡಿಗೆ ಹೆಚ್ಚುವರಿಯನ್ನಾಗಿ ಮಾಡಿದ್ದಾರೆ. ಸೊ ಸಂವಿಧಾನದಲ್ಲಿ ಏನಾರ ಹೇಳುತ್ತಾ ರಾಜ್ಯಪಾಲರ ನೇಮಕ? ನಿಜವಾಗ್ಲೂ ಹೇಳುತ್ತೆ. ಸಂವಿಧಾನದ 153ನೇ ವಿಧಿಯನ್ನು ರಾಜ್ಯಕ್ಕೊಬ್ಬ ರಾಜ್ಯಪಾಲರು ಅಥವಾ 2 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಒಬ್ಬ ರಾಜ್ಯಪಾಲರನ್ನು ನೇಮಿಸಲು ಅವಕಾಶ ಇದೆ. ಆಮೇಲೆ ಲಡಾಖ್ ಲೆಫ್ಟಿನೆಂಟ್ ಗವರ್ನರ್ ಆಗಿ ವಿನಯ್ ಕುಮಾರ್ ಸಕ್ಸೇನಾ ನೇಮಕ. ವಿನಯ್ ಕುಮಾರ್ ಸಕ್ಸೇನಾ ಅವರನ್ನು ಕೇಂದ್ರಾಡಳಿತ ಪ್ರದೇಶ ಲಡಾಖ್ ಉಪರಾಜ್ಯಪಾಲರನ್ನಾಗಿ ನೇಮಕ ಮಾಡಿದೆ. ಇನ್ನೊಂದು ನೆನ್ಪಿಟ್ಕೊಳ್ಳಿ, ಕೇಂದ್ರಾಡಳಿತ ಪ್ರದೇಶಕ್ಕಿರೋರನ್ನ ಅವ್ರನ್ನ ಉಪರಾಜ್ಯಪಾಲರು ಅಂತಾರೆ. ಏಕೆ ರಾಷ್ಟ್ರಪತಿಯವರ ಆಡಳಿತದಲ್ಲಿರುತ್ತಲ್ಲ ಅವ್ರನ್ನ ಉಪರಾಜ್ಯಪಾಲರು ಅಂತ ಹೇಳ್ತಾರೆ. ಇಲ್ಲಿ ಮುಖ್ಯಮಂತ್ರಿ ಇರಲ್ಲ, ಅದಕ್ಕೋಸ್ಕರ. ನೆಕ್ಸ್ಟು ಭಾರತ್ ಔದ್ಯೋಗಿಕ ವಿಕಾಸ ಯೋಜನಾ, ಭವ್ಯ ಅಂತ ಇದ್ರ ಹೆಸರು. ಸೊ ಇದನ್ನು ಭವ್ಯ ಯೋಜನೆ, ಇದು ಇಂಪಾರ್ಟೆಂಟ್ ಇದೆ. ಇದನ್ನು ಸ್ವಲ್ಪ ಇನ್ ಡೀಟೇಲಾಗಿ ಓದ್ಕೊಳ್ಳಿ. ನಾನು ಇಂಪಾರ್ಟೆಂಟ್ ಮಾತ್ರ ಹೇಳ್ತೀನಿ. ಇದನ್ನು ಯಾರ್ಯಾರು ಮ್ಯಾಗ್ಝಿನ್ ಇದೆ ನೀಟಾಗಿ ಓದ್ಕೊಳ್ಳಿ. ನಾನು ಏನೇನು ಹೈಲೈಟ್ ಮಾಡಿದೆ ನೋಡಿಕೊಂಡು. ದೇಶದ ಉತ್ಪಾದನಾ ವಲಯಕ್ಕೆ ಉತ್ತೇಜನ ನೀಡುವ ಮಹತ್ವದ ಹೆಜ್ಜೆಯಾದ 33,660 ಕೋಟಿ ರು ವೆಚ್ಚದಲ್ಲಿ ಭಾರತ್ ಔದ್ಯೋಗಿಕ ವಿಕಾಸ ಯೋಜನೆ ಭವ್ಯಗೆ ಪ್ರಧಾನಮಂತ್ರಿ ನೇತೃತ್ವದ ಕೇಂದ್ರದ ಸಚಿವ ಸಂಪುಟ ನಿರ್ಧಾರ ಮಾಡಿದೆ. ದೇಶಾದ್ಯಂತ 100 ಪ್ಲಗ್ ಪ್ಲೇ ಕೈಗಾರಿಕಾ ಉದ್ಯಾನವನ್ನು ಅಭಿವೃದ್ಧಿಪಡಿಸಲು ಯೋಜನೆ ಆಗಿದೆ. ಪ್ಲಗ್ ಆ್ಯಂಡ್ ಪ್ಲೇ ಅಂದರೆ ಏನಿಲ್ಲ, ಇವಾಗ ಹೊಸದಾಗಿ ಯಾರಾದರೂ ಒಬ್ಬರು ಕಂಪ್ನಿ ಕಟ್ಟಬೇಕಪ್ಪ ಅಂದರೆ ಇನ್ವೆಸ್ಟ್ಮೆಂಟು ಅವ್ರದ್ದು ತುಂಬ ಜಾಸ್ತಿ ಆಗುತ್ತೆ. ಜಾಗ ತೊಗೋಬೇಕು, ಅದಂಥದ್ದು ಕಂಪ್ನಿ ಕಟ್ಟಿಸ್ಬೇಕು, ಅದರಲ್ಲಿರುವಂಥ ಮೂಲಭೂತ ಸೌಕರ್ಯಗಳು ಕೂಡ ಎಲ್ಲ ವ್ಯವಸ್ಥೆ ಮಾಡಬೇಕು. ಇದನ್ನೆಲ್ಲ ಕೇಂದ್ರ ಸರ್ಕಾರ ಮಾಡಿ ಬರ್ರಪ್ಪ ಕಂಪ್ನಿ ಮಾಡಿ ನಿಮ್ದು ಅಂತ ಕೊಡುತ್ತೆ, ಅದರಿಂದ ಲಾಭ ತಗೊಳುತ್ತೆ. ಅದಕ್ಕೆ ಪ್ಲಗ್ ಆ್ಯಂಡ್ ಪ್ಲೇ ಅಂತಾರೆ. ಅರ್ಥ ಆಯ್ತಾ? ಜಾಗ ಕರೆಸಿ ನೋಡಿ, ನಾನು ಹೇಳಿದೆಲ್ಲ ವ್ಯವಸ್ಥೆ ಮಾಡಿ. ಈಗ ಏನು ಮಾಡ್ತಾ ಇದೆ ಅಂದರೆ ಯೋಜನೆ ಅಡಿಯಲ್ಲಿ 100ರಿಂದ 1,000 ಎಕರೆ ವಿಸ್ತೀರ್ಣದ ಕೈಗಾರಿಕಾ ಪಾರ್ಕ್ಗಳನ್ನು ನಿರ್ಮಿಸಲಾಗುವುದು. ಅಂದರೆ ಈ ಯೋಜನೆ ಅಡಿಯಲ್ಲಿ, ಭವ್ಯ ಯೋಜನೆ ಅಡಿಯಲ್ಲಿ 100ರಿಂದ 1,000 ಕೈಗಾರಿಕಾ ಪಾರ್ಕ್ಗಳನ್ನು 1000 ಎಕರೆ ವಿಸ್ತೀರ್ಣದ, 100 ಎಕರೆದಿಂದ ಹಿಡ್ಕೊಂಡು 1000 ಎಕರೆವರೆಗೂ ವಿಸ್ತೀರ್ಣದ ಕೈಗಾರಿಕಾ ಪಾರ್ಕ್ ನಿರ್ಮಾಣ ಮಾಡ್ತಾರಂತೆ. ಪ್ರತಿ ಎಕರೆಗೆ ಗರಿಷ್ಠ 1 ಕೋಟಿ ಆರ್ಥಿಕ ನೆರವು ಒದಗಿಸ್ತಾರಂತೆ. ಈ ಪಾರ್ಕ್ಗಳಿಗೆ ಗುಣಮಟ್ಟದ ಆಂತರಿಕ ರಸ್ತೆಗಳು, ಭೂಗತ ಯುಟಿಲಿಟಿಗಳು, ಸುಸಜ್ಜಿತ ಒಳಚರಂಡಿ, ಸಾಮಾನ್ಯ ತ್ಯಾಜ್ಯ ಸಂಸ್ಕರಣಾ ಘಟಕಗಳು, ICT ಆಡಳಿತ ವ್ಯವಸ್ಥೆ ಇರಲಿದೆ. ನಿಮಗೆ ಇದು ಗೊತ್ತಾಯ್ತಲ್ವ? ಸೊ ಎಲ್ಲದನ್ನು ರೆಡಿಮೇಡ್ ಫುಡ್ ಬನ್ನಪ್ಪ ಇನ್ವೆಸ್ಟ್ಮೆಂಟ್ ಮಾಡಿ, ಇನ್ಮೇಲೆ ನೀವು ಅದನ್ನು ಇನ್ವೆಸ್ಟ್ಮೆಂಟ್ ಮಾಡಿ ನಮಗೆ ಪ್ರೊಡ್ಯೂಸ್ ಮಾಡಿ, ನಮ್ಮ ಇನ್ಕಮ್ಗೆ, ನಮ್ಮ ಭಾರತದ GDPಗೆ ನೀವು ಸಹಾಯ ಮಾಡಿ ಅಂತ ಹೇಳೋದೇ ಈ ಯೋಜನೆ. ಯಾರ್ಯಾರಿದ್ದಾರೆ ಆಮೇಲೆ ಪ್ರಾಥಮಿಕ ಫಲಾನುಭವಿಗಳು, ದ್ವಿತೀಯ ಫಲಾನುಭವಿಗಳು, ಉತ್ಪಾದಕ ಘಟಕಗಳು, MSME ಉದ್ಯಮಗಳು, ಪ್ರಾಥಮಿಕ ದ್ವಿತೀಯ ಅಂದರೆ ಕಾರ್ಮಿಕರು ಏನೇ ಇಲ್ಲಿ ವರ್ಕ್ ಮಾಡ್ತಾರೆ ಅವರೆಲ್ಲ ಬರ್ತಾರೆ ಫಲಾನುಭವಿಗಳು. ಇದನ್ನು ಸ್ವಲ್ಪ ನಾನು ನೋಡ್ಕೊಳ್ಳಿ ಆಯಿತಾ. ಆಮೇಲೆ ಸಂಸತ್ತಲ್ಲಿ ಸ್ಪೆಷಲ್ ಮೆಜಾರಿಟಿ ಅವೆಲ್ಲ ಬರ್ತಾವಲ್ಲ, ಅದನ್ನು ನೋಡ್ಕೊಳ್ಳಿ. ಪೊಲಿಟ್ ಹೇಳ್ಬೇಕಾದ್ರೆ ಹೇಳ್ತೀನಿ. ವಿಶೇಷ ಸ್ಪೆಷಲ್ ಮೆಜಾರಿಟಿ ಅಂದರೆ ಒಂದು ಸದನದ ಒಟ್ಟು ಸದಸ್ಯರಲ್ಲಿ ಅರ್ಧದಷ್ಟು ಸದಸ್ಯರು ಭಾಗವಹಿಸಿದ್ದು ಅದರಲ್ಲಿ 1/3 ಮಂದಿ ಮತ ಹಾಕೋದನ್ನು ವಿಶೇಷ ಬಹುಮತ ಅಂತಾರೆ. ಹಿಸ್ಟ್ರಿ ಕ್ವಶನ್ ಇದು ಪೊಲಿಟಿ ಕ್ವಶನ್, ಇಂಪಾರ್ಟೆಂಟ್.
ಸಣ್ಣ ಜಲವಿದ್ಯುತ್ ಅಭಿವೃದ್ಧಿ ಯೋಜನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದಂತೆ ಈ ಯೋಜನೆಯನ್ನು 2026-27ರಿಂದ 2030-33 ಹಣಕಾಸು ವರ್ಷದಲ್ಲಿ ಅವಧಿಯಲ್ಲಿ ಜಾರಿಗೆ ತಗೊಂಡ್ಬರ್ತಾರಂತೆ. ಭಾರತದಾದ್ಯಂತ ಸುಮಾರು 1500 ಮೆಗಾವಾಟ್ ಸಣ್ಣ ಜಲವಿದ್ಯುತ್ ಸಾಮರ್ಥ್ಯ ಸ್ಥಾಪಿಸುವ ಯೋಜನೆ. ಇಂಪಾರ್ಟೆಂಟ್ ಏನಲ್ಲ, ಸ್ವಲ್ಪ ಒಂದು ಟೈಮ್ ಓದ್ಕೊಳ್ಳಿ. ಇಂಪಾರ್ಟೆಂಟ್ ಇದ್ರೆ ನಾನು ಹೈಲೈಟ್ ಮಾಡಿರ್ತೀನಿ. ಇದು ಭಾಳ ನ್ಯೂಸಲ್ಲಿದೆ, ನೋಡ್ಕೊಳ್ರಪ್ಪ. ಅವಾಗಲೂ ಹೇಳಿದೆ, ಮತ್ತೆ ನೋಡಿ. ಇಬ್ಜಿ ರಾಮ್ಜಿ ಯುವ ಡಿಜಿಟಲ್ ಅಭಿಯಾನ ಅಂತ ಒಂದು ಸ್ಟಾರ್ಟ್ ಆಗಿದೆ ಅಂತೆ. ಗ್ರಾಮೀಣ ಯುವಕರು ಅಭಿವೃದ್ಧಿ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಉತ್ತೇಜಿಸಲು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ, ಯಾವ ಸಚಿವಾಲಯ? ಗ್ರಾಮೀಣಾಭಿವೃದ್ಧಿ ಸಚಿವಾಲಯವು ರಾಷ್ಟ್ರೀಯ ವ್ಯಾಪ್ತಿ ಇಬ್ಜಿ ರಾಮ್ಜಿ ಯುವ ಡಿಜಿಟಲ್ ಅಭಿಯಾನ ಪ್ರಾರಂಭಿಸಿದೆ ಅಂತೆ. ಯಾರ ಜೊತೆ ಸೇರಿಕೊಂಡು? ಮೈ ಭಾರತ್ ಪೋರ್ಟಲ್. ಯಾರು ಭಾಗವಹಿಸಬಹುದು? 15ರಿಂದ 29 ವರ್ಷದೊಳಗಿನ ಎಲ್ಲ ಆಸಕ್ತಿ ಯುವಕರು ಮೈ ಭಾರತ್ ಅಥವಾ ಮೈ ಗೋ ಪೋರ್ಟಲ್ಗಳ ಮೂಲಕ ಆನ್ಲೈನಲ್ಲಿ ನೋಂದಾಯಿಸಿಕೊಳ್ಳಬಹುದು. ಇಲ್ಲಿ ನೋಡಿ, ಇಲ್ಲಿ ಏನಂದರೆ ಇದು ರೀಲ್ಸ್ ಕೂಡ ಮಾಡಿ ಅವ್ರಿಗೆ ಪ್ರಶಸ್ತಿ ಕೊಡ್ತಾರಂತೆ. ಏನು ನೋಡ್ರಿ, ರೀಲ್ಸ್ ಸ್ಪರ್ಧೆ ಅಭಿಯಾನದಡಿ ಆಯೋಜಿಸಲಾದ ಸ್ಪರ್ಧೆಗಳು ಭಾಗವಹಿಸಲು ತಮ್ಮ ಗ್ರಾಮದಲ್ಲಿ ಅಭಿವೃದ್ಧಿ ಕಾರ್ಯಗಳು ಅಥವಾ ಜೀವನೋಪಾಯಕ್ಕೆ ಸಂಬಂಧಿಸಿದ ಚಟುವಟಿಕೆಗಳು ಹೈಲೈಟ್ ಮಾಡಿ 30ರಿಂದ 60 ಸೆಕೆಂಡ್ ರೀಲ್ಸ್ ಮಾಡಿ ಹಾಕ್ತಿರ್ತಾರಲ್ಲಪ್ಪ. ನಿಮ್ದು ಏನಾದರೂ ಈ ನರೇಗಾದ ಏನಾದರೂ ರೀಲ್ಸ್ ಮಾಡಿ ಹಾಕಿ ಏನಾದರೂ ಆಯಿತು ಅಂದರೆ ನೀವು ಪ್ರಶಸ್ತಿ ಗೆಲ್ಬೋದು. ಇದು ಈಸಿಯಾಗಿ ತಗೊಳ್ಕೋಬೇಡಿ, ವೆರಿ ಇಂಪಾರ್ಟೆಂಟ್ ಕ್ವಶನ್. ಅರ್ಥ ಆಗ್ತಿದೆಯಾ? ಡಿಜಿಟಲ್ ಇಬ್ಜಿ ರಾಮ್ಜಿ ಯಾರು ಸ್ಟಾರ್ಟ್ ಮಾಡಿದರು? ಗ್ರಾಮೀಣಾಭಿವೃದ್ಧಿ ಸಚಿವಾಲಯ. ಏನು ಇದು? ಕ್ವಶನ್ ನಂಬರ್ 1. ಕ್ವಶನ್ ನಂಬರ್ 2 ಇದು ಕ್ವಶನ್ ನಂಬರ್ 3. ರೀಲ್ಸ್ ಕಳಿಸೋದು ಇದೆಲ್ಲ ಇಂಪಾರ್ಟೆಂಟ್ ಇದೆ, ನೀವು ನೋಡ್ಕಿರಲೇಬೇಕು. ಇನ್ನೊಂದ್ಸತಿ ಹಾಕಿದ್ದೀನಿ. ನಾನು ನಿಮಗೆ ಅವಾಗಲೇ ಹೇಳಿದೆ ನೋಡ್ರಿ, ಬಂತಿಲ್ಲಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ 2005 ಇದನ್ನು ತಗೊಂಬಂದರು. 2006 ಫೆಬ್ರವರಿ 2 ಅಲ್ಲಿ ಇನೆಕ್ಟ್ ಆಗುತ್ತೆ. ಇಲ್ಲಿ ಆಂಧ್ರ ಪ್ರದೇಶ ಅನಂತಪುರ ಯೋಜನೆಯಲ್ಲಿ ಉದ್ಘಾಟಿಸಲಾಗಿತ್ತು. ಪ್ರತಿ ವರ್ಷ ಫೆಬ್ರವರಿ 2 ರಾಷ್ಟ್ರೀಯ ಉದ್ಯೋಗ ಖಾತ್ರಿ ದಿನವನ್ನಾಗಿ ಆಚರಿಸಲಾಗುತ್ತೆ. ಅದಾದ 2009-10ರಲ್ಲಿ ಇದರದ್ದು ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಂತ ಸ್ಟಾರ್ಟ್ ಆಗುತ್ತೆ, ನರೇಗಾ ಅಂತ. ಸೊ ಇದು ಇಂಪಾರ್ಟೆಂಟ್ ಇದೆ, ನೋಡ್ಕೊಂಡೆ ಮುಂದೆ ಹೋಗಿ. ಜಲ್ ಜೀವನ್ ಮಿಷನ್ JJM ಗೊತ್ತಲ್ವಾ? ಅದರ ಅವಧಿಯನ್ನು 2028 ಡಿಸೆಂಬರ್ವರೆಗೂ ಒದಗಿಸಿದಾರಂತೆ, ಮುಂದುವರಿಸಿದಾರಂತೆ. ಇದನ್ನ ವಿಸ್ತರಣೆ ಮಾಡಿದಂತೆ. ಇದರ ಉದ್ದೇಶ ಏನಂದರೆ 2026 ಮಾರ್ಚ್ 10ರಂದು ಪ್ರಧಾನಿ ಅಧ್ಯಕ್ಷತೆಯಲ್ಲಿ ಜಲ್ ಜೀವನ್ ಕಾರ್ಯಕ್ರಮ ನಡೀತಂತೆ. ಈ ಸಂಬಂಧ 2026 ಮಾರ್ಚ್ 22 ಮಾರ್ಗಸೂಚಿ ಏನಂದರೆ 19.36 ಕೋಟಿ ಗ್ರಾಮೀಣ ಮನೆಗಳಿಗೆ ಕ್ರಿಯಾತ್ಮಕ ಟ್ಯಾಪ್ ನೀರು ಒದಗಿಸುವ ಗುರಿಯನ್ನು ಹೊಂದಲಾಗಿದೆ ಅಂತ. ಇದರ ಅಡಿಯಲ್ಲಿ ಇದು ಒಂದು ಐಡಿಯಾ ಮಾಡಿದಾರಂತೆ. ಜಲಜೀವನ್ 2 ಮಿಷನ್ ಅಡಿಯಲ್ಲಿ ಸುಜಲಂ ಭಾರತ್ ಎಂಬ ಡಿಜಿಟಲ್ ಕ್ರಮ. ಇದ್ರ ಮುಖಾಂತರ ಎಷ್ಟು ಏನಂತ ಡಿಜಿಟಲ್ ಟ್ರ್ಯಾಕ್ ಮಾಡೋದು, GPS ಮುಖಾಂತರ ಅದನ್ನೆಲ್ಲ ಮಾಡ್ತಿರ್ತಾರೆ. ಆಗಿದೆ ಇಲ್ಲ, ವರ್ಕ್ ಆಗ್ತಿದೆಯಲ್ಲ ಅಂತ ನೋಡ್ತಾರೆ. ಅದೇ ಸುಜಲಂ ಭಾರತ. ನೋಡಿ, ಇದು ಸುಜಲಂ ಗಾಂವ್ ಐಡಿ ಅಂತ. ಗಾಂವ್ ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ ಹಿಂದಿಯಲ್ಲಿ, ಮನೆ, ಗ್ರಾಮ. ಸುಜಲಂ ಗಾಂವ್ ಐಡಿ ಅಂದರೆ ಸುಜಲಂ ಸೇವಾ ಪ್ರದೇಶ ಐಡಿಯನ್ನು ನಿಗದಿಪಡಿಸಲಾಗೋದು. ಇಡೀ ಉದ್ದೇಶ ಗ್ರಾಮೀಣ ಕೊಳವೆ ನೀರು ಸರಬರಾಜು ಸ್ವತ್ತುಗಳ ಸಂಪೂರ್ಣ ಡಿಜಿಟಲ್ ಮ್ಯಾಪಿಂಗ್ ಸಕ್ರಿಯಗೊಳಿಸಿ ಸುಜಲ್ ಗಾಂವ್ ಐಡಿಯನ್ನು ಕೇಂದ್ರ ಜಲಶಕ್ತಿ ಸಚಿವಾಲಯ ಬಿಡುಗಡೆ ಮಾಡ್ತದಂತೆ. ಏನಿಲ್ಲ, ಇಡೀ ಉದ್ದೇಶ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ. ಐಡಿ ಯಾವುದ್ರ ಅಡಿಯಲ್ಲಿ ಬಂದಿದೆ ಜಲ್ ಜೀವನ್ ಮಿಷನ್ನು, ಅದರ ಉದ್ದೇಶ ಏನಿಲ್ಲ, ಅವ್ರು ನೀರು ಕರೆಕ್ಟಾಗಿ ಹೋಗ್ತಾ ಇದೆಯಲ್ಲ ಅಥವಾ ಟ್ಯಾಪ್ ಹಾಕಿದಾರೆ ಇಲ್ಲ, GPS ಮುಖಾಂತರ ಪ್ರತಿಯೊಂದು ನೀರು ಅದನ್ನು ಕಾಂಟ್ಯಾಕ್ಟ್ ಮಾಡ್ಕೊತ ಇಡೀ 19.36 ಕೋಟಿ ಏನು ಹೇಳಿದ್ರಲ್ಲ ಅದರದ್ದು ಅಷ್ಟು ಇದು ಒಂದೇ ವೇದಿಕೆ ಅಡಿಯಲ್ಲಿ ತೊಗೊಂಬಂದಿದ್ದಾರೆ ಅಷ್ಟೇ. ಇದೇನು ತಲೆ ಕೆಡಿಸ್ಕೊಳ್ಳಿ. ನೆಕ್ಸ್ಟು ಜಲ್ ಜೀವನ್ ಮಿಷನ್. ಇದು ಇಂಪಾರ್ಟೆಂಟಾ? ವೆರಿ ಇಂಪಾರ್ಟೆಂಟ್. ಜಲ್ ಜೀವನ್ ಮಿಷನ್ ಪ್ರಧಾನಿ ಮೋದಿ 2019 ಆಗಸ್ಟ್ 15ರಂದು ಉದ್ಘಾಟನೆ ಮಾಡ್ತಾರಂತೆ. ಇದ್ರ ಉದ್ದೇಶ ಏನಾಗಿತ್ತಂದರೆ 2024ರವರೆಗೆ ಭಾರತದ ಎಲ್ಲ ಗ್ರಾಮೀಣ ಮನೆಗಳಿಗೆ ವೈಯಕ್ತಿಕ ಮನೆಯಲ್ಲಿನ ಸಂಪರ್ಕಗಳ ಮೂಲಕ ಸುರಕ್ಷಿತ ಮತ್ತು ಸಂಪರ್ಕ ಕುಡಿಯುವ ನೀರನ್ನು ಒದಗಿಸುವ ಗುರಿ ಹೊಂದಿತ್ತು. ಜಲಶಕ್ತಿ ಸಚಿವಾಲಯದಲ್ಲಿ ಬರ್ತೈತಿ 2019ರಲ್ಲಿ. ಇದ್ರ ಉದ್ದೇಶ ಏನಂದರೆ ಎಲ್ಲ ನಿಮ್ಮ ಊರಲ್ಲಿ ಮನೆಯಲ್ಲಿ ಇರ್ತಾವಲ್ಲಪ್ಪ, ನಲ್ಲಿ ಹಾಕಿದಾರಲ್ಲ ಬಂದು, ಅದೇ ಉದ್ದೇಶ ಜಲ್ ಜೀವನ್ ಮಿಷನ್ದು. ಪ್ರತಿ ಮನೆ ವ್ಯಕ್ತಿಗೆ ದಿನಕ್ಕೆ 55 ಲೀಟ್ರ್, ಒಬ್ಬ ಮನುಷ್ಯ ಇದ್ದರೆ 50, ಅದನ್ನೆಲ್ಲ ಲೆಕ್ಕಕ್ಕೆ ಹಾಕಲ್ಲ, ಬಟ್ ಮಾಡಿದ್ದಾರೆ. ಎಕ್ಸಾಮಲ್ಲಿ ಕೇಳಿ 55 ಲೀಟ್ರ್ ಅಂತ ಎಕ್ಸಾಮಲ್ಲಿ ಕೇಳೋ ಸಾಧ್ಯತೆ ಇದೆ. ಇದೇ ಹರ್ ಘರ್ ಜಲ್ ಉಪಕ್ರಮ ಅಂತಾರಲ್ಲ, ಇದೇ ಇದು, ಬೇರೆ ಏನನ್ನಲ್ಲ. ಗುಡ್ ಯೋಜನೆ ಆ್ಯಕ್ಚುಲಿ. ನೆಕ್ಸ್ಟು ಉಡಾನ್ ಯೋಜನೆ. ಉಡಾನ್ ಯೋಜನೆ ಕೇಂದ್ರ ಸಚಿವ ಸಂಪುಟ ಎಲ್ಲಿವರೆಗೂ ವಿಸ್ತಾರ ಮಾಡಿದ್ದಾರೆ ಅಂದರೆ 2026-27 ಹಣಕಾಸು ವರ್ಷದಿಂದ 2035-36 ಹಣಕಾಸು ವರ್ಷದವರೆಗೆ ಇದನ್ನು ವಿಸ್ತರಣೆ ಮಾಡಿದ್ದಾರೆ, ಇಷ್ಟು ದುಡ್ಡು ಕೊಟ್ಟು. ಏನು ಉದ್ದೇಶ ಆಗಿತ್ತಪ್ಪ ಇದರದಂದರೆ, ಇದು ಒಂದು ವಾಕ್ಯ ಇದೆ ನೋಡಿ, ಉಡೇ ದೇಶಕ ಆಮ್ ನಾಗರಿಕ, ಅಂದರೆ ದೇಶದ ಸಾಮಾನ್ಯ ನಾಗರಿಕನನ್ನು ಹಾರಲು ಬಿಡಿ ಅಂತ. ಅಂದರೆ ಏನು ಮಾಡಿದ್ದಾರೆ ಅಂದರೆ, ಇದರಿಂದ
ಈ ಮೇನ್ ನಗರಗಳಲ್ಲಿ ಎಕ್ಸಾಂಪಲ್ ಈಗ ನಮ್ಮ ಕರ್ನಾಟಕದಲ್ಲಿ ಒಂದು ಕಡೆ ಇತ್ತು, ಯಾವ ಕಡೆ ಇತ್ತು, ಒಂದು ಬೀದರ್ ಇತ್ತು, ನಮ್ಮ ಬೆಂಗಳೂರಲ್ಲಿತ್ತು, ಇವಾಗ ಶಿವಮೊಗ್ಗ ಮಾಡಿದ್ದಾರೆ. ಸೊ ಆ ಥರ ಸ್ಮಾಲ್ ಸಿಟಿಗಳಲ್ಲೆಲ್ಲ ಡಿಸ್ಟಿಕ್ ಟು ಡಿಸ್ಟಿಕ್ಕು, ರಾಜ್ಯ ಟು ಹಾರಾಡೋಕ್ಕೆ ವಿಮಾನದಲ್ಲಿ ಹಾರಾಡಲಿ ಜನರು ಅಂತ ಇದನ್ನು ಯೋಜನೆ ಸ್ಟಾರ್ಟ್ ಮಾಡಿದರು. ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ನೆಕ್ಸ್ಟ್, ಸಾಮಾನ್ಯ ನಾಗರಿಕನು ಕೂಡ ವಿಮಾನದಲ್ಲಿ ಅಡ್ಡಾಡಲಿ ಅನ್ನೋ ಒಂದು ಮೋದಿಯವರ ಕಲ್ಪನೆ ಇದು. ಭಾರತದ ಮೊದಲ ಡಿಜಿಟಲ್ ಭಂಡಾರವಾಗಿ ಶಾಂತ ಮೆದುಳು ಆರಂಭ. ಇಂಡಿಯಾಸ್ ಫಸ್ಟ್ ರಿಪೋಸಿಟರಿ ಆಫ್ ಮೇಜರ್ ಸೈಕ್ಯಾಟ್ರಿಕ್ ಡಿಸಾರ್ಡರ್ ಕಾಮ್ ಬ್ರೈನ್ ಲಾಂಚ್. ಸಂಶೋಧನೆ, ರೋಗ ನಿರ್ಣಯ, ಚಿಕಿತ್ಸೆಗಳನ್ನು ಮುನ್ನಡೆಸಲು ಮನೋವೈದ್ಯಕೀಯ ಅಸ್ವಸ್ಥತೆಗಳನ್ನು ಕುರಿತು ಭಾರತದ ಮೊದಲ ಡಿಜಿಟಲ್ ಭಂಡಾರವಾಗಿ ಶಾಂತ ಮೆದುಳನ್ನು 2026 ಮಾರ್ಚ್ 25ರಂದು ಪ್ರಾರಂಭಿಸಲಾಗಿದೆ. ಏನಿದು ಶಾಂತ ಮೆದುಳು ಅಂದರೆ ಮನೋವೈದ್ಯಕೀಯ ಅಸ್ವಸ್ಥತೆಗಳಲ್ಲಿ ಮೆದುಳಿನ ರಚನೆ ಅಂದರೆ ಸಿಂಪಲ್ ಆಗಿ ಇದನ್ನು ಏನಿಲ್ಲ, ಈಗ ನಿಮಾನ್ಸಲ್ಲಿ ಏನಾಗುತ್ತೆ, ನಿಮಾನ್ಸಲ್ಲಿ ಯಾರಪ್ಪ ಹುಚ್ಚರೆಲ್ಲ ಸೇರಿರ್ತಾರೆ, ಪಾಪ ಬುದ್ಧಿಮಾಂದರೆಲ್ಲ ಸೇರಿರ್ತಾರೆ, ಅವ್ರದ್ದು ಬ್ರೈನ್ ಮ್ಯಾಪಿಂಗ್ ಎಲ್ಲ ಬರುತ್ತೆ ಸೈನ್ಸಲ್ಲಿ. ಬ್ರೈನ್ ಮ್ಯಾಪಿಂಗು, ಅವರ ಹಾವಭಾವಗಳು ಏನಿರುತ್ತೆ, ಅವ್ರ ಬ್ರೈನಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನು ಒಂದು ಡಿಜಿಟಲ್ ಎಲ್ಲ ಕೇಸು ಒಂದು ಡಿಜಿಟಲ್ ವೇದಿಕೆಯಲ್ಲಿ ಈ ಥರಕ್ಕೆ ಪ್ಲಾನ್ ಮಾಡಿದರೆ ಅದೇ ಶಾಂತ ಮೆದುಳು. ನೋಡಿ ಇಲ್ಲಿ, ಮನೋವೈದ್ಯಕೀಯ ಅಸ್ವಸ್ಥತೆಗಳಲ್ಲಿ ಮೆದುಳಿನ ರಚನೆ ಹಾಗೂ ಕಾರ್ಯದ ಬ್ರೈನ್ ಮ್ಯಾಪಿಂಗ್ ಕಾರ್ಯದ ಕುರಿತು ಮೊದಲ ರೀತಿ ಮುಕ್ತ ಡಿಜಿಟಲ್, ಅಂದರೆ ಇದು ಎಲ್ಲರಿಗೂ ಅವೈಲೇಬಲ್ ಇರುತ್ತಂತೆ, ಡಿಜಿಟಲ್ ಪ್ಲಾಟ್ಫಾರ್ಮ್ ಇದು, ಅದರೆಲ್ಲ ಹಾಕಿರ್ತಾರಂತೆ. ಯಾರ್ಯಾರು ಮಾಡ್ತಿದ್ದಾರೆ ಅಂದರೆ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆ ನಿಮಾನ್ಸ್ ಎಲ್ಲಿದೆ, ಬೆಂಗಳೂರಲ್ಲಿದೆ, ರಾಷ್ಟ್ರೀಯದ್ದು. ಪ್ಲಸ್ ಇವರು ರಾಷ್ಟ್ರೀಯ ಜೈವಿಕ ವಿಜ್ಞಾನ ಕೇಂದ್ರ ಪ್ಲಸ್ ರೋಹಿಣಿ ನಿಲ್ಕೇಣಿ ಬ್ರೈನ್ ಆ್ಯಂಡ್ ಮೈಂಡ್ ಸೆಂಟರ್ ಅಡಿಯಲ್ಲಿ 3 ಜನ ಸೇರ್ಕೊಂಡು ಇದನ್ನು ಸ್ಟಾರ್ಟ್ ಮಾಡೋದು. ಉದ್ದೇಶ ಏನಿದೆ, ಫೈನಲ್ ಉದ್ದೇಶ ಡಿಜಿಟಲ್ ವೇದಿಕೆಯಲ್ಲಿ ತರಬೇಕು, ಜೊತೆಗೆ ಉತ್ತಮ ವೈದ್ಯಕೀಯ ಫಲಿತಾಂಶಗಳಿಗೆ ಜೈವಿಕ ಗುರುತುಗಳನ್ನು ಗುರುತಿಸೋದು, ರೋಗಿಗಳ ಪ್ರಗತಿಯನ್ನು ಅರ್ಥ ಮಾಡಿಕೊಳ್ಳೋದು, ಚಿಕಿತ್ಸೆಯ ಪ್ರತಿಕ್ರಿಯೆಗಳನ್ನು ಅಧ್ಯಯನ ಮಾಡೋದು ಮುಖ್ಯ ಉದ್ದೇಶ. ನಾನು ಇವಾಗಲೇ ನಿಮಗೆ ಹೇಳಿದೆ ರೋಗಿ ಬಗ್ಗೆ. ವಲಸೆ ವೀಸಾ ವಿದೇಶಿಯರ ನೋಂದಣಿ ಟ್ರ್ಯಾಕಿಂಗ್ ಯೋಜನೆ 2026 ಏಪ್ರಿಲ್ 1ರಿಂದ 2031 ಮುಂದುವರೆಸಲು ಕೇಂದ್ರ ಸಚಿವ ಸಂಪುಟ. ಇದರಿಂದ ಏನಾಗುತ್ತೆ ಅಂದರೆ ಪ್ರಯಾಣಿಕರ ಸಂಪೂರ್ಣ ಜೀವನ ಚಕ್ರವನ್ನು ನಿರ್ವಹಿಸುವ ಸುರಕ್ಷಿತ ಮತ್ತು ಸಂಯೋಜಿತ ಸೇವಾ ಆಧಾರಿತ ಚೌಕಟ್ಟನ್ನು ಸೃಷ್ಟಿಸುತ್ತದೆ. ಇದು IVFRT ಇಮಿಗ್ರೇಷನ್ ವೀಸಾ ಫಾರಿನರ್ಸ್ ರಿಜಿಸ್ಟ್ರೇಷನ್ ಆ್ಯಂಡ್ ಟ್ರ್ಯಾಕಿಂಗ್. ದೇಶದ ಭದ್ರತೆಯನ್ನು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತಲ್ಲಪ್ಪ, ಅದಕ್ಕೋಸ್ಕರ ಇದನ್ನು ಮುಂದುವರಿಸಿದ್ದಾರೆ. IVFRT ಅಂದರೆ ಮತ್ತೆ ನೀವು ಹೋಗಿ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ ಸಮಥಿಂಗ್ ಏನೋ ಹಾಕಿ ಬಂದಿದ್ದೀರಾ, ಇದನ್ನು ಅರ್ಥ ಮಾಡ್ಕೊಳ್ಳಿ. ರಾಷ್ಟ್ರದ ಭದ್ರತೆ ಮತ್ತು ಅಕ್ರಮ ವಲಸೆ ಅವನ್ನೆಲ್ಲ ತಡೆಯೋಕೆ ಇದನ್ನು ಯೂಸ್ ಮಾಡ್ತಾರೆ. ವಲಸೆ ವೀಸಾ ವಿದೇಶಿ ನೋಂದಣಿ ಟ್ರ್ಯಾಕಿಂಗ್ ಯೋಜನೆ ಆರಂಭದ ವರ್ಷ. ಯೋಜನೆಗೆ ಮೂಲತಃ 2010 ಮೇ 13ರಂದು ಅನುಮೋದನೆ ನೀಡಲಾಯಿತು. ಪ್ರಸ್ತುತ ಯೋಜನೆ 2010 ಅನುಮೋದನೆ ನೀಡುತ್ತಾರೆ. ಇದನ್ನು ಆವಾಗಲೇ ಮನಮೋಹನ್ ಸಿಂಗ್ ಕಾಲದಲ್ಲಿ ಮಾಡಿದ್ರು, ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ. ಒಳ್ಳೆಯ ಯೋಜನೆ ಅಂತ. ಕರ್ನಾಟಕ ರಾಜ್ಯದಲ್ಲಿ ವಸುಧಾಮೃತ ಯೋಜನೆ ಜಾರಿಗೆ ಸಿದ್ಧತೆ ಈ ಬಜೆಟಲ್ಲಿ ಮಾಡಿದ್ದಾರೆ. ವಸುಧಾಮೃತ ಯೋಜನೆ ವೆರಿ ಇಂಪಾರ್ಟೆಂಟ್ ಆಗಿ ಓದ್ಕೊಳ್ಳಿ ಇದನ್ನು. ಯಾಕೆ ಗೊತ್ತಾ, ನಿನ್ನೆ ಕ್ವಶನ್ ಪೇಪರಲ್ಲಿ ಬಜೆಟಲ್ಲಿ ಕೇಳಿರೋ ಕ್ವಶನ್ಸನ್ನೇ ಕೇಳೋ ಸಾಧ್ಯತೆ ಇದೆ. ಇದು ಮಾಹಿತಿ ಕ್ವಶನ್ ಆಗುತ್ತೆ, ಅದಕ್ಕೋಸ್ಕರ ನೋಡ್ಕೊಳ್ಳಿ. ವಸುಧಾಮೃತ ಯೋಜನೆ ಮತ್ತು ಮುಖ್ಯಮಂತ್ರಿಗಳ ಕೃಷಿ ವಿಸ್ತಾರ ಯೋಜನೆ. ವಸುಧಾಮೃತ ಯೋಜನೆ ಅಂದರೆ ಏನಂದರೆ ಪರಿಸರ ಸ್ನೇಹಿ ಮತ್ತು ಸುಸ್ಥಿರ ಕೃಷಿ ಪದ್ಧತಿ ಉತ್ತೇಜಿಸಲು, ಸಸ್ಟೈನಬಲ್ ಅಗ್ರಿಕಲ್ಚರ್ ಉತ್ತೇಜಿಸಲು ವಸುಧಾಮೃತ ಕಾರ್ಯಕ್ರಮ ಮುಂದಿನ ವರ್ಷಗಳಲ್ಲಿ ಜಾರಿಗೊಳಿಸಲಾಗುತ್ತದೆ. ಏನಿಲ್ಲ, ಈ ಯೋಜನೆಯಿಂದ ಮಣ್ಣಿನ ಗುಣಮಟ್ಟ ಹೆಚ್ಚಿಗೆ ಆಗಬೇಕು. ರೈತರ ಮಣ್ಣಿನ ಗುಣಮಟ್ಟ ಏನಿದೆಯಲ್ಲ ಅದು ಹೆಚ್ಚಿಗೆ ಆಗಬೇಕು. ವಸುಧಾಮೃತ ಯೋಜನೆ. ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಅಂದರೆ ಈ ಬೆಳೆ ಬೆಳೀತಾರೆ ಕೃಷಿ, ಆಮೇಲೆ ಅದಾದ ನಂತರ ಸಂಸ್ಕರಣೆ, ಮೌಲ್ಯವರ್ಧನೆ, ಮೌಲ್ಯ ಸರಪಳಿ ಅಭಿವೃದ್ಧಿ, ಕೃಷಿ ತ್ಯಾಜ್ಯಗಳ ಮರುಬಳಕೆ ಮತ್ತು ಮಾರುಕಟ್ಟೆಗಳನ್ನು ಸಮಗ್ರವಾಗಿ ಬಲಪಡಿಸುವ ಮೂಲಕ ಗ್ರಾಮೀಣ ರೈತರಿಗೆ ಸ್ಥಿರ ಮತ್ತು ಹೆಚ್ಚು ಆದಾಯದ ಮೂಲ ಸೃಷ್ಟಿಸುವ ಉದ್ದೇಶ ಇದೆಯಂತೆ. ಇದನ್ನು ಮುಂದಿನ 3 ವರ್ಷಗಳಲ್ಲಿ 100 ಕೋಟಿ ವೆಚ್ಚದ ಅನುಷ್ಠಾನ ಮಾಡ್ತಾರಂತೆ. 2 ವೆರಿ ಇಂಪಾರ್ಟೆಂಟಾ, ಇದನ್ನು ಸೀರಿಯಸ್ಸಾಗಿ ನೋಡ್ಕೊಳ್ಳಿ. ಬಯೋಟೆಕ್ಗೆ ಮುಂದೆ ಹೋಗಿ ಇದನ್ನು ಬಯೋಟೆಕ್ಕಾದ್ರೆ ಅರ್ಥ ಮಾಡ್ಕೊಳ್ಳಿ. ವಸುಧಾಮೃತ ಯೋಜನೆ ಅಂದರೆ ಏನು? ವಸುಧಾಮೃತ ಅಂದರೆ ಮಣ್ಣು ಇನ್ನು ಬಿಫೋರ್ ಪ್ಲಾಂಟಿಂಗ್, ಸಸ್ಯಗಳನ್ನು ಬೆಳಕಂತ ಮುಂಚಿತವಾಗಿ, ಬೆಳೆ ಹಾಕೋದಕ್ಕಿಂತ ಮುಂಚಿತವಾಗಿ ಸಸ್ಟೈನಬಲ್ ಕೃಷಿ ಪದ್ಧತಿಯನ್ನು, ಜೊತೆಗೆ ಮಣ್ಣಿನ ಗುಣಮಟ್ಟ, ಇದು ಆಫ್ಟರ್ ಬೆಳೆ ಬೆಳೆದ ನಂತರ ನೋಡ್ಕೊಳ್ಳಿ. ಪರಿಹಾರ ರಿಲೀಫ್ ಸ್ಕೀಮ್ ಅಂತ ಬಂದಿದೆ. ಇದು ನೋಡಿ, ಪಶ್ಚಿಮ ಏಷ್ಯಾದಲ್ಲಿ ನಡೆಯುತ್ತಿರುವ ಯುದ್ಧದಿಂದ ವ್ಯಾಪಾರ ಅಡಚಣೆಯನ್ನು ಎದುರಿಸುತ್ತಿರುವ ರಫ್ತುದಾರರ ಮೇಲಿನ ಒತ್ತಡವನ್ನು ಕಡಿಮೆ ಮಾಡಲು ವಾಣಿಜ್ಯ ಕೈಗಾರಿಕಾ ಸಚಿವಾಲಯ, ಯಾವ ಸಚಿವಾಲಯ? ವಾಣಿಜ್ಯ ಕೈಗಾರಿಕಾ ಸಚಿವಾಲಯ ಈ ಪರಿಹಾರ ಯೋಜನೆಯನ್ನು ಜಾರಿಗೆ ತಗೊಂಬಂದಿದೆ ಅಂತೆ. ಸೊ ಇಂಪಾರ್ಟೆಂಟ್ ಅಲ್ಲ, ನೋಡ್ಕೊಳ್ಳಿ ಒನ್ ಟೈಮ್. ನೆಕ್ಸ್ಟು ಭವಸಾಗರ ಸ್ಕೀಮ್ ಅಂತ. ಇದು ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಜಾರಿಗೆ ತಂಬರ್ತೈತಿ.
ಏನಿದರ ಉದ್ದೇಶ ಅಂದರೆ ಕೇರಳದ ಕೊಚ್ಚಿಯಲ್ಲಿ ಭವ್ಯಸಾಗರ ಆಳವಾದ ಸಮುದ್ರ ಜೀವಿಗಳ ಸಂರಕ್ಷಣೆ ಅಧ್ಯಯನ ಮತ್ತು ದಾಖಲೀಕರಣಕ್ಕಾಗಿ ವಿಶೇಷ ವೈಜ್ಞಾನಿಕ ಕೇಂದ್ರ ರಾಷ್ಟ್ರೀಯ ಬಂಡವಾಳ ಇದನ್ನು ಅಧಿಕೃತ 2023 ಪ್ರಾರಂಭಿಸಲಾಗಿದೆ. ಏನೇನಿಲ್ಲ, ಇದ್ರದ್ದು ಇಂಪಾರ್ಟೆಂಟು ಸಮುದ್ರದಲ್ಲಿ ವಾಸ ಜೀವಿ ಇರ್ತಾವಲ್ಲ ಅದರದ್ದು ಡಿಜಿಟಲೈಸೇಷನ್ ಮಾಡ್ತಾರಂತೆ. ಅದಾದ ನಂತರ ಅದರ ಸೇಫ್ಟಿ ಕೂಡ ಇದು ಮಾಡ್ತಿದ್ದಾರಂತೆ, ಅದಕ್ಕೋಸ್ಕರ ಸ್ಟಾರ್ಟ್ ಆಗಿದೆ. ಎಲ್ಲಿ ಭವ್ಯಸಾಗರ ಸ್ಥಾಪಿತ ಸ್ಥಳ ಅಂದರೆ ಕೇರಳದ ಕೊಚ್ಚಿ, ಇದು ಇಂಪಾರ್ಟೆಂಟ್. ಆಮೇಲೆ ಜಲ್ ಜೀವನ್ ಮಿಷನ್ ಆವಾಗಲೇ ಬಂದಿತ್ತಲ್ಲ, ಅದು ಕೇಂದ್ರದ ವಸತಿ ಮತ್ತು ನಗರ ವ್ಯವಹಾರ ಸಚಿವಾಲಯದಲ್ಲಿ ಬರ್ತದಂತೆ. ಆಮೇಲೆ ಜಲ್ ಜೀವನ್ ಮಿಷನನ್ನು ಹರ್ ಘರ್ ಪ್ರಮಾಣ ಪತ್ರ ಪಡೆದ, ಅಂದರೆ ಎಲ್ಲ ಹರ್ ಘರ್ ಪ್ರಮಾಣ ಪತ್ರ ಎಲ್ಲದರಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಕಳಿಸ್ಬಿಟ್ಟಿದ್ದೀವಿ ಅಂತ ಗೋವಾ ಪ್ರಮಾಣ ಪತ್ರ ತಗೊಂಡಿದೆ ಅಂತ. ಹರ್ ಘರ್ ಪ್ರಮಾಣ ಪತ್ರ ಸಾಧನೆ. ಇನ್ನೊಂದು, ಕಿರು ಬಂಡವಾಳ ಸಂಸ್ಥೆಗಳಿಗೆ ಸಾಲದ ಹರಿವನ್ನು ಹೆಚ್ಚಿಸಲು ಮತ್ತು ಸಣ್ಣ ಸಾಲಗಾರರನ್ನು ಬೆಂಬಲಿಸಲು CGSMFI2 ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಫಾರ್ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಇದನ್ನು ಜಾರಿಗೆ ತಗೊಂಬಂದಿದೆ ಅಂತೆ. ಸಣ್ಣ ಸಾಲಗಾರರಿಗೆ MFIಗಳಿಗೆ ನೀಡುವ ಸಾಲಗಳಿಗೆ ಮೇಲ್ ನಷ್ಟಗಳ ವಿರುದ್ಧ ಬ್ಯಾಂಕ್ಗಳ ರಕ್ಷಣೆ ನೀಡುತ್ತದೆ. ಇದು ಏನು ಉದ್ದೇಶ? ಈ ಯೋಜನೆ MFI ಸಾಲ ನೀಡುವಿಕೆಯನ್ನು ಬಲಪಡಿಸುವ ಮತ್ತು ಸಣ್ಣ ಸಾಲಗಾರರಿಗೆ ನಿರಂತರ ಸಾಲ ಹರಿವನ್ನು ಖಚಿತಪಡಿಸಿಕೊಳ್ಳಿ. ಯಾವಾಗಲೂ ಅವರಿಗೆ ಸಾಲ ಯಾವುದೇ ಕಾರಣಕ್ಕೂ ಬಿಸ್ನೆಸ್ ಮಾಡೋರಿಗೆ ನಿಲ್ಲಬಾರ್ದು ಅನ್ನೋದನ್ನು ಖಚಿತಪಡಿಸಿಕೊಳ್ಳೋ ಗುರಿಯನ್ನು ಹೊಂದಿದೆ. ಯೋಜನೆ ಪ್ರಮುಖ ಲಕ್ಷಣಗಳು ಇದನ್ನು ನೋಡಿಕೊಳ್ಳಿ. ಯೋಜನೆ ಕಿರು ಬಂಡವಾಳ ಸಂಸ್ಥೆಗಳಿಗೆ 80% ಮಧ್ಯಮ, ಆಮೇಲೆ ಅವಕ್ಕೆ 75%, ದೊಡ್ಡ MFIಗಳಿಗೆ 70% ಕೊಡ್ತಾರಂತೆ. ಇದು ಒಂದು ವಾಕ್ಯ ನೋಡ್ಕೊಳ್ಳಿ. ಇದು ಒಂದು ವಾಕ್ಯ ಏನಿದು, ಇದು ಇಂಪಾರ್ಟೆಂಟ್ ಏನಲ್ಲ, ಬಟ್ ಒನ್ ಟೈಮ್ ನೋಡ್ಕೊಳ್ಳಿ. MSMEಗಳಿಗೆ ಪರಿಷ್ಕೃತ ಗೌರ್ಮೆಂಟ್ ರಿವೈಸ್ ಮ್ಯೂಚುವಲ್ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಪರಸ್ಪರ ಸಾಲ ಖಾತ್ರಿ ಯೋಜನೆಯನ್ನು ಇದು ಜಾರಿಗೆ ತಂದಿದೆಯಂತೆ. ಉದ್ದೇಶ MSME ಅಂದರೆ ಗೊತ್ತಲ್ಲ, ಸೂಕ್ಷ್ಮ ಮತ್ತು ಸಣ್ಣ ಮಾಧ್ಯಮಗಳದ್ದು. ಇದನ್ನು ಯಾರು ಜಾರಿಗೆ ತರ್ತಾರೆ ಅಂದರೆ ನ್ಯಾಷನಲ್ ಕ್ರೆಡಿಟ್ ಗ್ಯಾರಂಟಿ ಟ್ರಸ್ಟ್ ಕಂಪನಿಯವರು ಜಾರಿಗೆ ತಗೊಂಡ್ಬರ್ತಾರೆ. ಸಾಲ ಪುನಃ ಒದಗಿಸಲು ವಿಷಯ ಉತ್ಪಾದನೆ ಮತ್ತು ರಫ್ತು ತೊಡಗಿರುವವರಿಗೆ ಆರ್ಥಿಕ ಪ್ರವೇಶ ಸುಧಾರಿಸಿ ಉತ್ಪಾದನೆ ಹೆಚ್ಚಿಸುವಲ್ಲಿ ಬೆಂಬಲಿಸುವುದು, ಗುಣಮಟ್ಟವನ್ನು ಸುಧಾರಿಸುವುದು ಇದು ಮಾಡ್ತಾರಂತೆ. ಇಂಪಾರ್ಟೆಂಟ್. ಮೊದಲ ರಚನಾತ್ಮಕ ಬಗ್ ಬೌಂಟಿ ಕಾರ್ಯಕ್ರಮ UDAI ಭಾರತದ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಆಧಾರ್ ಇದೆಯಲ್ಲ, ರಚನಾತ್ಮಕ ಬಗ್ ಬೌಂಟಿ ಕಾರ್ಯಕ್ರಮ ಆಯೋಜನೆ ಮಾಡಿದೆಯಂತೆ. ಉದ್ದೇಶ ಆಧಾರ್ ಪರಿಸರ ವ್ಯವಸ್ಥೆ ಸುರಕ್ಷತೆ ಹೆಚ್ಚಿಸುವ ಮೊದಲ ರಚನಾತ್ಮಕ ಕಾರ್ಯಕ್ರಮ ಇದಾಗಿದೆ. ಡಿಜಿಟಲ್ ಪ್ಲಾಟ್ಫಾರ್ಮ್ನಲ್ಲಿ ಸಂಭಾವ್ಯ ದುರ್ಬಲತೆಗಳನ್ನು ಗುರುತಿಸಲು ಸೈಬರ್ ಭದ್ರತಾ ತಜ್ಞರನ್ನು ಆಹ್ವಾನಿಸ್ತದೆ. ಆಧಾರಲ್ಲಿ ಏನಾದರೂ ಮಿಸ್ಟೇಕ್ ಆಗಬಾರ್ದು ಅಂತ ಹೇಳಿ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಮಾಡೋರು ಯಾವುದು, ಬಗ್ ಬೌಂಟಿ ಅಂತ. ಬಗ್ ಅಂದರೆ ವಿಚ್ ಇಸ್ ಇಂಜೂರಿಯಸ್ ಟು ಎಲೆಕ್ಟ್ರಾನಿಕ್ ಡಿವೈಸಸ್ ಸಾಫ್ಟ್ವೇರ್. ನೆಕ್ಸ್ಟ್, ಭಾರತ ವಿಶಿಷ್ಟ ಗುರುತಿನ ಪ್ರಾಧಿಕಾರವನ್ನು 2009 ಜನವರಿ 28ರಂದು ಆರಂಭಿಸಲಾಯಿತು. 12 ಅಂಕಿ ವಿಶಿಷ್ಟ ಗುರುತಿನ ಸಂಖ್ಯೆ. ನಿಮ್ಮ ಆಧಾರ್ ಇದೆಯಲ್ಲ, ನೆನಪಿದೆಯಾ ನಿಮಗೆ? 12 ಸಂಖ್ಯೆ ಇರ್ತೈತೆ. ಎಕ್ಸಾಮಲ್ಲಿ 15 ಕೇಳಿಬಿಟ್ಟಿದ್ದೆ ಒಂದು ಟೈಮ್. ಡಿಫೆನ್ಸ್ ಇಂಡಿಯಾ ಸ್ಟಾರ್ಟ್ಅಪ್ ಚಾಲೆಂಜ್ ಡಿಸ್ಕ್ 14 ಮತ್ತು ಅದಿತಿ ಚಾಲೆಂಜ್ ಬಿಡುಗಡೆ. ಇದು ಸ್ಥಳೀಯ ಸಾಮರ್ಥ್ಯಗಳನ್ನು ಈಗೆಲ್ಲದನ್ನು ಭಾರತೀಯಮಯ ಮಾಡ್ತಿದ್ದಾರೆ. ಸ್ವದೇಶಿ ತಂತ್ರಜ್ಞಾನ ಯೂಸ್ ಮಾಡ್ತಾ ಇದ್ದಾರೆ. ಮೊನ್ನೆ ಯಾವುದೋ ಒಂದು ವಿಮಾನ ರೆಡಿ ಮಾಡಿದ್ರಲ್ಲ, ಅದನ್ನು ಕೂಡ ಭಾರತದಿಂದ ಮಾಡಿದ್ದು. ಸೊ ಡಿಫೆನ್ಸ್ ಇಂಡಿಯಾ ಸ್ಟಾರ್ಟ್ಅಪ್ ಚಾಲೆಂಜ್ ಅದರಲ್ಲಿ ನವೋದ್ಯಮಗಳು, MSMEಗಳು ಮತ್ತು ರಕ್ಷಣಾ ಭದ್ರತೆಯಲ್ಲಿ ನಾವೀನ್ಯಕರಣವನ್ನು ಬೆಂಬಲಿಸುವ ಒಂದು ಪ್ರಮುಖ ಯೋಜನೆ ಇದಾಗಿದೆ. ಅದಿತಿ ಎಂಬುದು IDX ಅಡಿಯಲ್ಲಿ ಒಂದು ಉಪಯೋಗ ಯೋಜನೆಯಾಗಿದ್ದು ನಿರ್ಣಾಯಕ ಕಾರ್ಯತಂತ್ರದ ರಕ್ಷಣಾ ತಂತ್ರಗಳನ್ನು ಉತ್ತೇಜಿಸುತ್ತದೆ. ಇಂಪಾರ್ಟೆಂಟ್ ಏನಿದೆ, ಯಾಕೆ ಸ್ಟಾರ್ಟ್ ಆಯಿತು, ಯಾವಾಗ ಸ್ಟಾರ್ಟ್ ಆಯಿತು ಅಂತ ಅಷ್ಟೇ ಕ್ವಶನ್ ಕೇಳ್ತಾನೆ ಇದೆ. ಇಲ್ಲಿದೆ ಟೋಟಲ್ ಆಗಿ. ಇದು ಒಂದಾಯಿತು. ನೆಕ್ಸ್ಟು ಯಾವಾಗ ಸ್ಟಾರ್ಟ್ ಆಯಿತು, ಪ್ರಸ್ತುತ ಎಷ್ಟನೇ ಆವೃತ್ತಿ, 14ನೇ ಆವೃತ್ತಿ, ಉದ್ದೇಶ, ಇದನ್ನು ಸ್ವಲ್ಪ ನೋಡ್ಕೊಳ್ಳಿ. ಸಮೃದ್ಧ ಗ್ರಾಮ ಡಿಜಿಟಲ್ ಸೇವೆಗಳ ಉಪಕ್ರಮ. ಸಮೃದ್ಧ ಗ್ರಾಮ ಡಿಜಿಟಲ್ ಸೇವೆಗಳ ಪೈಲಟ್ ಇನಿಷಿಯೇಟಿವ್ ಅಡಿಯಲ್ಲಿ ಕೇಂದ್ರ ಸಚಿವರು ಗ್ರಾಮೀಣ ಸಮೃದ್ಧಿ ಕೇಂದ್ರವನ್ನು ಉದ್ಘಾಟಿಸಿತು. ಗ್ರಾಮೀಣ ಪ್ರದೇಶದಲ್ಲಿ ಬಹು ನಾಗರಿಕ ಸೇವೆಗಳನ್ನು ಒದಗಿಸಲು ಭೌತಿಕ ಮತ್ತು ಡಿಜಿಟಲ್ ಸೇವೆಗಳನ್ನು ಸಂಯೋಜಿಸುತ್ತದೆ. ಸಮೃದ್ಧ ಗ್ರಾಮ ಡಿಜಿಟಲ್ ಸೇವೆಗಳು ಇದು ವೆರಿ ಇಂಪಾರ್ಟೆಂಟು. ಯಾರು ತಗೊಂಡ್ಬಂದಿದ್ದಾರೆ ಅಂದರೆ ಸಮೃದ್ಧ ಗ್ರಾಮ ಡಿಜಿಟಲ್ ಪೈಲಟ್ ಇನಿಷಿಯೇಟಿವ್ ಅಡಿಯಲ್ಲಿ ಕೇಂದ್ರ ಸಚಿವರು ಇದನ್ನು ಪ್ರಾರಂಭ ಮಾಡ್ತಾರೆ. ಯಾರು? ಡಿಜಿಟಲ್ ಎಂಪವರ್ಮೆಂಟ್ ಫೌಂಡೇಶನ್ ಪ್ಲಸ್ ದೂರಸಂಪರ್ಕ ಇಲಾಖೆ. ಇದರ ಉದ್ದೇಶ ಏನಂದರೆ ಎಲ್ಲ ಏನೇನು ಸಾರ್ವಜನಿಕ ಸೇವೆಗಳೆಲ್ಲ ಒಂದು ಅಡಿಯಲ್ಲಿ ತರೋಕ್ಕೆ ಇವರು ವ್ಯವಸ್ಥೆ ಮಾಡ್ಕೊಂತಾರೆ, ಡಿಜಿಟಲ್ ರೂಪಾಂತರಕ್ಕೆ ತರಕ್ಕೆ. ಮಹಿಳೆಯರು ಮತ್ತು ತೃತೀಯಲಿಂಗಿಗಳಿಗೆ ದೆಹಲಿ ಸರ್ಕಾರದಿಂದ ದುರ್ಗಾ ಯೋಜನೆ. ಇದನ್ನು ಮುಗಿತಾ? ಮಹಿಳೆಯರು ಮತ್ತು ತೃತೀಯಲಿಂಗಿಗಳಿಗೆ ದೆಹಲಿ ಸರ್ಕಾರದಿಂದ ದುರ್ಗಾ ಯೋಜನೆ. ದೆಹಲಿ ಸರ್ಕಾರವು ಮಹಿಳೆಯರು ಮತ್ತು ತೃತೀಯಲಿಂಗಿ ವ್ಯಕ್ತಿಗಳಿಗೆ ವಿದ್ಯುತ್ ಆಟೋ ಚಲಾಯಿಸಲು ಅನುವು ಮಾಡಿಕೊಡುವ ಮೂಲಕ ಅವರನ್ನು ಸಬಲೀಕರಣಗೊಳಿಸುವ ದುರ್ಗಾ ಯೋಜನೆ. ಇವರು ಮಹಿಳೆಯರನ್ನು ಮತ್ತು ತೃತೀಯಲಿಂಗಿಗಳನ್ನು ಏನು ಮುಖ್ಯವಾಹಿನಿಗೆ ತರಬೇಕಂತ ದೆಹಲಿ ಸರ್ಕಾರ ಅವರಿಗೆ ಆಟೋ ಗಿಫ್ಟ್ ಮಾಡೋಕ್ಕೆ
ಸ್ಟಾರ್ಟ್ ಮಾಡಿದೆ. ಈ ಬಜೆಟಲ್ಲಿ ರೇಖಾ ಗುಪ್ತಾ ಯಾರು? ದೆಹಲಿ ಮುಖ್ಯಮಂತ್ರಿ. ಯೋಜನೆ 1000 ಮಹಿಳೆಯರು ಮತ್ತು 100,000 ಮಹಿಳೆಯರು ಪ್ಲಸ್ 100 ಟ್ರಾನ್ಸ್ಜೆಂಡರ್ ಅವರಿಗೆ ಆಟೋಗಳನ್ನು ನೀಡೋಕ್ಕೆ ಪ್ರಾರಂಭ ಮಾಡಿದಂಥ ಯೋಜನೆ. ದುರ್ಗಾ ಯೋಜನೆ ನೆನಪಿರಲಿ. ದುರ್ಗಾ ಅಂದ ತಕ್ಷಣ ಪಶ್ಚಿಮ ಬಂಗಾಳ ಹಾಕಿಬಿಟ್ಟಿದ್ದೀರಾ, ಎಕ್ಸಾಮ್ಸಲ್ಲಿ ನೆನ್ಪಿಟ್ಕೊಳ್ಳಿ, ಅದು ದುರ್ಗಾ ಯೋಜನೆ ದೆಹಲಿದು. ಆಮೇಲೆ ನಮ್ಮ ಕರ್ನಾಟಕದವರು ತೃತೀಯಲಿಂಗಿಗಳಿಗೆ ಮೈತ್ರಿ ಪಿಂಚಣಿ ಯೋಜನೆ ಜಾರಿಗೆ ತಗೊಂಡ್ಬರ್ತಾರೆ. ಸಿದ್ದರಾಮಯ್ಯ ಫಸ್ಟ್ ಪೀರಿಯಡಲ್ಲಿ ಇದನ್ನು ಜಾರಿಗೆ ತೊಗೊಂಡ್ಬರ್ತಾರೆ. ಯಾರಿಗೆ ಅಂದರೆ ಎಷ್ಟು? 800 ರೂಪಾಯಿ ಇದೆ. 800 ರೂಪಾಯಿ ಕೊಡ್ತಾರೆ. ಯಾರಿಗೆ ಅಂದರೆ ಈ 25ರಿಂದ 64 ವರ್ಷದ ತೃತೀಯಲಿಂಗಿಗಳಿಗೆ. ಮೈತ್ರಿ ಯೋಜನೆ ನೆನಪಿಟ್ಕೊಳ್ಳಿ, ಅವಾಗ ತುಂಬ ಕೇಳಿದ್ದು. ದೇರ್ ಇಸ್ ಚಾನ್ಸಸ್. ನೆಕ್ಸ್ಟ್ ಬಂದುಬಿಟ್ಟು ಲಖ್ಪತಿ ಜಟಿಯಾ ಯೋಜನೆ ದೆಹಲಿ ಸರ್ಕಾರ. ಇದು ಏನು ಗೊತ್ತಾ? ದೆಹಲಿ ಸರ್ಕಾರದವರು ಹೆಣ್ಮಕ್ಳು ಶಾಲೆಗೆ ಹೋದರೆ ಅವ್ರು ಕೊನೆ ತನಕ ಡಿಗ್ರಿವರೆಗೂ ಹೋಗ್ಬೇಕು. ಆ ಥರ ದುಡ್ಡು ಕೊಡ್ತಾರೆ. ಅದನ್ನು ಡೈರೆಕ್ಟಾಗಿ ಕೊಡೋಲ್ಲ, ಅವ್ರು ಒಂದು ಅಕೌಂಟ್ ಮಾಡಿಸಿರ್ತಾರೆ, ಅಕೌಂಟಿಗೆ ದುಡ್ಡು ಹೋಗ್ತಾ ಇರುತ್ತೆ. ಈಗ ಎಕ್ಸಾಂಪಲ್ಲು 1ನೇ ಕ್ಲಾಸ್ಗೆ ಇಷ್ಟು ದುಡ್ಡು ಹೋಗುತ್ತೆ, 6ನೇ ಕ್ಲಾಸ್ಗೆ, 9ನೇ ಕ್ಲಾಸ್ಗೆ, 12ನೇ ಕ್ಲಾಸ್ಗೆ, ಆಮೇಲೆ SSLC ಪಾಸ್ ಆದರೆ ಈ ಥರ ಟೋಟಲಾಗಿ ಹಂತವಾಗಿ ಒಂದು 56ರಿಂದ 60 ಸಾವಿರ ಅವ್ರ ಅಕೌಂಟಲ್ಲಿ ಇಡ್ತಾರೆ. ಲಾಸ್ಟ್ಗೆ ಅವ್ರು 18 ವರ್ಷ ಆದಮೇಲೆ ಅವರಿಗೆ ಡೆಬಿಟ್ ಡೈರೆಕ್ಟ್, ಯಾರ್ದು ಹಸ್ತಕ್ಷೇಪ ಇರಲ್ಲ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ಇರುತ್ತದೆ, ಅದು ಅದರ ಮುಖಾಂತರ ಅವ್ರ ಅಕೌಂಟಿಗೆ ಡೈರೆಕ್ಟಾಗಿ ದುಡ್ಡು ಹೋಗುತ್ತೆ. ಇದೇ ಯೋಜನೆ. ಅರ್ಥ ಆಗಿತ್ತಲ್ಲ? ಏನು ಯೋಜನೆ ಇರ್ತೈತಿ? ಇದು ಮಾಡೋದ್ರಿಂದ ಹೆಣ್ಮಕ್ಳು ಶಾಲೆಯಿಂದ ಹೊಲ ಉಳಕ್ಕೆ ಚಾನ್ಸ್ ಇಲ್ಲ, ದುಡ್ಡು ಕೊಡ್ತಿರ್ತಾರೆ. ಆಮೇಲೆ 18 ವರ್ಷದೊಳಗೆ ಏನಾದರೂ ಮದುವೆ ಆಯಿತು, ಆವಾಗ ಇದು ಅಮೌಂಟ್ ಹೋಗಲ್ಲ, ನೆನ್ಪಿಟ್ಕೊಳ್ಳಿ. ಇದಷ್ಟೇ. ಆಮೇಲೆ ಇದಕ್ಕೆ ಏನು ಅರ್ಹತಾ ಮಾನದಂಡಗಳು? ಏನು ಮಾನದಂಡಗಳಂದರೆ ಎಲಿಜಿಬಿಲಿಟಿ ಏನಪ್ಪ ಅಂದರೆ ಆ ಹೆಣ್ಮಗು ದೆಹಲಿಯಲ್ಲೇ ಹುಟ್ಟಿರಬೇಕು. ಅವರ ತಂದೆ ತಾಯಿಗಳು ಕಂಟಿನ್ಯೂಯಸ್ ಆಗಿ ಹುಟ್ಟಿದಾಗ ತಂದೆ ತಾಯಿಗಳು 3 ವರ್ಷ ದೆಹಲಿಯಲ್ಲಿ ವಾಸವಾಗಿರು ಮುಗಿತು. ಇಲ್ಲಾರು ಅದಾನಿ ಬಂದರು, ದೇಶದ ಮೊದಲ ಆಶ್ರಯ ಬಂದರು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡೋರು ಅಂತ ಕ್ವಶನ್ ಕೇಳಲ್ಲ. ಲಿಂಗ ಅಲ್ಪಸಂಖ್ಯಾತರ ಹಕ್ಕುಗಳ ರಕ್ಷಣೆ ತಿದ್ದುಪಡಿ ಮಸೂದೆ ರಾಷ್ಟ್ರಪತಿಗಳ ಅಂಕಿತ. ಒಳ್ಳೆಯದು. ಏನಂದರೆ ಈ ಟ್ರಾನ್ಸ್ಜೆಂಡರ್ಸ್ ಇರ್ತಾರಲ್ಲ, ಸಾಮಾಜಿಕ ನ್ಯಾಯ ಸಬಲೀಕರಣ ಸಚಿವಾಲಯದಿಂದ ಅವ್ರನ್ನ ರಕ್ಷಣೆ ಮಾಡೋಕ್ಕೋಸ್ಕರ ಒಂದು ಕಾಯ್ದೆ ತಗೊಂಡ್ಬಂದಿದ್ದಾರೆ. ಅದೇ ಲೋಕಸಭಾ ಪಾಸ್ಡ್ ಟ್ರಾನ್ಸ್ಜೆಂಡರ್ ಪರ್ಸನ್ ಅಮೆಂಡ್ಮೆಂಟ್ ಬಿಲ್ ಅಂತ. ಚೆನ್ನಾಗಿದೆ, ಒಂದ್ಸರಿ ನೋಡ್ಕೊಳ್ಳಿ. ಈಗ ಬಲವಂತವಾಗಿ ಯಾರಾದರೂ ಹಾರ್ಮೋನ್ ಬದಲಾವಣೆ ಮಾಡೋದು, ಲಿಂಗ ಅಂಗಛೇದನ ಮಾಡ್ಕೊಳ್ಳೋದು, ಅವರಲ್ಲಿ ಶಿಕ್ಷೆ ಕೂಡ ಇದೆ. ಮಾಡಿಸಿದವ್ರಿಗೂ ಮಾಡ್ಕೊಳ್ಳೋರಿಗೂ ಶಿಕ್ಷೆ ಇದೆ. ಆಮೇಲೆ ನಿಖರವಾಗಿ ವ್ಯಾಖ್ಯಾನ ಮಾಡಿಬಿಟ್ಟಿದ್ದಾರೆ, ಯಾರು ಟ್ರಾನ್ಸ್ಜೆಂಡರ್ ಅನ್ನೋದು ಒಂದು ಕಲ್ಪನೆ ಇರಲಿಲ್ಲ ಇಷ್ಟು ವರ್ಷ ಆದರೂ ನಮಗೆ. ಅದನ್ನು ನಿಖರವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಅಂದರೆ ಕಿನ್ನಾರ್, ಹಿಜ್ರಾ, ಅರ್ವಾನಿ, ಜೋಕಪ್ಪ ಹುಟ್ಟಿನಿಂದ ಲಿಂಗ ಲಕ್ಷಣಗಳಲ್ಲಿ ಜನ್ಮಜಾತ ಬದಲಾವಣೆ ಹೊಂದಿರುವ ಅವ್ರಿಗೆ ಮಾತ್ರ ತೃತೀಯ ಲಿಂಗಿಗಳೆಂದು ಪರಿಗಣಿಸಲಾಗುತ್ತದೆ. ಕ್ವಶನ್ ಏನಾಗ್ಬೋದು? ಯಾವ ಬಿಲ್ಲು ಏನು PSI ಏನು ಅಂತ ಕೇಳೋಕ್ಕೆ ಸಾಧ್ಯತೆ ಇದೆ, ನೋಡ್ಕೊಳ್ಳಿ. ಏನಾಯ್ತಪ್ಪ ಅಂದ್ರೆ ಅದೇ ಅವ್ರನ್ನ ಇವರೇ ಟ್ರಾನ್ಸ್ಜೆಂಡರ್ಸ್ ಅಂತ ಅವರೇ ಗೌರ್ಮೆಂಟ್ನವರೇ ಹೇಳಿದ್ದಾರೆ. ಸಂವಿಧಾನದಲ್ಲಿ ಹೇಳಿಲ್ಲ, ಮತ್ತು ಸಂವಿಧಾನದ ಹುಡ್ಕಕ್ಕೆ ಹೋಗ್ಬೇಡಿ. ದಿವಾಳಿತನ ಸಮಿತಿ ತಿದ್ದುಪಡಿ ಮಸೂದೆಗೆ ಲೋಕಸಭಾ ಒಪ್ಪಿಗೆ. ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಕೋಡ್ ITC ಲೋಕಸಭೆ 2023 ಮಾರ್ಚ್ 23 ಒಪ್ಪಿಗೆ ನೀಡಿದೆ. ಏನು ಇಂಪಾರ್ಟೆಂಟ್ ಇಲ್ಲ, ಬಟ್ ನೋಡ್ಕೊಳ್ಳಿ. ಎಕನಾಮಿಕ್ಸು 12 ತಿದ್ದುಪಡಿ ಮಾಡಿದಾರಂತೆ, ಇದನ್ನೊಂದು ಸ್ವಲ್ಪ ನೋಡ್ಕೊಳ್ಳಿ. ಇದು ತುಂಬ ಇಂಪಾರ್ಟೆಂಟ್ ಪೊಲೀಸ್ ಎಕ್ಸಾಮ್ಸ್ ಅಂದರೆ ಹೇಳ್ತೀನಿ. ಉಳಿದವ್ರು ಯಾರಿದ್ರೆ ಅದನ್ನು ಸ್ವಲ್ಪ ಇನ್ ಡೀಟೇಲಾಗಿ ಓದ್ಕೊಳ್ಳಿ. ಆಮೇಲೆ ಈ ಟ್ರಾನ್ಸ್ಜೆಂಡರ್ ಬಂದಕ್ಕೆ ಈ 2017ರಲ್ಲಿ ಒಬ್ಬರು ಪ್ರೀತಿಕಾ ಅಂತ ಇವರು ತಮಿಳ್ನಾಡಿನವರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅವರೇ. ನಮ್ಮ ಇದರಲ್ಲಿ ಕೂಡ ರಿಸರ್ವೇಷನ್ ಇದೆ. ಯಾರ್ಯಾರು ಟ್ರಾನ್ಸ್ಜೆಂಡರ್ ಯಾರು ಇದ್ದರೆ ದಯವಿಟ್ಟು ಅಪ್ಲೈ ಮಾಡಿ, ಎಕ್ಸಾಮ್ ಬರೀ ಸೆಲೆಕ್ಟ್ ಆಗಿ. ಸುಪ್ರೀಂ ಕೋರ್ಟ್ ತೃತೀಯ ಲಿಂಗವನ್ನು 3ನೇ ಲಿಂಗವೆಂದು ಅಧಿಕೃತವಾಗಿ ಪರಿಗಣಿಸಲಾಗಿದೆ. ಯಾವ ಸಂವಿಧಾನದಲ್ಲಿ? ನಮ್ಮ ಸುಪ್ರೀಂ ಕೋರ್ಟ್ ಹೇಳಿದೆ. ಇದನ್ನು ಸ್ವಲ್ಪ ಗಮನದಲ್ಲಿರಲಿ. ಜನವಿಶ್ವಾಸ ನಿಬಂಧನೆಗಳ ತಿದ್ದುಪಡಿ. ಈಗ ಸಣ್ಣ ಪುಟ್ಟ ಇದು ಇಂಪಾರ್ಟೆಂಟ್ ಇದೆ. ಈ ತಿದ್ದುಪಡಿನ ನೀಟಾಗಿ ಒಂದು ಸಾರಿ ಓದ್ಕೊಳ್ಳಿ, ನಿಮಗೂ ಯೂಸ್ ಆಗುತ್ತೆ. ಏನಂದರೆ ಲೈಟಾಗಿ ಹೇಳ್ತೀನಿ ಕೇಳಿ. ಸಣ್ಣ ಪುಟ್ಟ ತಪ್ಪುಗಳಿಗೂ ನಮ್ಮಲ್ಲಿ ಜೈಲು ಅವೆಲ್ಲ ಇದ್ವು, ಕೋರ್ಟ್ ಕಚೇರಿ. ಈಗ ಅವನ್ನೆಲ್ಲ ತೆಗೆದುಬಿಟ್ಟವ್ರೆ. 79 ಕೇಂದ್ರೀಯ ಕಾಯ್ದೆಗಳಡಿ 717 ಸಣ್ಣ ತಪ್ಪುಗಳನ್ನು ಅಪರಾಧ ಎಂದು ವ್ಯಾಖ್ಯಾನಿಸಲಾಗಿದೆ. ಇದನ್ನುಗಳನ್ನು ಕ್ರಿಮಿನಲ್ ವಿಚಾರಣೆಯಿಂದ ಮುಕ್ತಗೊಳಿಸಿ, ಅಂದರೆ ಕ್ರಿಮಿನಲ್ ವಿಚಾರ ಅಂದರೆ FIR ಆಗುತ್ತೆ, ಕೋರ್ಟ್ಗೆ ಹೋಗುತ್ತೆ, ಅದಾದ ನಂತರ ಶಿಕ್ಷೆ ವಿಧಿಸ್ತಾರೆ. ಅದನ್ನು ಬಿಟ್ಟು ದಂಡ ಮತ್ತು ಆಡಳಿತಾತ್ಮಕ ಎಚ್ಚರಿಕೆ ಸೀಮಿತಗೊಳಿಸಿ ಬದಲಾಯಿಸುವುದು ಈ ವಿಧೇಯಕದ ಉದ್ದೇಶ. ಒಳ್ಳೆಯದು. ಈಗ ಏನೇನಂದರೆ ಎಕ್ಸಾಂಪಲ್ಲು,
ಈ ರೈಲು ಬೋಗಿಗಳೆಲ್ಲ ಭಿಕ್ಷೆ ಬಿಡ್ತಿರ್ತಾರೆ. ಅದಾದ ನಂತರ ಇನ್ಶೂರೆನ್ಸ್ ಇಂದ ವಾಹನ ಚಲಾವಣೆ ಮಾಡ್ತಿರ್ತಾರೆ. ಆಮೇಲೆ ರಸ್ತೆ ಬದಿಯಲ್ಲೆಲ್ಲ ಮೂತ್ರ ವಿಸರ್ಜನೆ ಮಾಡ್ತಿರ್ತಾರೆ, ಯೂರಿನು. ಆಮೇಲೆ ರಸ್ತೆಯಲ್ಲಿ ರಾತ್ರಿಯಲ್ಲೆಲ್ಲ ಸಂಗೀತ ಸಂಜೆ ಅವೆಲ್ಲ ಮಾಡ್ತಿರ್ತಾರಲ್ಲ. ಆಮೇಲೆ ಎಲ್ಲಿ ಬೇಕಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಎಲ್ಲಿ ಬೇಕಲ್ಲಿ, ನಮ್ಮ ಊರಲ್ಲೆಲ್ಲ ಹಳ್ಳಿಯಲ್ಲೆಲ್ಲ ಯೂಸ್ ಹಳ್ಳಿಯಲ್ಲೆಲ್ಲ ಅಪ್ಲೈ ಆಗಲ್ಲ, ಬಿಕಾಸ್ ಹಳ್ಳಿನೇ ನಮ್ಮದಾಗಿರುತ್ತೆ. ಇಲ್ಲಿ ಸಿಟಿಯಲ್ಲಿ ಜಾನುವಾರುಗಳು ಎಲ್ಲಿ ಬೇಕಲ್ಲಿ ಹಾಲು ಕರಿತಿರ್ತಾರೆ, ಎಲ್ಲಿ ಬೇಕಲ್ಲಿ ಕಟ್ತಿರ್ತಾರೆ. ಆಮೇಲೆ ಮೆಟ್ರೋ ಬೋಗಿ ಅಥವಾ ಭೂಗತ ಧೂಮಪಾನ ಯಾರ್ಯಾರು ಮಾಡ್ತಾರೆ, ಇಂಥವ್ರಿಗೆಲ್ಲ ಏನು ಮಾಡ್ತಿರ್ತಾರೆ ಅಂದರೆ ಮೊದಲ ಕೋರ್ಟಿಗೆ ಹೋಗಬೇಕಾಗಿತ್ತು. ಬಟ್ ಇವಾಗ ಏನು ಮಾಡಿದ್ದಾರೆ ಅಂದರೆ ಕೋರ್ಟ್ಗೆ ಹೋಗಿ ಕ್ರಿಮಿನಲ್ ಪ್ರಕರಣ FIR ಎಲ್ಲ ಆಗ್ತಿತ್ತು. ಇವಾಗಿಲ್ಲ, ದಂಡ ಕಟ್ಟಿಗೆ ಗೌರ್ಮೆಂಟಿಗೆ ದುಡ್ಡು ಮಾಡ್ಕೊಂತಾರೆ, ದಂಡ ಕಟ್ಟಿಗೆ ಕಳಿಸ್ತಾ ಇದ್ದಾರೆ. ಸ್ವಲ್ಪ ನೋಡ್ಕೊಳ್ಳಿ. ಸಂವಿಧಾನದ 240ನೇ ವಿಧಿಗೆ ಚಂಡೀಗಢನ್ನು ಸೇರಿಸಲು ಪ್ರಸ್ತಾವನೆ 200 ಸಂವಿಧಾನದ 131 ತಿದ್ದುಪಡಿ ಮಸೂದೆ 2022 ಪ್ರಸ್ತಾವನೆ ಕೇಂದ್ರ ಸರ್ಕಾರ ಪರಿಗಣಿಸುತ್ತಿದೆ. ಈಗ ಚಂಡೀಗಢ ಏನಂದರೆ ಕೇಂದ್ರಾಡಳಿತ ಪ್ರದೇಶ, ಬಟ್ ಶಾಸಕಾಂಗ ಇಲ್ಲ. ಪಂಜಾಬಿನ ರಾಜ್ಯಪಾಲರು ಇದನ್ನು ಆಡಳಿತ ವಹಿಸ್ಕೊಂಡಿದ್ದಾರಂತೆ. ಒಂದಿನ ಅದನ್ನು 245 ಸೇರಿಸ್ತಾರೆ. ಹಂಗೆ ಮಾಡಿದರೆ ಏನಾಗುತ್ತೆ ಅಂದರೆ 245 ಈಗ ಪ್ರತಿಯೊಂದು ಬದಲಾವಣೆ ಮಾಡಬೇಕಂದ್ರೆ ಸಂಸತ್ನ ಕಾಯಬೇಕು, ಅಂದರೆ ಕೇಂದ್ರದ ಸಂಸತ್ನ ಕಾಯಬೇಕು. ಬಟ್ ಅದರ 240 ಸೇರ್ತಾರೆ, ಸಂಸತ್ತು ಕಾಯೋ ಅವಶ್ಯಕತೆ ಇಲ್ಲ. ಅಂದರೆ ಭಾರತ ರಾಷ್ಟ್ರಪತಿಗಳು ಇಲ್ಲಿದೆ ನೋಡಿ, 240 ಇಂಪಾರ್ಟೆಂಟ್. ಭಾರತ ರಾಷ್ಟ್ರಪತಿಗಳು ಕೆಲವು ಕೇಂದ್ರಾಡಳಿತ ಪ್ರದೇಶಗಳ ಶಾಂತಿ, ಪ್ರಗತಿ ಹಾಗೂ ಸಹಕಾರಕ್ಕೆ ನಿಯಮಗಳನ್ನು ಮಾಡುವ ಅಧಿಕಾರ ನೀಡುತ್ತದೆ. ಅವುಗಳೆಂದರೆ ಅಂಡಮಾನ್ ನಿಕೋಬಾರ್ ದ್ವೀಪಗಳು, ಲಕ್ಷದ್ವೀಪ, ದಾದರ್ ನಗರ ಹವೇಲಿ, ದಿಯು ದಮನ್. ಕೇಂದ್ರಾಡಳಿತ ಪ್ರದೇಶಗಳನ್ನಾಗುವ ಸಂಸತ್ತು ಮಾಡಿದ ಕಾನೂನುಗಳು ಸೇರಿದಂತೆ ಯಾವುದೇ ಅಸ್ತಿತ್ವದಲ್ಲಿ ಕಾನೂನು ತಿದ್ದುಪಡಿ ಮಾಡಬಹುದು, ರದ್ದುಗೊಳಿಸಬಹುದು. 240 ಪ್ರಕಾರ ಭಾರತ ರಾಷ್ಟ್ರಪತಿಯವರು. ಚಂಡೀಗಢ ಇಲ್ಲಿದೆ ನೋಡಿ, ಚಂಡೀಗಢದಲ್ಲಿ ಫ್ರೆಂಚ್ ಸ್ವಿಸ್ ವಾಸ್ತುಶಿಲ್ಪಿ ಲೆ ಕಾರ್ಬ್ಯೂಸಿಯರ್ ಅವರು ವಿನ್ಯಾಸಕಾರವಾಗಿದೆ ಚಂಡೀಗಢದ್ದು. ಅಂದರೆ ಈ ಸಿಟಿ ಹೆಂಗಿರ್ಬೇಕಂತ ಇದೊಂದು ಯೋಜಿತ ನಗರವಾಗಿದೆ ಅಂತ. ಅದಕ್ಕೋಸ್ಕರ 2016ರಲ್ಲಿ ಯುನೆಸ್ಕೋ ಪಟ್ಟಿಗೆ ನಗರವೇ ಸೇರ್ಪಡೆಗೊಂಡಿದೆ ಅಂತೆ. ಇಂಪಾರ್ಟೆಂಟ್. ಹಿಂದೂ, ಬೌದ್ಧ, ಸಿಖ್ ಧರ್ಮ ಬಿಟ್ಟು ಬೇರೆ ಧರ್ಮಕ್ಕೆ ಮತಾಂತರಗೊಂಡ್ರೆ SC ಸ್ಥಾನ ರದ್ದು ಅಂತ ನೋಡ್ರಪ್ಪ. ಇದು ಒಂದು ಕೇಸ್ ಹಾಕಂತಾರೆ ಮೊನ್ನೆ ಆನಂದ್ ಕ್ರೈಸಿಯನ್ ಅವರು. ಅವಾಗ ಸುಪ್ರೀಂ ಕೋರ್ಟ್ ಹೇಳುತ್ತೆ ಅಂತೆ, ಅವನೇನು ಹೇಳ್ತಾನೆ, ಕೇಸ್ ಹಾಕಿದವನು ಆನಂದ್ ಕ್ರೈಸ್ತ ಧರ್ಮಕ್ಕೆ ಅವನು ಮತಾಂತರಗೊಂಡಿರ್ತಾನೆ. ಅವನೇನು ಕೇಸ್ ಹಾಕ್ತಾನೆ, SC ಮೊದಲ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡಿರ್ತಾನೆ, ಕೇಸ್ ಹಾಕೊಂಡಿರ್ತಾನೆ. ಆ ಕೇಸು SC ಅಡಿಯಲ್ಲಿ ಬರಲಿ, ಈ SC ST ಅಡಿಯಲ್ಲಿ ದೌರ್ಜನ್ಯ ಕಾಯ್ದೆ ಇದೆಯಲ್ಲ ಅದರ ಅಡಿಯಲ್ಲಿ ಬರಲಿ, ಹಾಗಾದರೆ ಜಾಸ್ತಿ ಕೇಸ್ ಮಾಡ್ಬೋದು, ಜಾಸ್ತಿ ಶಿಕ್ಷೆ ಆಗ್ಬೋದು ಅಂತ. ಬಟ್ ಕೋರ್ಟ್ ಹೇಳುತ್ತೆ, ನೀನು ಇವಾಗ ಕ್ರೈಸ್ತ ಇದೆಯಾ, ಹಾಗಾಗಿ ಅದು ಆ ಅಡಿಯಲ್ಲಿ ಶಿಕ್ಷೆ ಬರಲ್ಲ, ನಾವು SC ST ದೌರ್ಜನ್ಯ ಅಡಿಯಲ್ಲಿ ಅಂತ ಹೇಳ್ತಾನೆ. ಇದು ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ. ಕೆನೆ ಪದರ ಆದಾಯವಷ್ಟೇ ಆಧಾರಲ್ಲ ಸುಪ್ರೀಂ ಕೋರ್ಟ್ನ ಮಹತ್ವದ ತೀರ್ಪು. ವೆರಿ ಗುಡ್. ಈಗ OBCಯಲ್ಲಿ ಕೆನೆ ಪದರ ಅಂದರೆ ಸಿಂಪಲ್ ಆಗಿ ಹೇಳ್ತೀನಿ ಕೇಳ್ರಿ. BP ಮಂಡಲ್ ಹಿಂದುಳಿದ ವರ್ಗಗಳ ಆಯೋಗ ಇದೆಯಲ್ಲ, 1979ನಲ್ಲಿ ಬರುತ್ತಲ್ಲ BP ಮಂಡಲ್ ಆಯೋಗ, ಅದರಲ್ಲಿ ಕೆನೆ ಪದರ ಅಂತ ಒಂದು ಪದ ಯೂಸ್ ಮಾಡ್ತಾರೆ. ಅಂದರೆ ಈಗ OBC ಅವರು ಇರ್ತಾರೆ, ಅವರು ಜಾಬ್ ತಗೊಂತಾರೆ, ಅವ್ರ ಇನ್ಕಮ್ಮು ಜಾಸ್ತಿ ಆಗುತ್ತೆ. ಗಾಟ್ ಇಟ್ ಮೈ ಪಾಯಿಂಟ್. ಅವ್ರನ್ನ ಕೆನೆ ಪದರದ ಮೇಲುಸ್ತಾರ ಇವರು ಅಂತ, ಇದರಲ್ಲಿ ಸ್ವಲ್ಪ ಮುಂದುವರೆದವರು ಅಂತ ಅವ್ರು ಕೆನೆ ಪದರ ಲಿಸ್ಟಲ್ಲಿ ಇರ್ತಾರೆ. ಅವ್ರಿಗೆ ಕೆಲವೊಂದು ಕಡೆಯಲ್ಲಿ ರಿಸರ್ವೇಷನ್ ಕೊಡಲ್ಲ. ಅರ್ಥ ಆಗ್ತಿದೆಯಾ? ಅದೇ ಕೆನೆ ಪದರು ಮೀಸಲಾತಿ ಸೌಲಭ್ಯಗಳಿಂದ ಹೊರಗಿಡಲ್ಪಟ್ಟ ಇತರ ಹಿಂದುಳಿದ ವರ್ಗಗಳ ಒಳಗೆ ಶ್ರೀಮಂತ ಮತ್ತು ಸಾಮಾಜಿಕವಾಗಿ ಮುಂದುವರೆದ ವ್ಯಕ್ತಿಗಳನ್ನು ಗುರುತಿಸುತ್ತದೆ. ಅರ್ಥ ಆಯ್ತಾ? ಇದಕ್ಕೆ ವಾರ್ಷಿಕ ಆದಾಯ 8 ಲಕ್ಷ, ಅದಕ್ಕಿಂತ ಹೆಚ್ಚಿನವರು. ಯಾರು 8 ಲಕ್ಷ ಮತ್ತು 8 ಲಕ್ಷ ಜಾಸ್ತಿ ಇದ್ದಾರೆ ಅವರು ನಾನ್ ಕ್ರಿಮಿ ಲೇಯರ್, ಅಂದರೆ ಕೆನೆ ಪದರದಲ್ಲಿ ಬರ್ತಾರೆ, ಅವರು ಎಲಿಜಿಬಲ್ ಇರಲ್ಲ. ಈ ಎಕ್ಸಾಂಪಲ್ ನಮ್ಮ ಫ್ರೆಂಡ್ಸ್ PS ಆಗಿದ್ದಾರೆ, ಅವ್ರಿಗೆ ಈಗ ಅವ್ನಿಗೆ KS ಅಪ್ಲೈ ಮಾಡಬೇಕಪ್ಪ ಅಂದರೆ ಅವನಿಗೆ ಇದು ಬರ್ತಾಯಿಲ್ಲ, ಇನ್ನು OBC ರಿಸರ್ವೇಷನ್ ಬರ್ತಾಯಿಲ್ಲ. ಇದೆ. ನೆಕ್ಸ್ಟ್, 16 ವರ್ಷದೊಳಗೆ ಮಕ್ಕಳಿಗೆ ಸಾಮಾಜಿಕ ಮಾಧ್ಯಮ ಬಳಕೆ ನಿಷೇಧ. ಇಂಪಾರ್ಟೆಂಟಾ ಫಾರ್ ಪಾಯಿಂಟ್ ಆಫ್ ಎಸ್ಸೆ. ದೆನ್ ಅಂದರೆ ಸೋಷಿಯಲ್ ಮೀಡಿಯಾ. ದೆನ್ ಯಾವ ದೇಶ 16 ವರ್ಷದ ಒಳಗಿನ ಮಕ್ಕಳಿಗೆ ಸಾಮಾಜಿಕ ಮಾಧ್ಯಮ ಬಳಕೆ ನಿಷೇಧಿಸಿತು? ಇಂಡೋನೇಷ್ಯಾ. ಈ ನಿಷೇಧ ಯೂಟ್ಯೂಬ್, ಟಿಕ್ಟಾಕ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಥ್ರೆಡ್ಸ್, X, ಬಿಗೋ, ಲೈವ್, ರೋಬ್ಲಾಕ್ಸ್ ಅಂತ ಪ್ಲಾಟ್ಫಾರ್ಮ್ಗಳು ಅನ್ವಯಿಸುತ್ತೆ ಎಲ್ಲದಕ್ಕೂ. ಆಮೇಲೆ ಸೈಬರ್ ಕ್ರೈಮು, ಅಶ್ಲೀಲತೆ ಅವನ್ನೆಲ್ಲ ಮಾಡಬಾರ್ದು ಅಂತ ನನ್ನ ಉದ್ದೇಶ ಇದೆ. ಪೋಷಕರ ಜವಾಬ್ದಾರಿ ಕೂಡ ಇದನ್ನು ಮಾಡಿದ್ದಾರೆ ಅವರಿಗೆ. ಒಳ್ಳೆಯದಿದು. ಜಗತ್ತಿಗಟ್ಟಕ್ಕೆ ಯಾರ್ಯಾರು ಐಫೋನ್ ಯೂಸ್ ಮಾಡ್ತೀರಂತ 50 ವರ್ಷ ಆಗಿದೆ ಅಂತ ನೋಡಪ್ಪ, ನಿಮ್ಮ ಕಂಪನಿ ಸ್ಟಾರ್ಟ್ ಮಾಡಿ. ಯಾರ್ಯಾರು ಸ್ಟಾರ್ಟ್ ಮಾಡಿದ್ರು ಅಂದರೆ ಅದನ್ನು 1976ರಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಐಫೋನು. ಸ್ಟೀವ್ ಜಾಬ್ಸು, ಸ್ಟೀವ್ ಅಜ್ನಿಕ್ಯಾನ್, ಗೆರಾಲ್ಡ್ ವ್ಯಾನೆ 3 ಜನ ಸೇರ್ಕೊಂಡು ಸ್ಟಾರ್ಟ್ ಮಾಡ್ತಾರಂತೆ. ಇದರ ಕೇಂದ್ರ ಕಚೇರಿಯಲ್ಲಿದೆ ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿದೆ. ಇದು ಇಂಪಾರ್ಟೆಂಟ್. ಸಿಮ್ ಟು ಇವಾಗಿರೋನು. ಟಿಮ್ ಕುಕ್
ಆಮೇಲೆ ಇದೊಂದು ಎ ಐ ಐ ಎ ಇ ಎ ಅಂದರೆ ಇದು ಕನ್ನಡದಲ್ಲಿ ಅಂತಾರಾಷ್ಟ್ರೀಯ ಅಣುಶಕ್ತಿ ಸಂಸ್ಥೆ ಅಂತ ಕೊಟ್ಟಿದ್ದಾರೆ. ಇದರ ಅಬ್ರಿವೇಟೆಡ್ ಫಾರ್ಮ್ ಅಂದರೆ ಲಾಂಗ್ ಫಾರ್ಮ್ ನೋಡ್ಕೊಳ್ಳಿ, ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಅಂತ. ಇದು ಒಂದು ಅಂತರ ಸರ್ಕಾರಿ ಸಂಸ್ಥೆ. ಪರಮಾಣು ಶಕ್ತಿ ಶಾಂತಿಯುತ ಬಳಕೆ ಉತ್ತೇಜಿಸ್ತದೆ ಅಂತ. ಇದು ಪರಮಾಣು ಶಸ್ತ್ರಶಾಂತಿ ಯಾವುದೇ ಮಿಲಿಟರಿ ಉದ್ದೇಶಕ್ಕೆ ಅದರ ಬಳಕೆ ಮಾಡದಂತೆ ತಡೆಯುತ್ತದೆ. ವಿಯೆನ್ನಾದಲ್ಲಿದೆ ಅಂತಾರಾಷ್ಟ್ರೀಯ ಶಕ್ತಿ ಆಯೋಗ. ನೆಕ್ಸ್ಟು ಹರ್ಮುಜ್ ಜಲಸಂಧಿ ಹಡಗುಗಳ ಮುಕ್ತ ಸಂಚಾರಕ್ಕೆ ರಾಜ್ಯತಂತ್ರ ಪರಿಹಾರಕ್ಕೆ ಮಿತ್ರ ರಾಷ್ಟ್ರಗಳ ಸಭೆ ಬೇಡ. ಹರ್ಮುಜ್ ಜಲಸಂಧಿ ಇವಾಗಲೂ ಹೇಳ್ತಾ ಇದ್ದೀನಿ, ಕ್ವಶನ್ ಆಗಿದೆ, ಮತ್ತೆ ಕ್ವಶನ್ ಆಗುತ್ತೆ. ನಿನ್ನೆ ವಿ ಕಿಂಗ್ಡಮ್ ಸರ್ ಹೇಳ್ತಾ ಇದ್ರು ಏನಂದರೆ ಹರ್ಮುಜ್ ಜಲಸಂಧಿ ಇದು ಯಾವುದೋ ಒಂದು ಕ್ವಶನ್ ಕೇಳಿದ ಹರ್ಮುಜ್ ಜಲಸಂಧಿ ಬಗ್ಗೆ. ಅವ್ರು ಸರ್ ಏನು ಹೇಳ್ತಾ ಇದ್ರು ಅಂದರೆ ಹರ್ಮುಜ್ ಜಲಸಂಧಿ ಇದೆ, ಅಲ್ಲಿ ಯಾವುದು ಮ್ಯಾನ್ ಮೇಡು ಯಾವುದು ನ್ಯಾಚುರಲ್ ಅಂತ ಕೇಳ್ತಾ ಇದ್ದ ಸ್ಟ್ರೈಟಾಗಲ್ಲಿ. ಸರು ಕರೆಂಟ್ ಅಫೇರ್ಸ್ ಕೊಟ್ಟಿದ್ರು ಮತ್ತು ಇದನ್ನು ಕೊಟ್ಟಿದ್ರು, ಜಿಯೋಗ್ರಫಿ. ತುಂಬ ಜನ ಹುಡುಗರು ಜಿಯೋಗ್ರಫಿ ಇದ್ದರು, ಏನೋ ಕರೆಂಟ್ ಅಫೇರ್ಸ್ ಹಾಕಿದ್ರು ಸರ್ ಹಂಗಂತ ಹೇಳ್ತಾರೆ. ಸೊ ಯಾವುದೇ ಒಂದು ಕರೆಂಟ್ ಅಫೇರ್ಸ್ ಕೇಳಿ ಅವನು ಅದರ ಬ್ಯಾಕ್ಗ್ರೌಂಡ್ ಕೇಳ್ತಾನೆ. ಹರ್ಮುಜ್ ಯಾಕೆ ಪಾಕ್ ಸ್ಟ್ರೈಟಾಗಿ ಕೇಳ್ಬೋದಿತ್ತಲ್ಪ, ಯಾಕೆ ಹರ್ಮುಜ್ ಕೇಳಿದ? ಹರ್ಮುಜ್ ನ್ಯೂಸಲ್ಲಿದೆ, ಅದ್ರ ಇನ್ ಡೀಟೇಲ್ ನಾವು ಓದ್ಕೋಬೇಕು, ಅದಕ್ಕೆ ಕೇಳಿದ್ದಾನೆ. ಸೊ ನೀವು ಮಾಡಿದ್ದು ತಪ್ಪಲ್ಲ, ನೀವು ಚೆನ್ನಾಗಿ ಓದ್ತಾ ಇದ್ರೆ ಓದಿ. ನೆಕ್ಸ್ಟು ಇಸ್ರೇಲ್ ರಕ್ಷಣಾ ಪಡೆಯಿಂದ ಲೆಬನಾನ್ ಮೇಲೆ ಬಿಳಿ ರಂಜಕ ಮಿಶ್ರಿತ ಬೆಂಕಿ ಉಂಡೆ ಶೆಲ್ಗಳ ದಾಳಿ. ಕ್ವಶನ್ ಅದಲ್ಲ. ಬಿಳಿ ರಂಜಕ ಏನಂದರೆ, ಬಿಳಿ ರಂಜಕ ಗಾಳಿಗೆ ಬಿದ್ದ ತಕ್ಷಣವೇ ಆಫ್ರೇಟ್ ಆಗುತ್ತೆ, ಬೆಂಕಿ ಉಗುಳುತ್ತೆ ಅದು. ಅದಕ್ಕೆ ಇದನ್ನೇನು ಮಾಡ್ತಾರೆ ಅಂದರೆ ನೀರಲ್ಲಿ ಹಾಕಿರ್ತಾರೆ. ಕ್ವಶನ್ ಅವಾಗಲೇ ಕೇಳ್ತಾ ಇದ್ದ ನೋಡಿ, ಬಿಳಿ ರಂಜಕನ ಎದುರಾಗ ಹಾಕಿಡ್ತಾರೆ ಅಂತ. ಅವಾಗ ಒಂದು ಸಾರಿ ಕೇಳಿದ್ದೆ ಬಿಳಿ ರಂಜಕವನ್ನು ಎದುರಾಗಂದರೆ ನೀರನ್ನೇ ಹಾಕಿಡ್ತಾರೆ, ಸೀಮೆಣ್ಣೆಗಲ್ಲ, ನೆನಪಿರಲಿ. ಇದನ್ನು ಸ್ವಲ್ಪ ನೋಡ್ಕೊಳ್ಳಿ, ಇನ್ ಡೀಟೇಲಾಗಿ ಕ್ವಶನ್ ಕೇಳಲ್ಲ. ಅಮೆರಿಕಕ್ಕೆ ನ್ಯಾಟೋ ರಾಷ್ಟ್ರಗಳ ಬೆಂಬಲ. ಇವಾಗ ಹೇಳ್ತಾ ಇದ್ದೀನಿ, ನ್ಯಾಟೋ ಯಾವಾಗ ಸ್ಟಾರ್ಟ್ ಆಯಿತು? 1949 ಏಪ್ರಿಲ್ 4ರಂದು ಇದು ಸ್ಟಾರ್ಟ್ ಆಗುತ್ತೆ ನ್ಯಾಟೋ. ಅದಾದ ನಂತರ ನ್ಯಾಟೋ ರಾಷ್ಟ್ರಗಳನ್ನು ನೋಡ್ಕೊಳ್ಳಿ ಇಂಪಾರ್ಟೆಂಟಾಗಿ. ಇಲ್ಲಿ ಏನು ಕೊಟ್ಟಿರ್ತಾನೆ ಸೊ 1949 ಏಪ್ರಿಲ್ 4 1949 ಇಂಪಾರ್ಟೆಂಟು. ಇದರ ಪ್ರಧಾನ ಕಚೇರಿ ಬೆಲ್ಜಿಯಂನ ಬ್ರಸೆಲ್ಸಲ್ಲಿದೆ. ಒಟ್ಟು 32 ಸದಸ್ಯ ರಾಷ್ಟ್ರಗಳಿದೆ. ಇದನ್ನ ಕ್ವಶನ್ನು 32 ನೆನಪಿಟ್ಕೊಳ್ಳೋಕೆ ಹೋಗ್ಬೇಡ್ರಪ್ಪ. ಎಷ್ಟು ರಾಷ್ಟ್ರ, ಯಾವಾಗ ಸ್ಟಾರ್ಟ್ ಆಯಿತು, ಕೇಂದ್ರ ಕಚೇರಿ. ಇದರಲ್ಲಿ ಇಂಪಾರ್ಟೆಂಟ್ ನೋಡಿ, ನ್ಯಾಟೋದಲ್ಲಿ ಇನ್ ಡೀಟೇಲಾಗಿ ಇದು ಯಾವಾಗ ಸ್ಟಾರ್ಟ್ ಆಯಿತು, ಕೇಂದ್ರ ಕಚೇರಿ ಗೊತ್ತಾಯಿತು. 32 ಸದಸ್ಯ ರಾಷ್ಟ್ರಗಳಲ್ಲಿ 30 ಯುರೋಪ್ ಕಂಟ್ರೀಸ್ ಅಂತೆ, 2 ಮಾತ್ರ ಉತ್ತರ ಅಮೆರಿಕ ಕಂಟ್ರೀಸ್ ಅಂತೆ. ಆಮೇಲೆ ರೀಸೆಂಟಾಗಿ ನ್ಯಾಟೋಕ್ಕೆ ಯಾರು ಜಾಯ್ನ್ ಆಗಿದ್ದಾವೆ ಅಂದರೆ ಫಿನ್ಲ್ಯಾಂಡು, ಸ್ವೀಡನ್ನು ಅಂತ. ಈಗ ಅಧ್ಯಕ್ಷ ಹೇಳಿದ್ರೆ ಮಾರ್ಕ್ ರುಟ್ಟೆ. ಇದು ಇಂಪಾರ್ಟೆಂಟ್ ಇದೆ, ಅದನ್ನು ಬಾಯಟಾಕೆ ಹೋಗಿ. ನ್ಯಾಟೋನ ಪದೇ ಹೇಳ್ತಾ ಇದ್ದೀನಿ, ಬಾಯಟಾಕೆ ಮುಂದೆ ಹೋಗಿ. ರೀಸೆಂಟಾಗಿ 32ನೇ ದೇಶ ಆಗಿ ಸ್ವೀಡನ್ನು, ಫಿನ್ಲ್ಯಾಂಡ್ 31ನೇ ದೇಶ ಆಗಿ ಸೇರಿದೆ. ಏನು ಉದ್ದೇಶ ನ್ಯಾಟೋ? ಸಿಂಪಲಾಗಿ ಏನು ತಲೆ ಕೆಡಿಸ್ಕೊಂಡು ಹೋಗ್ಬೇಡಿ. ಏನು ಇವ್ರ ಮಧ್ಯೆ ಒಪ್ಪಂದ ಮಾಡ್ಕೊಂಡವ್ರೆ. ಏನು ಒಪ್ಪಂದ ಮಾಡ್ಕೊಂಡವ್ರೆ? ನನ್ನ ಮೇಲೆ ಈಗ ನಾವೇನು 32ರಲ್ಲಿ ಯಾರಾದರೂ 32ರಲ್ಲಿ ಒಂದು ರಾಜ್ಯದ ಒಂದು ರಾಷ್ಟ್ರದ ಮೇಲೆ ಯಾರಾದರೂ ಬೇರೆ ಏನಾದರೂ ಆಕ್ರಮಣ ಮಾಡಿದರೆ ನಾವೆಲ್ಲರ ಮೇಲೇನೂ ಅದನ್ನು ಮಾಡ್ದಂಗೆ ಆಯಿತು ಅಂತ ತಿಳ್ಕೊಂಡು ನಾವೆಲ್ಲರೂ ಇದಕ್ಕೆ ಬರ್ತೇವೆ ಅಂತ ಮಾಡ್ಕೊಂಡಿದ್ದಾರೆ. ಇದನ್ನು ನ್ಯಾಟೋನ ಇವನು ಮೊನ್ನೆ ಇರಾನು ನಮಗೆ ದಾಳಿ ಮಾಡ್ತು ಅಂತ ಯಾರು ಅಮೇರಿಕದ ಟ್ರಂಪ್ ಇದನ್ನೆಲ್ಲ ಅದನ್ನ ಹೇಳ್ತಾ ಇದ್ದ. ಬಟ್ ನ್ಯಾಟೋ ರಾಷ್ಟ್ರಗಳು ಒಪ್ಪಲಿಲ್ಲ, ನೀವೇ ಹೋಗಿ ದಾಳಿ ಮಾಡಿದ್ದೀರಾ ಅಂತ. ನಿಮಗೆ ಕ್ಲಾರಿಟಿ ಆಯಿತು, ಆಡು ಭಾಷೆಯಲ್ಲಿ ಹೇಳ್ತಾ ಇದ್ದೀನಿ, ಅರ್ಥ ಆಗಲಿ ಅಂತ. ಇವಾಗಲೂ ಹೇಳ್ತಿದ್ದೀನಿ, ಭಾರತ ಪುಟ್ಟ ಭಾರತ ಎಂದು ಕರೆಯಲ್ಪಡುವ ಇಸ್ರೇಲ್ನ ಡಿಮೋನ ನಗರ. ಇಸ್ರೇಲಲ್ಲಿ ಒಂದು ಡಿಮೋನ ನಗರ ಅಂತ ಹೊಂದಿದೆ. ಅಲ್ಲಿ ನಮ್ಮ ಭಾರತದವ್ರಿಗೆ ಹೋಗಿ ಯುವತಿಗಳಿದ್ದಾರಂತೆ, ಅದಕ್ಕೆ ಪುಟ್ಟ ನಗರ ಡಿಮೋನ, ಪುಟ್ಟ ಭಾರತ ಅಂತಾರಂತೆ ಅಷ್ಟೇ. ನಾನು ಇವಾಗ ಹೇಳ್ತಾ ಇದ್ದೀನಿ, ವಿಟಮಿನ್ ಟೊಕೊಫರ್ ಇವೇನಿದಾವಲ್ಲ, ವಿಟಮಿನ್ಗಳು 2 ಟೈಪ್ಸ್ ಆಫ್ ವಿಟಮಿನ್ಸ್ ಇರುತ್ತೆ. ನಾನು ನನ್ನ ರೀಲ್ಸಲ್ಲಿ ಅಂದರೆ ಇದರಲ್ಲಿ ಕೂಡ ವಿಟಮಿನ್ಸ್ ಬಗ್ಗೆ ಇನ್ ಡೀಟೇಲಾಗಿ ಹಾಕಿದ್ದೆ. ಇದು ಬರುತ್ತಲ್ಲ ಯೂಟ್ಯೂಬ್ ಶಾರ್ಟ್ಸಲ್ಲಿ, ಸಿಂಪಲ್ಲಾಗಿ ಕ್ವಶನ್ ಕೇಳ್ತಾನೆ, ನೀರಿನಲ್ಲಿ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸು, ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ ಅಂತ ಕೇಳ್ತಿರ್ತಾನೆ. AD, B ಕಾಂಪ್ಲೆಕ್ಸ್, ಅದನ್ನ ಇನ್ ಡೀಟೇಲ್ ಆಗಿದೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದು ನೋಡಿ. ಆ ಥರ ಕ್ವಶನ್ಸ್ ಕೇಳ್ತಿರ್ತಾನೆ. ವಿಟಮಿನ್ಸ್ಗಳು ಅದರ ಸೈಂಟಿಫಿಕ್ ನೇಮ್ಗಳು ಯಾರ್ಯಾರು ಬಾಯಟ್ ಹಾಕಿಲ್ಲ, ದಯವಿಟ್ಟು ಇವತ್ತು ನೀವು ವಿಟಮಿನ್ಸು ಇಲ್ಲಿ ಬರ್ಕೊಳ್ಳಿ. ವಿಟಮಿನ್ಸು ಪಕ್ಕದಲ್ಲಿ ಸೈಂಟಿಫಿಕ್ ನೇಮು, ಬರುವಂಥ ರೋಗಗಳು, ಡಿಸೀಸ್, ಇದನ್ನು ಬಾಯಟ್ ಹಾಕಿ ಮುಂದೆ ಹೋಗಿ. ಇಲ್ಲಿ ಸ್ಟ್ರಕ್ ಮಾಡಿ ಆದರೂ ಬಾಯಟ್ ಹಾಕಿ ಬನ್ನಿ, ಒಟ್ಟು ಬಾಯಟ್ ಹಾಕಿ ಇವತ್ತು. ಪಾಪ ಇರಾನ್ನವರು ಏನು ಮಾಡ್ಕೊಂಡಿದ್ದಾರೆ ಅಂದರೆ, ಇರಾನ್ನವರು ಇರಾನ್ಲಿ ಅತಿ ಎತ್ತರದ್ದು ಒಂದು ಕರಾಜ್ B1 ಸೇತುವೆ ಅಂತ ಇತ್ತಂತೆ. ಇದು ನೋಡಿ, ಇರಾನ್ದು ಎತ್ತರದ ಸೇತುವೆ, ಒಂದು 1000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ರಂತೆ. ಅಮೇರಿಕಾ 100 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ರಂತೆ. ಅಮೇರಿಕಾ ಅದನ್ನು ಬೀಳಿಸ್ತಂತೆ.
ಯಾವುದು ಸೇತುವೆ ಸರ್? ಕರಾಜೋನ್, ಅಷ್ಟೇ ಇಂಪಾರ್ಟೆಂಟ್. ಇವರು ರಷ್ಯಾದ ಉಪ ಪ್ರಧಾನಿ ಡೆನಿಸ್ ಮೊಂಟರೋವ ಬಂದಿದ್ದಂತೆ ಭಾರತಕ್ಕೆ. ಇನ್ಮೇಲೆ ನಿಮಗೂ ಛತ್ರಿ ಕೊಡ್ತೀವಿ ಅಂತ ಈ ನಮ್ಮ ಜೈಶಂಕರು, ಅದಂತರ ದೋವಲ್ ಇದಾರಲ್ಲ ರಕ್ಷಣಾ ಸಲಹೆಗಾರರು, ಅವ್ರ ಜೊತೆಗೆ ಒಂದು ಒಪ್ಪಂದ ಮಾಡ್ಕೊಂಡಿದ್ದಾರಂತ. F-35 ಏನು ಕೇಳ್ತಾನೆ, F-35 ಇದೆಲ್ಲ ಓದಬೇಡಿ. F-35 ಯಾವ ದೇಶದ? ಅಮೇರಿಕದ. ಮುಗೀತು. ಅಮೇರಿಕದ ರೀಸೆಂಟಾಗಿ ಅಮೇರಿಕದ ಸೇನಾ ಮುಖ್ಯಸ್ಥ ವಜಾಗೊಂಡ್ರ, ಅವ್ರ ಹೆಸರೇನು? ರ್ಯಾಂಡಿ ಚಾರ್ಲ್ಸ್. ಮುಗೀತು. ಈ ಅಂಗೋಲಾ ಅಂತ ಒಂದು ಕಂಟ್ರಿ, ಅಲ್ಲಿ ಅನಿಲ ಪೂರೈಕೆಗಾಗಿ ಅವ್ರ ಜೊತೆಗೆ ಮೋದಿಯವರು ಒಪ್ಪಂದ ಮಾಡ್ಕೊಂಡಿದ್ದಾರಂತೆ. ಇವೆಲ್ಲ ಯಾಕೆ ಆಗ್ತಿದ್ದು ಅಂದರೆ, ಯುದ್ಧ ಆಯ್ತಲ್ಲ, ಹೊರ್ಮುಜ್ ಜಲಸಂಧಿ 90% ಅಲ್ಲಿಂದನೇ ಗ್ಯಾಸ್ ಬರ್ತಾಯಿತ್ತು. ಅದು ಈಗ ನಿಂತು ಕಡಿಮೆ ಆಗಿರೋದ್ರಿಂದ ಬೇರೆ ದೇಶದ ಜೊತೆಗೆ ಮಾಡ್ಕೊಳ್ಳೋ ಸಂದರ್ಭ ಬಂದಿದೆ. ಇಲ್ಲಿ ನೋಡಿ, ಅಂಗೋಲಾ ದೇಶವು ದಕ್ಷಿಣ ಆಫ್ರಿಕಾದಲ್ಲಿ ಇಂಧನ ಸಮೃದ್ಧ ರಾಷ್ಟ್ರ ಆಗಿದೆ. ಎಲ್ಲಿದೆ? ದಕ್ಷಿಣ ಆಫ್ರಿಕಾದಲ್ಲಿದೆ ಅಂಗೋಲಾ ದೇಶ. ಆಮೇಲೆ ನಮ್ಮದು ಸೌರ ಒಕ್ಕೂಟ, ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಅಂತ ನಮ್ಮ ಭಾರತದಲ್ಲಿ ರೆಡಿ ಆಗುತ್ತೆ. ಅದರಲ್ಲಿ ಅಂದರೆ ಭಾರತದಲ್ಲಿ ಸ್ಟಾರ್ಟ್ ಆಗುತ್ತೆ. ಅದರ 123ನೇ ದೇಶವಾಗಿ ಅಂಗೋಲಾ ಸೇರ್ಕಂತಂತೆ. ಖುಷಿ ವಿಚಾರ. ನೆಕ್ಸ್ಟು, ಪಾವತಿ ವಿಷನ್ 2028 ಘೋಷಿತ ಆರ್ ಬಿ ಐ ಪಾವತಿ ವಿಷನ್ ಘೋಷಣೆ ಮಾಡಿದೆ ಅಂತ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 1949 ಅಲ್ವಾ? ಎಸ್, 1949 ಆ್ಯಂಡ್ January 1. ಮೂವ್ಡ್ ಫ್ರಮ್ ಕೋಲ್ಕತ್ತಾ ಟು ಮುಂಬೈ. ಇವಾಗ ಅದು ಹೆಡ್ ಕ್ವಾರ್ಟರ್ ಮುಂಬೈಲಿದೆ. ಅದಾದ ನಂತರ ಇಂಪಾರ್ಟೆಂಟ್ ಏನಂದರೆ, ಇದೇನಿದೆ ಪಾವತಿ ಮಿಷನ್ ಅದ 2028 ವಿಸ್ತರಣೆ ಮಾಡಿದಾರಂತೆ. ಪಾವತಿ ಮತ್ತು ವಸಾಹತುಶಾಹಿ ವ್ಯವಸ್ಥೆಗಳ ಕಾಯ್ದೆ 2007 ಮತ್ತು ವಿದೇಶಿ ವಿನಿಮಯ ನಿವೇಶನ ಪೆಮಾ ಕೇಳಿದಾನಪ್ಪ. ಪೆಮಾ 1999 ಎರಡು ಓದ್ಕೊಳ್ಳಿ. ಏನಾಗಿದೆ ಗೊತ್ತಾ? ಆ್ಯಡ್ ವ್ಯಾಲ್ಯೂರಮ್ ತೆರಿಗೆ. ಅಮೆರಿಕ ದೇಶವು ಪೇಟೆಂಟ್, ಔಷಧಿಗಳು ಮತ್ತು ಸಂಬಂಧಿತ ಪದಾರ್ಥಗಳ ಆಮದಿನ ಮೇಲೆ 100% ವ್ಯಾಲ್ಯೂರಮ್ ಅಂದರೆ ಜಾಹೀರಾತು ಶುಲ್ಕವನ್ನು ಘೋಷಣೆ ಮಾಡಿದಂತೆ. ಆ್ಯಡ್ ವ್ಯಾಲ್ಯೂರಮ್ ದೇಶ ಯಾವ ದೇಶದ್ದು, ಏನದ ಅಂತ ಕೇಳ್ಬೋದು. ಒಂದು ವಾಕ್ಯದಲ್ಲಿ ಉತ್ತರಿಸಿ, ನೋಡ್ಕೊಂಬಿಡಿ. 1 ಕೋಟಿ ರು ಮೌಲ್ಯದ ನೋಟು ಬಿಡುಗಡೆ ಮಾಡಿದೆ ಇರಾನ್. ಇರಾನ್ ಏನಾಗ್ಬಿಟ್ಟಿದೆ ಅಂದರೆ, ಅಲ್ಲಿ ಇರಾನ್ ದೇಶದಲ್ಲಿ ಅಲ್ಲಿರುವಂತಹ ಈ ಬಂಡುಕೋರರು, ಉಗ್ರಗಾಮಿಗಳಿದಾರಲ್ಲ, ಅವರಿಂದ ದೇಶನೇ ನಾಶ ಆಗ್ತಾ ಇದೆ. ಸಪೋರ್ಟ್ ಮಾಡಿದ್ದಕ್ಕೆ ಇರಾನು ಉಣ್ತಾ ಇದೆ. ಸೊ ಅಲ್ಲಿ ಏನು ಮಾಡಿದೆ, ಆರ್ಥಿಕ ವ್ಯವಸ್ಥೆ ಬಿದ್ದೋಗ್ಬಿಟ್ಟಿದೆ. ಅದಕ್ಕೂ ಅವರು ಮೊನ್ನೆ 50 ಲಕ್ಷದ ಒಂದು ಇದು ಬಿಡುಗಡೆ ನೋಟು, ಇವಾಗ 1 ಕೋಟಿ ನೋಟ್ ಬಿಡುಗಡೆ ಮಾಡಿದ್ರಂತೆ. ಒಂದೇ ಒಂದು ನೋಡಿ, ಒಂದು ಕೋಟಿ ಬೆಲೆ ಬಾಳುತ್ತಿದೆ. ಇನ್ನೊಂದು ಗೊತ್ತಾ ನಿಮಗೆ, ಖುಷಿ ಪಡಬೇಕು. ನಿಮ್ಮ ₹1 ಇರಾನ್ನ 4,500 ಸಮ. ಅರ್ಥ ಆಗ್ತಿದೆ ಅಲ್ವಾ? ನಿಮಗೆ ₹1 ಇರೋದು ಇರಾನದ 4,500 ಐತೆ ಅಂದಂಗೆ. ನೀವು ಇರಾನ್ಗಿಂತ ಮುಂದಿದ್ದೀರಂತ. ನೆಕ್ಸ್ಟು, ಮಹಾರಾಷ್ಟ್ರ ಸರ್ಕಾರ ಚಿರತೆ ಏನಿದೆಯಲ್ಲ, ಚಿರತೆಗಳ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಪರಿಚ್ಛೇದ 1, ಇದು ವನ್ಯಜೀವಿಗಳು ಸಮವರ್ತಿ ಪಟ್ಟಿಯಲ್ಲಿದೆ. ಅದನ್ನು ರಾಜ್ಯನೂ ರೂಲ್ಸ್ ಮಾಡ್ಬೋದು, ಕೇಂದ್ರನೂ ರೂಲ್ಸ್ ಮಾಡ್ಬೋದು. ಬಟ್ ಕೇಂದ್ರದ ಫೈನಲ್ ಅಂತ ಇಂಟರ್ಫೇರ್ ಮಾಡಿದ್ರೆ ಕೇಂದ್ರನೇ ಗೆಲ್ಲುತ್ತೆ, ಬಟ್ ರಾಜ್ಯ ಮಾಡ್ಬೋದು. ಅವರು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಪರಿಚ್ಛೇದ 1 ಇದನ್ನ ಪರಿಚ್ಛೇದ 2ಗೆ ಹಾಕಿದಾರಂತ. ಇದರ ಅಡಿಯಲ್ಲಿ ಸಚಿವ ಸಂಪುಟ ಮಾಡಿದ್ದಾರೆ. ಪರಿಚ್ಛೇದ 1 ನಂತರ ಏನಿತ್ತಪ್ಪ ಅಂದರೆ, ಪರಿಚ್ಛೇದ 1ರಲ್ಲಿ ಈ ಕಾಡು ಜೀವಿಗಳನ್ನು ಯಾರಾದರೂ ಹತ್ಯೆ ಮಾಡಿದರೆ ಅವರಿಗೆ ಶಿಕ್ಷೆ ಇತ್ತು. ಪರಿಚ್ಛೇದ 2ದಲ್ಲಿ ಏನಿದೆ ಅಂದರೆ, ನಮ್ಮ ರಕ್ಷಣೆಗಾಗಿ ನಾವು ಹತ್ಯೆ ಮಾಡಿದರೆ ಅದು ತಪ್ಪಲ್ಲ, ನಮ್ಮ ಕಾನೂನು ಹೇಳುತ್ತೆ. ಈಗ ಏನು ಮಾಡಿದ್ದೇವೆ ಅಂದರೆ, ಇವಾಗ ನಮ್ಮೂರ ಕಡೆಯಲ್ಲೆಲ್ಲ ಈ ಚಿರತೆಗಳು, ಉತ್ತರ ಕರ್ನಾಟಕ ಚಿರತೆಗಳು ಅಟ್ಯಾಕ್ ಮಾಡ್ತಾ ಇದ್ದಾವೆ ಹೊಲದಲ್ಲೆಲ್ಲ, ಅವನ್ನ ಕೊಲೆ ಮಾಡ್ತಿದ್ದಾರೆ. ಅದೇನಾದರೂ ನ್ಯೂಸ್ ಆಯಿತು, ದೊಡ್ಡ ಲೆವೆಲ್ಗೆ ಆಯ್ತಪ್ಪ ಅಂದರೆ ಆ ಶಿಕ್ಷೆ ಇತ್ತು. ಇವಾಗ ಕರ್ನಾಟಕದಲ್ಲಿ ಇದೆ, ಮಹಾರಾಷ್ಟ್ರದಲ್ಲಿ ಅಂಥದಕ್ಕೆ ಒಂದು ಲೆವೆಲ್ಗೆ ಒಳ್ಳೆಯದು. ಬಟ್ ಪೋಚಿಂಗ್ ಎಲ್ಲ, ಬೇಟೆಗಾರರನ್ನು ಬಿರ್ತಾರಲ್ಲ, ಏನೇನೋ ಉಗುರುಗಿಗುರೆಲ್ಲ ತೆಗಿತಿರ್ತಾರಲ್ಲ, ಅಂಥವ್ರಿಗೆ ಕೆಟ್ಟದ್ದು. ಬಟ್ ಮಹಾರಾಷ್ಟ್ರ ಸರ್ಕಾರ ನಮೂದಿ ಮಾಡಿದೆ. ಆಮೇಲೆ ಮಜೆಗಾಂವ್ ಆರೋಗ್ಯ ಸಂಪನ್ಗಾಂವ್ ಗ್ರಾಮೀಣ ಆರೋಗ್ಯ ಅಭಿಯಾನ, ಇದನ್ನು ಮಹಾರಾಷ್ಟ್ರ ಸರ್ಕಾರ ಜಾರಿಗೆ ತಗೊಂಡಿದೆ ಅಂತೆ. ಇದು ಗರ್ಭಕಂಠ ಕ್ಯಾನ್ಸರ್ ತಡೆಗಟ್ಟಕ್ಕೆ ಮಾಡ್ಕೊಂಡಿದ್ದಾರಂತೆ. ಇಂಪಾರ್ಟೆಂಟ್ ಏನಲ್ಲ. ಆಮೇಲೆ ಭಾರತದ ಮೊದಲ LPG ATM ಗುರುಗ್ರಾಮ. ಭಾರತ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಭಾರತದ ಮೊದಲ ದ್ರವೀಕೃತ ಪೆಟ್ರೋಲಿಯಂ ಅನಿಲ ಸ್ವಯಂಚಾಲಿತ ಟೇಲರ್ ಯಂತ್ರವನ್ನು ಹರಿಯಾಣದ ಗುರುಗ್ರಾಮ್ ಸಮೂಹದ ಸೆಕ್ಟರ್ 33ರಲ್ಲಿ ಮಾಡಿದಾರಂತೆ. ಇದರಲ್ಲಿ ಏನು ವಿಶೇಷತೆ ಅಂತ ನೋಡಿ, ಏನಿಲ್ಲ, ATM ಹಾಕಿದರೆ ಗ್ಯಾಸ್ ಬರ್ತದೆ ಅಂತ, ಸಿಲಿಂಡರ್, ಗ್ಯಾಸ್ ಸಿಲಿಂಡರ್ ಆ ಥರ ಮಾಡ್ಕೊಂಡಿದ್ದಾರಂತೆ. ಅದೇ ದ್ರವೀಕೃತ ಪೆಟ್ರೋಲಿಯಂ ಅನಿಲ ದ್ರವ ಸ್ಥಿತಿಯಲ್ಲಿ ಶೇಖರಿಸಲಾಗುತ್ತದೆ, ನಿಮಗೆಲ್ಲ ಗೊತ್ತಿದೆ. ಇಲ್ಲಿ ಬಂದು ನೋಡಿರಿ. ಈಗ ನಾನು ನಿಮಗೆ ಹೇಳಿದೆ, ಪ್ರೊಪೇನ್ ಬ್ಯೂಟೇನ್ ಇರುತ್ತೆ LPGಯಲ್ಲಿ ಅಂತ, ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್. ನಿಮಗೆ ಗೊತ್ತಾ,
ಅದು ರಿಯಲ್ ನಿಮ್ಮ ಮನೇಲಿ ಗ್ಯಾಸ್ ಇರುತ್ತಲ್ಲ, ವಾಸನೆ ಬರುತ್ತಲ್ಲ, ಅದು ರಿಯಲ್ ಗ್ಯಾಸ್ ಅಲ್ಲ, ಪ್ರೊಪೇನ್ ಬ್ಯೂಟೇನು. ಅದರಲ್ಲಿ ಇಥೈಲ್ ಮರ್ಕ್ಯಾಪ್ಟನ್ ಅಂತ ವಾಸನೆ ಬರೋಕ್ಕೆ ಸ್ಮೆಲ್ ಬರುತ್ತಲ್ಲ ಗ್ಯಾಸ್ದು, ಇಥೈಲ್ ಮರ್ಕ್ಯಾಪ್ಟನ್ ಅಂತ ಸೇರಿಸಿರ್ತಾರೆ. ವೆರಿ ಇಂಪಾರ್ಟೆಂಟ್ PAYQ ಆ್ಯಂಡ್ ಯು ಹ್ಯಾವ್ ಟು ರೀಡ್ ಇಟ್ ಏನಿದೆ. ಮುಗೀತಾ ಕ್ವಶನ್ನು? ನೆಕ್ಸ್ಟ್, ಮರ್ಯಾದೆ ಹತ್ಯೆ ತಡೆಗೆ ಇವ ನಮ್ಮವ ಎಂಬ ನೂತನ ಮಸೂದೆಗೆ ಮಂಡನೆಗೆ ಸಂಪುಟ ಸಭೆ ಬಂದಿದೆ. ಅದನ್ನು ಹೇಳ್ತೀನಿ ಈಗ. ಕಲಿಕಾ ದೀಪ ಜ್ಞಾನ ಸೇತು ಯೋಜನೆಗಳ ಜಾರಿ, ಎಕ್ಸ್ ಸ್ಟೆಪ್ ಫೌಂಡೇಶನ್ ಅಂದಿದ್ದು ವತಿಯಿಂದ ಇಂಗ್ಲೀಷ್ ಭಾಷೆ ಕಲಿಸ್ಬೇಕು ಮಕ್ಕಳಿಗೆ ಅಂತ ಹೇಳಿ ಕಲಿಕಾ ದೀಪ ಜ್ಞಾನ ಸೇತು ಯೋಜನೆಗಳು, ನಮ್ಮ AI ಬೇಸ್ಡ್ ಕಲಿಕಾ ದೀಪ ಜ್ಞಾನ ಸೇತು ಸ್ಕೀಮ್ಸ್ ಇಂಟ್ರೊಡ್ಯೂಸ್ ನಮ್ಮ ಕರ್ನಾಟಕ ಸರ್ಕಾರ ಇಂಟ್ರೊಡ್ಯೂಸ್ ಮಾಡಿದೆ ಅಂತೆ ಬಜೆಟಲ್ಲಿ. ಸೊ ಇದೊಂದು ಸ್ವಲ್ಪ ಅದು ಯಾರ್ಯಾರು ಅಂದರೆ ಎಕ್ಸ್ ಸ್ಟೆಪ್ ಫೌಂಡೇಶನ್ ವತಿಯಿಂದ ಇದು ಮಾಡಿದಾರಂತೆ. ಇದು ಇಂಪಾರ್ಟೆಂಟು, ಒಂದು ಸಾರಿ ಡೀಟೇಲಾಗಿ ಓದ್ಕೊಂಬಿಡಿ. ಇದಕ್ಕೆ ಬಂದೆ ಈಗ. ಮರ್ಯಾದೆ ಹತ್ಯೆ ತಡೆಗೆ ಇವ ನಮ್ಮವ ಎಂಬ ನೂತನ ಮಸೂದಕ ಮಂಡನೆ ಆಗ್ತಾ ಇದೆ. ಸೊ ಏನಿದ್ರ ಉದ್ದೇಶ ಅಂದರೆ, ಈಗ ಯಾರು ಬೇಕಾದ್ರೂ ಅಲ್ಲೇ ಮದುವೆ ಆಗ್ತಿದ್ದಾರೆ, ಸಮಥಿಂಗ್ ತಂದೆ ತಾಯಿಯ ಒಪ್ಪಿಗೆಗಳಿಲ್ಲದೆ ಕನ್ನಡದಲ್ಲಿ ಹೇಳಬೇಕಪ್ಪ ಅಂದರೆ ಓಡಿ ಹೋಗಿ ಮದುವೆ ಆಗ್ತಿದ್ದಾರೆ. ಸೊ ಅದೇನು ಸಮಸ್ಯೆ ಆಗ್ತಿದೆ ಅಂದರೆ ಸಮಾಜದ ಮೇಲೆ ದುಷ್ಪರಿಣಾಮ ಬೀಳ್ತಾ ಇದೆ. ಅಲ್ಲಿ ಏನಾಗ್ತಿದೆ ಅಂದರೆ ಕೆಲವೊಂದು ಕಡೆ ಕೆಲವೊಂದು ಕಡೆ ಉದ್ದೇಶಪೂರ್ವಕವಾಗಿ ಜಾತಿನ ಮುಂದೆ ತರ್ತಾ ಇದ್ದಾರೆ. ಆ ಜಾತಿನ ಮುಂದೆ ತರೋದ್ರಿಂದ ಬೇರೆ ಜಾತಿ ನನ್ನ ಮಗಳನ್ನ ಇವಳು ಕೀಳು ಜಾತಿ, ಮೇಲುಸ್ತರ ಜಾತಿ ಅಂತ ಹೇಳಿ ಮಕ್ಕಳನ್ನೇ ಹತ್ಯೆ ಮಾಡುವಂತಹ ಕೆಲಸಗಳು ನಡೀತಾ ಇದ್ದಾವೆ. ಜಾತಿ ಮರ್ಯಾದೆ ಹತ್ಯೆ, ನನ್ನ ಮರ್ಯಾದೆ ಹೋಯ್ತು ಅಂತ ಏನು ಹತ್ಯೆ ಮಾಡ್ತಾರಲ್ಲ, ನನ್ನ ಮಗಳ ಮರ್ಯಾದೆಗಳು ಹತ್ಯೆ ಮಾಡ್ತಾರಲ್ಲ ಅದು. ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ ನೋಡ್ತಿದ್ರೆ ಒಂದು ಕಿವಿ ಮಾತು, ಯಾಕೆ ನಿಮ್ಮ ತಂದೆ ತಾಯಿ ನಿಮ್ಮನ್ನೇ ಜೀವ ಇಟ್ಕೊಂಡು ಬೆಳೆಸಿರ್ತಾರೆ, ಈ ಥರ ನೀವು ಕೆಲಸ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಯಾಕೆಂದರೆ ನಿಮ್ಮ ತಂದೆ ತಾಯಿಗೆ ಹೌದು ಲವ್ ಈಸ್ ಕರೆಕ್ಟ್, ಬಟ್ ನಿಮ್ಮ ಏಜು ಆ ಥರ ಇರಲ್ಲ. ಬಿಕಾಸ್ ನಾವು ತುಂಬ ಕೇಸಸ್ ನೋಡಿರ್ತೀವಿ, ನಿಮ್ಮ ತಂದೆ ತಾಯಿಗಳು ಏನಿರ್ತಾರಲ್ಲ ಅವರು ನಿಮಗಾಗಿ ಒಳ್ಳೆ ಹುಡುಗನ್ನ ಅಥವಾ ಒಳ್ಳೆ ಹುಡುಗಿನ ನೋಡಬೇಕು ಅಂತ ಅವರು ಡಿಸೈಡ್ ಮಾಡಿರ್ತಾರೆ, ಕೆಟ್ಟದ್ದೇನು ಮಾಡ್ತಿರಲ್ಲ. ಸೊ ಹಾರ್ಮೋನ್ಸ್ ಇರ್ರೆಗ್ಯುಲೇಷನ್ನು ವಯಸ್ಸು ಹಂಗೆ ಮಾಡ್ತಿರುತ್ತೆ. ದಯವಿಟ್ಟು ಯಾರು ಆ ಥರ ಮಾಡ್ಕೋಬೇಡಿ. ನಿಮ್ಮ ತಂದೆ ತಾಯಿಗಳ ಮಾತು ಕೇಳಿ. ಆ ಹುಡುಗನ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಗುಣ ಎಲ್ಲದೂ ಕರೆಕ್ಟಾಗಿತ್ತಾ, ನಿಮ್ಮ ಲೆವೆಲ್ಗಿತ್ತ, ನಾಳೆ 100 ವರ್ಷ ಬಾಳ್ತೀರಾ, ಅವ್ರು ನಿಮ್ಮನ್ನು ಚೆನ್ನಾಗಿ ನೋಡ್ಕೊತಾರ ಹುಡುಗ ಅನ್ನೋದು ಕಾನ್ಫಿಡೆಂಟ್ ಇದ್ದರೆ ಲೇಡೀಸು, ನೀವು ನಿಮ್ಮ ಮನೆಯಲ್ಲಿ ಒಪ್ಪಿಸಿ ಮದುವೆಯಾಗಿ ನಿಮ್ಮ ಈ ಕಾಯ್ದೆಗೂ ಏನು ಹೆಚ್ಚು ಕಡಿಮೆ ಆಯಿತು ಅಂದರೆ ನಿಮಗೆ ನಿಮ್ಮ ತಂದೆ ತಾಯಿ ಕೂಡ ಜೈಲಿಗೆ ಹೋಗ್ತಾರೆ. ಅದೇ ಕಾಯ್ದೆ ಇದು, ಒಂದು ಸಾರಿ ನೋಡ್ಕೊಂಬಿಡಿ. ಸೊ ಇದು ತುಂಬ ಟೈಮ್ ತಗುತ್ತೆ, ಯಾಕಂದರೆ ನಾನು ಈ ನಡುವೆ ಸ್ವಲ್ಪ ಡೀಟೇಲಾಗಿ ಮಾಡ್ತಿರೋದ್ರಿಂದ ಟೈಮ್ ತೊಗೊತಾ ಇದ್ದೆ. ನಾನು 40 ನಿಮಿಷದಲ್ಲಿ ಮುಗಿಸ್ಬೇಕು ಅನ್ಕೊಂಡೆ, 1 hour 12 ನಿಮಿಷ ಆಗಿದೆ. ಸೊ ಯಾರು ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ಓದ್ತಿದ್ದಾರೆ ದಯವಿಟ್ಟು ಇದನ್ನು ಸ್ಪರ್ಧಾ ವಿಜೇತ ಕಂಟಿನ್ಯೂ ಮಾಡಿ, ಡೀಟೇಲಾಗಿ ಓದಿ. ಇದನ್ನು ಇಂಪಾರ್ಟೆಂಟ್, ಇದು ಆಲ್ರೆಡಿ ನಾನು ಪ್ರೂಫ್ ಸಮೇತ ತೋರಿಸಿದ್ದೀನಿ. ಸೊ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ, ಸೊ ದಟ್ ನನಗೂ ಇನ್ಸ್ಪಿರೇಷನ್ ಆಗುತ್ತೆ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ. ಪ್ರತಿ 1 or 2 days ಒಂದ್ಸಾರಿ ವೀಡಿಯೋ ಹಾಕ್ತಿರ್ತೀನಿ. ಅದಾದ ನಂತರ ಎಲ್ಲ ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ಮುಗಿದ ಮೇಲೆ ಪ್ರತಿ ದಿವಸ ಪ್ರಜಾವಾಣಿ ಪೇಪರ್ ಇವೆಲ್ಲ ಬಂದಿರುವೆ ಪ್ರಜಾವಾಣಿ ಪೇಪರಿಂದ. ನಿನ್ನೆ ಕೂಡ ನಾನು ಮೊನ್ನೆ ಪೇಪರ್ ಇದ್ದೆ, ನಿನ್ನೆ ತೆರಿಗೆ ಪೇಪರ್ ಬಂದರೆ ತೆರಿಗೆ ಇದು ಆಯ್ತಲ್ಲ, ಯಾವುದಪ್ಪ ಅದು ಗ್ರೂಪ್ A ಎಕ್ಸಾಮ್ಸ್ ಆಯ್ತಲ್ಲ, ಅದರಲ್ಲಿ ಕ್ವಶನ್ಸ್ ಬಂದಿತ್ತು. ಅದು ಒಂದು 4 to 5 days ಬ್ಯಾಕ್ ಹೋಗಿದ್ದೆ ನಾನು. ಅಂದರೆ ಕ್ವಶನ್ ಪೇಪರ್ ಆ ನ್ಯೂಸ್ ಮೇ ಬಿ 15 days ಇತ್ತು ಅನಿಸುತ್ತೆ, ಅದಕ್ಕೋಸ್ಕರ ತೆಗೆದಿದ್ದಾರೆ. ಸೊ ಪ್ರಜಾವಾಣಿ ಇಂಪಾರ್ಟೆಂಟ್. ಇದೆಲ್ಲ ಮುಗಿದ್ಮೇಲೆ ನಾನು ಪ್ರಜಾವಾಣಿ ನಿಮಗೆ ಕೊಡ್ತೀನಿ. ಪ್ರತಿ ಡೇ ಪ್ರಜಾವಾಣಿ ಪೇಪರ್ 1 to ಶನಿವಾರದವರೆಗೂ ಮಾಡಿ, ಭಾನುವಾರ ಅದರ ಮೇಲೆ ಕ್ವಶನ್ಸ್ ನಾನು ನಿಮಗೆ ಅನಲೈಸ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಒನ್ಸ್ ಅಗೇನ್, ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ಗೆ ಫಾರ್ವರ್ಡ್ ಮಾಡಿ. ಥ್ಯಾಂಕ್ ಯು.